ಕೆಲವೊಂದು ಸಲ ಕೆಲವೊಂದು ವೇದಿಕೆಗಳ ಮೇಲೆ ಹೋಗೋದಕ್ಕೆ ಭಯ ಆಗ್ತದೆ. ನನಗೆ ಅನುಭವಗಳಾದದ್ದುಂಟು. ಮೊದಲನೇ ಸಲ ಕೇದಾರಕ್ಕೆ ಹೋದಾಗ, ಕೇದಾರೇಶ್ವರಕ್ಕೆ ಹೋದಾಗ ಅಲ್ಲಿ ನಿಂತ್ಕೊಂಡು ಪೂಜಾರು ತುಮಕೂರವರು, ಅಲ್ಲಿ ಪೂಜಾರು ತುಮಕೂರವರಿದ್ದಾರೆ. ನನ್ನ ಬಗ್ಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಇತ್ತು ಅವರಿಗೆ. ಕೂತ್ಕೊಳ್ಳಿ ಇಲ್ಲಿ ಅಂತ ಕೂಡಿಸಿದ್ರು. ಅಭಿಷೇಕ ನಾನು ಮುಂದೆ ಮಾಡಿ ಕೂತ್ಕೊಳ್ಳಿ ಅಂದರು. ಒಂಥರ ಮೈ ಜುಮ್ ಅಂದ್ಬಿಡುತ್ತೆ. ಇದೇ ಸ್ಥಾನದಲ್ಲಿ ಒಂದು ದಿವಸ ಶಂಕರಾಚಾರ್ಯ ನಿಂತಿರಬೇಕಲ್ಲ, ಆ ನಿಂತ ಜಾಗದಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ಒಂಥರ ರೋಮಾಂಚನ ಆಗಲ್ವಾ? ಅದೇ ರೀತಿ ಮೊನ್ನೆ ಕೂಡ ಆದದ್ದು ನನಗೆ. ಶೃಂಗೇರಿಗೆ ಹೋದಾಗ ಇಬ್ಬರು ಗುರುಗಳು ಕರ್ಕೊಂಡು ಹೋದರು. ಅಲ್ಲೊಂದು ಶಾಲೆ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ತಾಯಿದ್ದೀನಿ. ಅಮ್ಮನವ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು, ಕೂಡಿಸಿದ್ರು ಮುಂದೆ. ಒಂದು ಕ್ಷಣ ಅಂದ್ಕೊಂಡೆ ನಾನು, ಶಂಕರಾಚಾರ್ಯ ಇಲ್ಲೇ ಓಡಾಡಿರ್ಬೇಕಲ್ಲ ಈ ತಾಯಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ. ಆ ಜಾಗದಲ್ಲಿ ನಾವು ಇದ್ದೀವಲ್ಲಪ್ಪ, ಭಗವಂತನ ಕೃಪೆ ಅಂತ ಅನಿಸಲ್ವಾ? ಇಲ್ಲಿ ಮಾತ್ರ ಅದನ್ನು ಎಷ್ಟೋ ಕಡೆ ಆಗುತ್ತೆ. ಇದಕ್ಕೆ ಹೋದರೆ ಅಥೆನ್ಸಿಗೆ ಹೋದಾಗ ಮೇಲೆ ಟೆಂಪಲ್ ಆಫ್ ಡೆಲ್ಫಿ ಅಂತ ಇದೆ, ಮೇಲೆ ಗುಡ್ಡದ ಮೇಲೆ. ಅಲ್ಲಿ ಒರಾಕಲ್ ಮೀಟ್ ಮಾಡ್ತಾ ಇತ್ತಂತೆ. ಒರಾಕಲ್ ಅಂದ್ರೇನು? ಬುದ್ಧಿವಂತರ ಗುಂಪು. ಸಾಕ್ರೆಟಿಸ್ ಮುಖ್ಯ ಅದರೊಳಗೆ. ಅಲ್ಲಿ ಕೂಡ್ತಿದ್ರಂತೆ, ಪ್ರತಿ ಭಾನುವಾರ ಕೂತು ಚರ್ಚೆ ಮಾಡ್ತಿದ್ರು ಅಂತ. ಅಲ್ಲಿ ಹೋಗಿ ಅಡ್ಡಾಡಿ ಬಂದರೆ ನನಗನ್ನಿಸ್ತು, ಈ ಜಾಗದಲ್ಲಿ ಸಾಕ್ರೆಟಿಸ್ ಅಡ್ಡಾಡಿದ ಜಾಗ ಅಲ್ವಾ? ಹಾಗೆ ಶಿವಮೊಗ್ಗ ಕರ್ನಾಟಕ ಸಂಘಕ್ಕೂ ಅದೇ ಅನುಭವ ಆಗುತ್ತೆ. ಎಲ್ಲ ದೊಡ್ಡವರು ಬಂದದ್ದು ನೋಡ್ತಾ ಇದ್ದರೆ, ಮಹಾರಾಜರು ಉದ್ಘಾಟನೆ ಮಾಡಿದ್ದು, ಕುವೆಂಪು ಅವರಿದ್ದಾರೆ, ಬೇಂದ್ರೆ ಅವರು ಬಂದಿದ್ದಾರೆ. ಇಲ್ಲಿ ನೋಡಿದರೆ ಒಂಥರ ಸಂತೋಷ ಆಗುತ್ತೆ. ಅದ್ಯಾವುದು ನಮ್ಮ BM ಶ್ರೀ ಮಾಡಿದ್ರಲ್ಲ, ಹೊತ್ತು ಹೋಗುವುದು ನನಗೆ ಸತ್ತವರ ಸಂಘದಲ್ಲಿ ಅಂತ. ಹಾಗೆ ಇವ್ರದ್ದೆಲ್ಲ ನೋಡಿದಾಗ ಎಷ್ಟು ಸಂತೋಷ ಅನಿಸುತ್ತೆ ಅಂದರೆ, ಅವರೆಲ್ಲರ ಆಶೀರ್ವಾದ ಎಲ್ಲೋ ಒಂದು ಕಡೆ ಸಿಗ್ತಿರಬೇಕು ಅಂತ ಅನಿಸುತ್ತೆ. ವಿನಯ್ ಧೈರ್ಯ ಮೆಚ್ಚಬೇಕಾದ್ದೆ. 9 ದಿವಸ ನಾನು ತಡ್ಕೊಂಡಿದ್ದಾರೆ ಋಷಿಕೇಶದಲ್ಲಿ. ಅಲ್ಲಿ ನನ್ನ ಮೂರ್ಖತನ ನೋಡಿ ಕೂಡ ಮತ್ತೆ ಕರೀತಾರೆ ಅಂದರೆ ನಿಜವಾಗ್ಲೂ ಧೈರ್ಯನೇ ಅದು. ಯಾವ ವಿಷಯ ಬಗ್ಗೆ ಮಾತಾಡ್ತೀರಿ ಅಂತ ಕೇಳಿದರು. ಇದು ಕರ್ನಾಟಕ ಸಂಘ, ಇದು ಸಾಹಿತ್ಯದ ವಿಷಯದ ಬಗ್ಗೆ ಮಾಡ್ತೀವಿ ಅಂದಾಗ ನಾನು ಸಾಹಿತ್ಯ ಯಾಕೆ ಬೇಕು ಅಂತ ಕೇಳಿದೆ. ಏನು ಪ್ರಯೋಜನ ಸಾಹಿತ್ಯದಿಂದ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಅಲ್ಲೇ ತಕ್ಷಣ ಹೇಳಿಬಿಟ್ಟೆ ಅವ್ರಿಗೆ, ಸಾಹಿತ್ಯದಿಂದ ಏನು ಪ್ರಯೋಜನ ಅಂತ. ಇವತ್ತು ಮಾತಾಡಬೇಕು ಪ್ರಯೋಜನ ಇದೆ ಅಂತ. ಆಮೇಲೆ ಕೆಲವೊಂದು ಸಲ ನನಗೆ ಬಹಳ ಮುಜುಗರ ಆಗುತ್ತೆ. ತುಂಬ ಹೊಗಳಿದಾಗ, ನೀವು ನೋಡಿದ್ದೀನಿ, ನಾವು ಕುಳ್ಳಗಿದ್ದೀನಿ ಭಾಳ. ಹಿಂಗೆ ಹೊಗಳಿದಾಗ ಇನ್ನೂ ಕುಳ್ಳಾಗ್ಬಿಡ್ತೀನಿ ನಾನು. ಯಾಕಂದರೆ ಇವು ಭ್ರಮೆಗಳಿದ್ದಾವಲ್ಲ, ಈ ಡಾಕ್ಟ್ರೇಟ್ ಅನ್ನೋ ಭ್ರಮೆ, ಈ ಪ್ರಶಸ್ತಿಗಳು ಭ್ರಮೆಗಳೆಲ್ಲ ಇವು. ಈ ಭ್ರಮೆಗಳು ನಮ್ಮ ತಲೆ ಕೆಡಿಸ್ತಾರೆ. ಆದಷ್ಟು ಹಚ್ಕೋಬಾರ್ದು. ನಮ್ಮ ಅಜ್ಜ ಮಾಡಿದ್ದೆ, ನಾನು ಕಲಿಸಿದ್ದು. ದೊಡ್ಡ ಸೇವೆ ಮಾಡಿದವ ನಮ್ಮ ಅಜ್ಜ. ಬ್ರಿಟಿಷ್ ರಾಣಿ ಒಂದು ಬೆಳ್ಳಿ ಪದಕ ಕಳಿಸಿದ್ಲು ನಮ್ಮ ಅಜ್ಜನಿಗೆ. ಆಗಿನ ಬ್ರಿಟಿಷ್ ಡೆಪ್ಟಿ ಕಮಿಷನರ್ ಬಂದು ಕೊಟ್ಟಿದ್ದಂತೆ ನಮ್ಮ ಅಜ್ಜನಿಗೆ. ಕೊಟ್ಟದ್ದು ಗೊತ್ತಿಲ್ಲ, ನೋಡಿದ್ದೆ ಅದನ್ನು ನಾನು. ನಮ್ಮ ಅಜ್ಜಿ ಏನು ಮಾಡಿದ್ಲು, ಗಂಡ ಇದ್ದ ಪಾಪ, ಬಂದಿದೆ ಪ್ರಶಸ್ತಿ ಅಂತ ಹೇಳಿ. ಅವಾಗೆಲ್ಲ ಶೋಕೇಸೆಲ್ಲ ಎಲ್ಲಿರ್ತಿತ್ತು, ಗೂಡಲ್ಲಿ ಇಟ್ಟಿದ್ದಂತೆ, ಮನೆ ಮುಂದೆ ಗೂಡಲ್ಲಿ. ನಮ್ಮ ಅಜ್ಜ ಹೊರಗಿಂದ ಬಂದ, ಇಲಾಖೆಟ್ಟಿ ಹೊರಗಡೆ ಇದನ್ನ ಅಂತ ಕೇಳಿದ. ಇರಲಿ ಬಿಡ್ರಿ, ಚೆಂದ ಇದೆ, ನೋಡ್ತಾರೆ ಜನ ಅಂತ, ತೆಗಿಯೋದನ್ನ ಅಂತ ತೆಗೆದು ಟ್ರಂಕಲ್ಲಿ ಹಾಕಿ ಕಾಟ್ ಕೆಳಗೆ ಸರಿಸಿದ. ಯಾಕೆಂದರೆ ಹಾಕಬಾರ್ದು, ಇಡಬಾರ್ದು ಮುಂದೆ, ಕಣ್ಣು ಮುಂದೆ ಭ್ರಮೆ ಬರೆಸ್ತಾವು. ಅದು ನನಗೆ ತಲೆಯಲ್ಲಿ ಕೂತಿತ್ತು. ಈ ಪ್ರಶಸ್ತಿಗಳು ಏನೋ ಒಂದು ಸಣ್ಣ ಕೆಲಸ ಮಾಡಿದ್ದಕ್ಕೆ ಸಿಕ್ಕಿಬಿಡುತ್ತೆ. ಕೆಲವೊಂದು ಸಲ ದೈವ ಕೂಡ ಇರುತ್ತೆ, ಅದಕ್ಕೆ ಪ್ರಯತ್ನ ಇರೋಲ್ಲ. ಆದರೆ ಅದನ್ನು ನಾವು ಭಾಳ ಹಚ್ಕೋಬಾರ್ದು ಅಂತ. ಸಾಹಿತ್ಯದ ಸೇವೆ ಅದು ಮಾಡೋದು. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಹಿತ್ಯದ ರಥ ಎಳ್ಕೊಂಡು ಹೋಗೋದು. ಮೊದಲು ನಾನು ಶುರು ಮಾಡಬೇಕಾದ್ರೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಬೇಕು. ತಮಗೆ ಗೊತ್ತಿದೆ, ಇದು ನಮ್ಮ ಹೊಸ ವರ್ಷ ಅಲ್ಲ. ಒಂದು ರೀತಿಯಲ್ಲಿ ನಮ್ಮ ಗೆಳೆಯರೊಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ, YV ಗುಂಡೂರಾವ್ ಚೆನ್ನಾಗಿ ಹೇಳ್ತಾರೆ ಅದನ್ನು. ಇದು ಯಾವ ತಿಂಗಳಲ್ಲಿ ಬರುತ್ತೆ ಹೊಸ ವರ್ಷ? ಕ್ಯಾಲೆಂಡರ್ ವರ್ಷ ಜನವರಿ 1ಕ್ಕೆ ಬರುತ್ತೆ. ಈ ತಿಂಗಳು ಜನವರಿ, ಮುಂದಿನ ತಿಂಗಳು ಫೆಬ್ರವರಿ. 2 ವರಿನೇ ಅಲ್ವಾ ಅವು. ಮುಂದೆ ಬರೋದು ಮಾರ್ಚ್ ಅಂದರೆ ಯುದ್ಧಕ್ಕೆ ಹೋಗೋದು. ಆವಾಗ ಗಿಡ ಎಲ್ಲ ಚಿಗುರುತ್ತದೆ, ವಸಂತ ಮಾಸ ಬಂದಿರುತ್ತೆ, ಉಗಾದಿ ತಲೆ ಹಾಕುತ್ತೆ. ಅದು ನಮ್ಮ ಹಬ್ಬ ಅಂತ. ಏನೇ ಆಗಲಿ, ಹೊಸ ಕ್ಯಾಲೆಂಡರ್ ಬರ್ತದೆ, ಹೊಸ ಡೈರಿ ಬರ್ತದೆ ಅಂತ ಹೊಸ ವರ್ಷ ಅನ್ಬೇಕಷ್ಟೇ. ಸಾಹಿತ್ಯಕ್ಕೆ ಎಲ್ಲ ಕ್ಷೇತ್ರಕ್ಕೆ ಇರೋ ಹಾಗೆ 2 ನೆಲೆಗಳಿದ್ದಾವೆ. ಒಂದು ಸಾಹಿತ್ಯ ಪ್ರಸಾರ,
ಇನ್ನೊಂದು ಸಾಹಿತ್ಯ ಸೃಷ್ಟಿ. ನಾವು ಸಾಹಿತ್ಯ ಪ್ರಸಾದದ ಗಡಿಬಿಡಿಯಲ್ಲಿ ಈ ಸೃಷ್ಟಿಯನ್ನು ಮರಿಬಾರ್ದು. ವ್ಯಾಸರಾಯರು ಎಷ್ಟು ತಿಳುವಳಿಕೆ ಇದ್ದವರು, ಎಷ್ಟು ಜ್ಞಾನಿಗಳು ಅಂದರೆ ಅದಕ್ಕೆ 2 ಹಂತ ಮಾಡಿಬಿಟ್ರು ಅವರು. ವ್ಯಾಸಕೂಟ, ದಾಸಕೂಟ ಅಂತ ಮಾಡಿದರು. ವ್ಯಾಸಕೂಟದಲ್ಲಿ ಪಂಡಿತರು ಕೂತ್ಕೋತಾರೆ, ಶಾಸ್ತ್ರಗಳನ್ನು ಚರ್ಚೆ ಮಾಡ್ತಾರೆ, ವ್ಯಾಖ್ಯೆಗಳನ್ನು ಬರೀತಾರೆ, ಗ್ರಂಥಗಳನ್ನು ಬರೀತಾರೆ. ಅದು ಬೇಕು, ಜ್ಞಾನ ಸೃಷ್ಟಿ ಆಗಬೇಕು. ಸಾಮಾನ್ಯ ಜನರಿಗೆ ಏನು ಪ್ರಯೋಜನ ಅದರಿಂದ? ಯಾರೊಬ್ಬರು ತಾಳ ಹಿಡ್ಕೊಂಡು ಹೋಗಬೇಕು, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಬೇಕು, ಮನೆಯಿಂದ ಮನೆಗೆ, ಕಿವಿಯಿಂದ ಕಿವಿಗೆ ಹೋಗಿ ಅದನ್ನು ಮುಟ್ಟಿಸ್ಬೇಕು. ವ್ಯಾಸರಾಯರು ಪುಣ್ಯವಂತರಾಗಿದ್ದರು. ಪುರಂದರದಾಸರು, ಕನಕದಾಸರು ಅಂಥವ್ರು ಸಿಕ್ಕರು ಅವರಿಗೆ. ನೋಡಿ, ವ್ಯಾಸಕೂಟ ದಾಸಕೂಟ ಮಾಡಿದ ಕೆಲಸ, ದಾಸಕೂಟ ಪ್ರಸಾರ ಮಾಡೋದಾದರೆ ವ್ಯಾಸಕೂಟ ಸೃಷ್ಟಿ ಮಾಡೋದಾಯಿತು. ಈಗ ಸೃಷ್ಟಿ ಮಾಡಿದ್ದನ್ನು ಬಂದುಬಿಟ್ಟಿದೆ. ಈಗ ಅನುಭವಿಸ್ಬೇಕಾಗ್ತದೆ ನಾವು ಸಾಹಿತ್ಯವನ್ನು. ಸಾಮಾನ್ಯವಾಗಿ ಈ ಸಾಹಿತ್ಯದ ಏನು ಪ್ರಯೋಜನ ಅಂದರೆ, ನಾನು ಹೇಳೋದು 3 ಹಂತದಲ್ಲಿ ಪ್ರಯೋಜನ ಆಗ್ತದೆ ಅಂತ. ಇದನ್ನು ಹೇಳ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಇಬ್ಬರು ಭಾಳ ಒಳ್ಳೆಯವರು ಅಂತ ಹೇಳಿಬಿಡ್ತೀನಿ ಮೊದಲೇ. ನಾನು ಭಾಷಣಕ್ಕೆ ಬರ್ಬೇಕಾದ್ರೆ ಕೇಳಿದೆ, ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ. ನಾವೆಲ್ಲ ಮೇಷ್ಟು ಮಂದಿ ಕೇಳ್ಕೊಂಬರೋದು ಆಸೆ. ಎಷ್ಟು ದೊಡ್ಡವರು ಅಂದರೆ, ನೀವು ಎಷ್ಟೊತ್ತಾದರೂ ಮಾತಾಡಿದ್ರು. ನಿಮ್ಮ ಪರ್ಮಿಷನಿಂದ ಹೇಳಿದ್ದಾರೆ ಅಂತ ಗೊತ್ತು. ಅದು ನಾನು ಜಾಸ್ತಿ ಪೇಷನ್ಸ್ ಟೆಸ್ಟ್ ಮಾಡಲಾರ್ದಂಗೆ ನಿಮ್ಮ ಮುಖದಲ್ಲಿ ನಗೆ ಇರುವಾಗಲೇ ನಿಲ್ಲಿಸ್ತೀನಿ, ಏನು ತೊಂದರೆ ಇಲ್ಲ. ಈ ಸಾಹಿತ್ಯದ ಪ್ರಯೋಜನ ಏನು ಅಂದಾಗ 3 ಹಂತ ಇದೆ ಅಂತ ಹೇಳಿದೆ. 3 ಹಂತದಲ್ಲಿ ಪ್ರಯೋಜನ ಆಗುತ್ತೆ. ನಮ್ಮ ಶಕ್ತಿ ಪ್ರಕಾರ ತಗೋಬೇಕು. ಸಮುದ್ರ ದಂಡೆಗೆ ನಿಂತ್ಕೊಂಡಾಗ ಕೆಲವರು ಸಮುದ್ರ ನೀರು ಕಾಲೇ ಇಡೋಲ್ಲ ಸಮುದ್ರದಲ್ಲಿ, ಮೇಲೆ ಕೂತ್ಕೊಂಡು ತೆರೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತಾರೆ. ಅವ್ರಿಗೂ ಸಂತೋಷನೇ ಕೊಡುತ್ತೆ ಅದು. ಇನ್ನು ಕೆಲವರು ಬಂದು ಸ್ವಲ್ಪ ಪ್ಯಾಂಟ್ ಮೇಲೆ ಏರಿಸ್ಕೊಂಡು ಆ ನೀರು ಬಂದು ಕಾಲಿಗೆ ಮುಟ್ಟಿ ಹೋಗ್ಬೇಕು, ಅಷ್ಟೇ ಸಾಕು. ಅದಕ್ಕಿಂತ ಜಾಸ್ತಿ ಒಳಗೆ ಹೋಗಲ್ಲ ಅವರು, ಅದು ಸಂತೋಷನೇ. ಇನ್ನು ಕೆಲವರು ತೃಪ್ತಿ ಇಲ್ಲ, ಸೊಂಟ ಮಟ್ಟ ನೀರಲ್ಲಿ ಹೋಗ್ತಾರೆ, ಖುಷಿ ಅವರಿಗೆ. ಇನ್ನು ಕೆಲವು ಇಲ್ಲೇ ನಿಂತ್ಕೋತೀವಿ, ಒಳಗೆ ಬಾರೋ ಅಂತಾರೆ. ಇನ್ನು ಕೆಲವರು ಇದ್ದಾರೆ, 3 ಸ್ನಾರ್ಕೆಲ್ ಹಾಕ್ಕೊಂಡು ಕೆಳಕ್ಕೆ ಹೋಗ್ತಾರೆ. ಅವರ ಮುತ್ತು ರತ್ನ ಸಿಗ್ತದೆ ಅವರಿಗೆ. ಮೇಲೆ ಹೋದವರಿಗೆ ಗಾಳಿ ಸಿಗುತ್ತೆ, ಕೆಳಗೆ ಬಂದವ್ರು ನೀರಿನ ಸ್ಪರ್ಶ ಆಗುತ್ತೆ. ಮೊಳಕಾಲು ಮಟ್ಟ ಹೋದವರಿಗೆ, ಸೊಂಟ ಮಟ್ಟ ಹೋದವರಿಗೆ ಸ್ವಲ್ಪ ನೀರಿಂದು ಅರ್ಧ ತಂಪು ಅರ್ಧ ಬಿಸಿ ಆಗುತ್ತೆ. ಪೂರ್ತಿ ಒಳಗಿಳಿದವರಿಗೆ ರತ್ನ ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ನೀವು ಆಯ್ಕೆ ಮಾಡ್ಕೊಳ್ಳಿ. ತಪ್ಪು ಅಂತ ಯಾವುದೂ ಇಲ್ಲ, ನಿಮ್ಮ ಶಕ್ತಿ ಪ್ರಕಾರ ಆರಿಸ್ಕೋಬೋದು. ಹಾಗೆ 3 ಅಂತ ಹೇಳಿದೆ. ಮೊಟ್ಟ ಮೊದಲೇದು ಮನೋರಂಜನೆ ಅಂತ. ಸಾಹಿತ್ಯ ಮನೋರಂಜನೆ ಕೊಡುತ್ತದೆ. ತಮ್ಮಲ್ಲಿ ಹಿರಿಯರಿಗೆ ನೆನಪಿರಬೇಕು, ನಾವು ಸಣ್ಣಂದಿರುತ್ತೆ ಚಂದಮಾಮ ಬರೋದು ನೆನಪಿದೆ ಯಾರಿಗಾದರೂ? ಕಾಯ್ಕೊಂಡಿರ್ತಿದ್ವಿ ಚಂದಮಾಮ ಬಂದರೆ. ಜಗಳ ನಾನು ಫಸ್ಟ್ ಓದಬೇಕು. ಆ ಚಿತ್ರ ಎಷ್ಟು ಚೆನ್ನಾಗಿರೋದು, ಆ ಕಥೆಗಳು ಎಷ್ಟು ಚೆನ್ನಾಗಿರೋದು. ಅದು ವಿಕ್ರಮನ ಕತೆ ಬರಬೇಕು, ಬೇತಾಳ ವಿಕ್ರಮನ ಕತೆ ಬರಬೇಕು. ಎಷ್ಟು ಖುಷಿ ಆಗೋದು ಗೊತ್ತಾ? ಸಂತೋಷ ಕೊಡ್ತಿತ್ತು. ಚಂದಮಾಮ ಕಥೆಗಳು ಸಂತೋಷ ಕೊಡ್ತಿತ್ತು. ಅದರೊಳಗೆ ಮೌಲ್ಯ ಇತ್ತು ಅಂತ ತಿಳಿದದ್ದು ಆಮೇಲೆ. ಬಾಲ್ಯದಲ್ಲಿ ನಮ್ಗೆ ಖುಷಿ ಆದದ್ದು ಮನೋರಂಜನೆ, ಖುಷಿ ಆಯಿತು ಅಂತ. ಈ ಪತ್ತೇದಾರಿ ಕಾದಂಬರಿಗಳನ್ನು ಓದಬೇಕು. ಅವಾಗ ಏನು ನರಸಿಂಹಯ್ಯ ಅಂತ ಬರೀತಿದ್ರು ಕನ್ನಡದಲ್ಲಿ. ಟೈಟ್ಲ್ ನೋಡಿದರೆ ಭಾರಿ ಆಗೋದು, 8 ಕೊಲೆಯ ಬಂಟ ಇಂಥ ಹೆಡ್ಡಿಂಗು. ಅಸಾಧ್ಯವಲ್ಲ ನೋಡಿದಾಗ. ಅವು ಕಾದಂಬರಿ ಖುಷಿ ಕೊಡ್ತಿದ್ವು. ಒಂಥರ ಪತ್ತೇದಾರಿ ಕಾದಂಬರಿ ಓದ್ತಿದ್ವಿ, ಭಾಳ ಖುಷಿ ಆಗೋದು. TK ರಾಮರಾವ್ ಅಂತ ಬರೀತಿದ್ರು ಕನ್ನಡದಲ್ಲಿ. ಏನು ಅದ್ಭುತ ಪತ್ತೇದಾರಿ ಕಥೆಗಳನ್ನು ಬರೆಯೋರು. 4 ಸಮಾಂತರ ರೇಖೆಗಳು ಅಂತ ಬರೀಬೇಕು. ಇನ್ನೂ ನೆನಪಿದೆ, ಟೈಟಲ್ ಕೂಡ ನೆನಪಿದೆ ನನಗೆ. ಹಾಗೆ ಖುಷಿ ಕೊಡುವಂಥದ್ದು ಪತ್ತೇದಾರಿ ಕಥೆಗಳಲ್ಲಿ ರೋಮಾಂಚ, ಸಾಹಸ ಕಥೆಗಳು, ಝೀನಾನನ ಸಾಹಸ ಅಂತ ಓದಬೇಕು. ಅದು ಯಾವುದೋ ಒಂದು ಹಾಸ್ಯ ಸಾಹಿತ್ಯ ಕೂಡ ತುಂಬ ಖುಷಿ ಕೊಡ್ತಾಯಿತ್ತು. ನನ್ನ ಮಟ್ಟಿಗೆ ಒರಿಜಿನಲ್ ಹ್ಯೂಮರಿಸ್ಟ್ ಕನ್ನಡದಲ್ಲಿ ಅಂದರೆ ಬೀಚಿನೇ. ಅವ್ರ ಜೊತೆ ತುಂಬ ಸುತ್ತಿದ್ದೀನಿ ನಾನು, ಬಯಸ್ಕೊಂಡಿದ್ದೀನಿ ಬೇಕಾದಷ್ಟು. ಅವರು ಈಗ ಬಳ್ಳಾರಿ ಬದಲಿ ಆಗಿದೆ, ಬಳ್ಳಾರಿ ರಾಯಚೂರು ಬದಲಿ ಆಗಿದೆ. ಮೊದಲು ಹಂಗೆ ಇರಲಿಲ್ಲ. ಅವ್ರು ಹೇಳೋರು ಎಲ್ಲ ಕಡೆ ಇದ್ದಾಗ ನಮ್ಮಲ್ಲಿ 3 ಕಾಲ ಇದ್ದಾವೆ. ಬೇಸಿಗೆ ಕಾಲ, ಹೆಚ್ಚಿನ ಬೇಸಿಗೆ ಕಾಲ, ತೀರಾ ಬೇಸಿಗೆ ಕಾಲ, 3 ಇರೋದು ನಮ್ಮಲ್ಲಿ. ಈಗ ಹಾಗಿಲ್ಲ, ತುಂಬ ಚಳಿ ಬಳ್ಳಾರಿಯಲ್ಲೆಲ್ಲ ಇರುತ್ತೆ. ಪಾಪ ಬೀಸಿ ನೋಡಲಿಲ್ಲ ಅದನ್ನು. ರಜೆ ಬಂದಾಗ ಹೋಗೋದು ಅವ್ರ ಜೊತೆಗೆ. ಅವ್ರ ಜೋಕ್ಸು ನೀವು ನೋಡಿದ್ದೀರಿ, ತಿಮ್ಮನ ತಲೆ ಎಲ್ಲ ಓದಬೇಕು ಅದನ್ನು. ನಾವು ಒಂದು ಸಲ ಹೇಳಿದೆ, ನೀವು ಭಾಳ ಪ್ರಾಗ್ಮೆಟಿಕ್ ಎಜುಕೇಷನಿಸ್ಟ್ ಇದ್ದೀರಿ ಎಂದೆ. ಸುಮ್ಮನಿರ, ಏನೇನು ಹೇಳಬೇಡ, ನಾನು ಹಾಸ್ಯ ಸಾಹಿತಿ ಅಂದರು. ನೀವು ಬರೆದದ್ದು ಹಾಸ್ಯ ಇರ್ಬೋದು, ಬಹುದೊಡ್ಡ ತತ್ವ ಇದೆ ಅದರೊಳಗೆ, ಫಿಲಾಸಫಿ ಇದೆ ಎಂದೆ. ಹೌದಾ, ಏನದು ಅಂದರು. ನಿಮಗೆಲ್ಲ ಅನುಭವ ಆಗಿದೆ, ತಿಮ್ಮನ ತಲೆ ಓದಿದ್ದೀರಿ. ತಿಮ್ಮನಪ್ಪ ಮನೆ ಮುಂದೆ ನಿಂತಿದ್ದಾರೆ. ಒಬ್ಬ ಕಳ್ಳನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. 4 ಜನ ಪೊಲೀಸರು ಬಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಅಳ್ತಾ ಇದ್ದಾನೆ, ಬಿಟ್ಟುಬಿಡ್ರಿ ನನ್ನ ಅಂತ ಗೋಗರಿತಾ ಇದ್ದಾನೆ. ಇವ್ರು ಹೊಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ. ತಿಮ್ಮ ಕೇಳ್ದಪ್ಪನ, ಅವನು ಯಾರು, ಅವನು ಯಾಕೆ ಹೊಡಿತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೇಳ್ದ. ಕಳ್ಳ ಅವನು
ಕಳ್ತನ ಮಾಡಿದ ಜೈಲಿಗೆ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ. ತಕ್ಷಣ ತಿಮ್ಮ ಹೇಳ್ತಾನೆ, ಅಯ್ಯೋ ಜೈಲಿಗೆ ಹೋಗೋ ಕಳ್ತಾನೆ ಇವನು, ನಾನು ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಆಗಿನ ಕಾಲದಲ್ಲಿ ಸ್ಕೂಲ್ಗಳು ಎಷ್ಟು ಭಯಪ್ರದವಾಗಿದ್ದವು ಅಂದರೆ, ಮೇಷ್ಟ್ರು ಹೊಡಿತಾರೆ ಅಂತ ಹೆದರಿಕೆ ಯಾವ ಮಟ್ಟದ್ದಿತ್ತು ಅಂದರೆ, ಜೈಲಿಗೆ ಹೋಗೋದು ವಾಸಿ, ಶಾಲೆಗೆ ಹೋಗೋದು ಬೇಡ ಅಂತ. ಅವ್ರದ್ದು ಇನ್ನೊಂದು ಅದೇ ಥರದ ತಿಮ್ಮ ಸತ್ತು ಹೋದ. ಅವನು ಶವಯಾತ್ರೆ ಹೋಗ್ತಾ ಇತ್ತಂತೆ, ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಇಳಿಸಿದರು ಹುಡುಗರಲ್ಲಿ ನೋಡಲಿ ಅಂತ. ಎಲ್ಲ ಮಕ್ಕಳು ಬಂದು ನೋಡಿದರು, ಶಿಕ್ಷಕರು ಬಂದರು, ಹೆಡ್ ಮಾಸ್ಟ್ರು ಬಂದರು. ಅಯ್ಯೋ ಪಾಪ ತಿಮ್ಮ ನಿನ್ನೆ ಇದ್ದ, ಇವತ್ತು ಹೋಗ್ಬಿಟ್ಟ ಅಂತ ದುಃಖ ಹೇಳಿದ್ರಂತೆ. ಕೊನೆ ಕ್ಲಾಸ್ ಟೀಚರ್ ಬಂದ್ರಂತೆ. ಬಂದು ಮೊಣಕಾಲು ಊರಿ ಪಕ್ಕ ಕೂತು, ಏನೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ಅಂದ ತಕ್ಷಣ ತಿಮ್ಮ ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿ ಹೋದ ಅಂತ. ಇದು ಜೋಕೆ. ಆದರೆ ಫಿಲಾಸಫಿ ಎರಡು ನೋಡಿ. ಒಂದು ಶಾಲೆಗಳೆಷ್ಟು ಅನಾಕರ್ಷಕ ಭಯಪ್ರದವಾಗಿದ್ದು ಅಂದರೆ, ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ ಅಂತ. ಮೇಷ್ಟ್ರು ಎಷ್ಟು ಭಯಪ್ರದರಾಗಿದ್ದರು ಅಂದರೆ, ಹೆಣ ಸಹಿತ ಎದ್ದು ಓಡಿ ಹೋಯಿತು ಅಂತ. ನೀವು ಯಾವ ರೀತಿ ತೊಗೋತಿರೋದ ಮೇಲಿದೆ. ಅದರಿಂದ ಈ ಹಾಸ್ಯ ಸಾಹಿತಿಗಳು ಎಷ್ಟು ಚೆಂದ ಬರೀತಾರೆ. ಲಘು ಕವನಗಳು ಬರ್ತವೆ, ಸಣ್ಣ ಸಣ್ಣ ಕವನಗಳು. ನಮ್ಮ ದುಂಡಿರಾಜ್ ಕವನಗಳು ಭಾಳ ಇಷ್ಟ ನನಗೆ. 3 ಸಾಲು. ಆಕೆ ರಸ್ತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. 3 ಸಾಲು ಕವನ ಹಾಕಿ ಹೋಯ್ತದು. ಎಷ್ಟು ಚೆಂದ ನೋಡಿ. ಬರೆಯೋದ್ರಲ್ಲಿ ಶಕ್ತಿ ಎಷ್ಟಿದೆ. 3 ಸದ್ಯೊಳಗೆ ಖುಷಿ ಕೊಡುತ್ತೆ. ಅವೆಲ್ಲ ತುಂಬ ಖುಷಿ ಕೊಡುವಂಥದ್ದು. ನಮ್ಮ ದಿನಕರ್ ದೇಸಾಯಿ ಬರೆದಂಥ ಚೌಪತಿಗಳಾಗಲಿ, ತಮಾಷೆ ಭಾಳ ಚೆನ್ನಾಗಿರೋದೆಲ್ಲ ನೋಡ್ಕೊಳ್ಳೋಕ್ಕೆ ಸಂತೋಷ ಕೊಡೋ, ಮನೋರಂಜನೆ ಕೊಡುವಂಥದ್ದು. KS ನವರ ಕವನಗಳು ಕೆಲವೊಂದು. ರಾಯರು ಬಂದರು ಮಾವನ ಮನೆಗೆ. ಹಳೆ ಕಾಲದಲ್ಲಿ ಯಾವುದೇ ಹುಡುಗ ಹುಡುಗಿ ಮದುವೆ ಆದರೂ ಇದನ್ನು ಹಾಡೇ ಹಾಡ್ತಾಯಿದ್ರು. ಎಲ್ಲ ಕಡೆ ಹಾಡೋದೇ. ಅಕಸ್ಮಾತ್ ಅಳಿಯ ಮನೆಗೆ ಬಂದ ಅಂದರೆ ರಾಯರು ಬಂದರು ಹಾಡೋದೇ ಅದನ್ನು. ರಾಯರು ಬಂದರು ಮಾವನ ಮನೆಗೆ, ನಿಮ್ಮೂರು ಮೈಸೂರು, ನಿಮ್ಮೂರು ಯಾವ ಊರು, ಅದು ಹಾಡೋದು. ಎಷ್ಟು ಚಂದದ ಹಾಡುಗಳು. ಎಲ್ಲ ಹಾಡು ಕೇಳ್ತಿದ್ವಿ, ಖುಷಿಯಾಗೋ, ಸಂತೋಷ ಕೊಡುವಂಥದ್ದು, ಮನೋರಂಜನೆ ಕೊಡುವಂಥದ್ದು. ಹೀಗೆ ಆ ಮಾತುಗಳನ್ನು ಸಂತೋಷ ಕೊಡುವಂಥವು ಕೆಲವಿದ್ದಾವೆ. 2ನೇ ಹಂತ. ಎಲ್ಲವೂ ಸಂತೋಷ ಕೊಡಬೇಕಂತಿಲ್ಲ. ಪ್ರತಿಯೊಂದು ಸಂತೋಷ ಕೊಡೋದು ಕೂಡ ಮುಂದೆ ಎಷ್ಟೋ ವರ್ಷಗಳ ನಂತರ ಸಂತೋಷ ಜೊತೆಗೆ ಒಂದು ಮೌಲ್ಯವನ್ನು ಕೊಟ್ಟದ್ದು ಉಂಟದು. 2ನೇದು ಭಾಳ ಮುಖ್ಯ ಸಾಹಿತ್ಯ ಕೊಡೋದು ನಮಗೆ ಅಂದರೆ ಪ್ರೇರಣೆ. ಮನಸ್ಸಿಗೆ ಏನು ಪ್ರೇರಣೆ? ನನಗೆ ಸರಿಯಾಗಿ ಬರ್ತಾ ಇಲ್ಲ ನನಗೆ ಇಟ್ಕೊಳ್ಳೋಕೆ ಇದನ್ನು. ಪ್ರೇರಣೆ ಕೊಡ್ತದೆ ಅಂತ. ಸಾಹಿತ್ಯ ಎಂಥ ಪ್ರೇರಣೆ ಕೊಡುತ್ತೆ ಗೊತ್ತಾ? ನಮಗೆಲ್ಲರೂ ಪ್ರೇರಣೆ ಕೊಟ್ಟದ್ದು ಸಾಹಿತ್ಯನೇ. ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಕೇಳಿದ್ದೀವೆಲ್ಲೋ ಒಂದು ಕಡೆಗೆ. ಮನಸ್ಸಿಗೆ ಮಂಕು ಕವಿದಾಗ, ನಿರಾಶೆ ಹೆಡೆ ಆಡಿದಾಗ, ಸಾಕು ಜೀವ ಅಂತ ಅನ್ನಿಸಿದಾಗ ಒಂದು ಸಾಹಿತ್ಯ ಕೃತಿ ಮನುಷ್ಯನನ್ನು ಎತ್ತಿದೆ. ತಾವು ಗಮನಿಸಬೇಕಾದದ್ದು ಪ್ರಪಂಚದಾದ್ಯಂತ ಹೀಗಾಗಿದೆ. ನನಗೆ ಆಗಿತ್ತು. ಇತ್ತೀಚೆಗೆ ನನ್ನ ಸ್ನೇಹಿತರವರು ತೋರಿಸಿದ ಪುಸ್ತಕ ನಾನೇ ಬರೆದದ್ದು, ಸಾಕ್ಷಿ ಅಂತ ಪುಸ್ತಕ ಬರೆದದ್ದು. ಸುಮಾರು 837-40 ಪುಟ ಬರೆದಿದ್ದೀನಿ ಅದನ್ನು. ಅದ್ರ ಬರೀ ಇದನ್ನೇ ಬರೆದದ್ದು. ನಾನು ಕಂಡಂಥ ಜೀವನಗಳು. ನನ್ನ ಜೀವನ ಚರಿತ್ರೆ ಅಲ್ಲ ಅದು. ಅದ್ರ ಹೆಸರೇ ಇಲ್ಲ ನಂದು. ನಮ್ಮ ಹೆಂಡತಿ ಹೆಸರು, ಮಕ್ಕಳ ಹೆಸರು ಕೂಡ ಇಲ್ಲ ಅದರೊಳಗೆ. ನಾನು ಯಾರನ್ನು ಕಂಡಿದ್ದೆ, ಅವರಿಂದ ಏನು ಕಂಡೆ, ನಾನು ಪಡ್ಕೊಂಡೆ ಅನ್ನೋದನ್ನು ಬರೆದದ್ದು. ಇದು ಹೇಗೆ ಗೊತ್ತಾಯಿತು ಗೊತ್ತಾ? ಮಿಖಾಯಿಲ್ ಶೊಲೊಖೋವ್ ಅಂತ ಒಬ್ಬಿದ್ದಾನೆ, ರಷ್ಯನ್ ರೈಟರ್. ಅವನು ನೊಬೆಲ್ ಪ್ರಶಸ್ತಿ ಬಂದಿತ್ತು. ಸಾಮಾನ್ಯ ರಷ್ಯನ್ಸಿಗೆ ನೊಬೆಲ್ ಪ್ರಶಸ್ತಿ ಬರೋದು ಭಾಳ ಅಪರೂಪ. ಶೋಲ್ಜೆನಿಟ್ಸಿನ್ ಕ್ಯಾನ್ಸರ್ ವಾರ್ಡಿಗೆ ಬಂದ ಮೇಲೆ ಯಾರಿಗೆ ಬಂದಿರಲಿಲ್ಲ. ಏನಿರ್ಬೇಕು ನೋಡೋಣ ಅಂತ ಪುಸ್ತಕ ತೊಗೊಂಡು ಓದಿದೆ. ಎಷ್ಟು ಚಂದದ ಕತೆ ಗೊತ್ತಾ? ಹೇಗೆ ಪ್ರೇರೇಪಣೆ ಕೊಡುತ್ತೆ ನಮಗೆ ಅಂತಂದರೆ, ಆ ಶೊಲೊಖೋವ್ ಏನು ಬರೀತಾನೋ ಅವನು, ರಷ್ಯಾದಲ್ಲೊಂದು ನರಿ ಇದೆ. ಟೈಟ್ಲ್ ಆಫ್ ದಿ ಬುಕ್ ಏನು ಗೊತ್ತಾ? ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್. ಆ್ಯಂಡ್ ಕ್ವೈಟ್ QIT ಅಲ್ಲ, QIT, ಕ್ವೈಟ್ ಫ್ಲೋಸ್ ದ ಡಾನ್. ಶಾಂತವಾಗಿ ಡಾನ್ ನದಿ ಹರ್ಕೊಂಡು ಹೋಗ್ತದೆ ಅಂತ. ನಮ್ಮಲ್ಲಿ ಹಾಗೆ ಗಂಗೆ ದೊಡ್ಡ ನದಿಯೋ, ಅಲ್ಲಿ ಡಾನ್ ರಿವರ್ ಶತಮಾನಗಳಿಂದ ಹರ್ಕೊಂಡು ಹೋಗ್ತಾನೇ ಇದೆ. ಅದು ಎಷ್ಟು ಚಂದ ಬರೆದಿದ್ದಾನೆ ಸಾಹಿತಿ ಅಂದರೆ, ಆ ನದಿ ಹರ್ಕೊಂಡು ಹೋಗುವಾಗ ತನ್ನ 2 ದಂಡೆಗಳಲ್ಲಿ ಆಗುವಂಥ ಬದಲಾವಣೆಗೆ ಸಾಕ್ಷಿಯಾಗಿದೆ. ಅದು ಎಷ್ಟು ಬದಲಾವಣೆ ಆಗಿ ಹೋಗಿದೆ. ಭಾಷೆ ಬದಲಾವಣೆ ಆಗಿದೆ, ಬಟ್ಟೆ ಬದಲಾವಣೆ ಆಗಿದೆ, ವಾಹನ ಬದಲಾವಣೆ ಆಗಿದೆ, ಮನೆಗಳು ಬದಲಿಯಾಗಿದ್ದಾವೆ, ಸಂಸ್ಕೃತಿ ಬದಲಾಗಿದೆ. ಈ ಎಲ್ಲ ಬದಲಾವಣೆಗೆ ಸಾಕ್ಷಿ ಆದದ್ದು ನದಿ ಅಂದ್ಬರ್ದ. ನನಗನ್ನಿಸ್ತು, ನಾವು ಹಾಗೆ ಅಲ್ವಾ? ಎಲ್ಲೋ ಹುಟ್ಟುತ್ತೀವಿ, ಎಲ್ಲೋ ಸಾಯ್ತೀವಿ. ಹುಟ್ಟಿ ಸಾಯೋದ್ರೊಳಗೆ ನಮ್ಮ ಸುತ್ತಮುತ್ತಲಾಗುವ ಬದಲಾವಣೆಗೆ ನಾವು ಸಾಕ್ಷಿ ಆಗಿದ್ದೀವಲ್ಲ. ಹಿರಿಯರು ಹೇಳ್ತಾರೆ, ಶಿವಮೊಗ್ಗ ಹಂಗೆ ಇರಲಿಲ್ಲ ರೀ ಅವಾಗ, ಭಾಳ ಚೆನ್ನಾಗಿತ್ತು ಅನ್ನಲ್ಲ ನಾವು. ಅಂದರೆ ಅಷ್ಟು ಬದಲಾವಣೆ ನಾವು ಸಾಕ್ಷಿ ಆಗಿದ್ದೀವಿ. ಅಷ್ಟೇ ಅಲ್ಲ, ನಾವು ಸ್ವಲ್ಪ ಆ್ಯಡ್ ಮಾಡಿದ್ದೆ ಅದಕ್ಕೆ. ಬದಲಾವಣೆಗೆ ಸಾಕ್ಷಿ ಆಗೋದು ಮಾತ್ರ ಅಲ್ಲ,
ಬದಲಾವಣೆ ನಾನು ಪಕ್ಕಾಗಿದ್ದೀನಿ ಅಲ್ವಾ. ನಾನು ಹುಡುಗ ಕಂಪ್ಯೂಟರ್ ಗೊತ್ತೇ ಇರಲಿಲ್ಲ ನನಗೆ, ಈಗ ಲ್ಯಾಪ್ಟಾಪ್ ಬೇಕು ನನಗೆ ಕೆಲಸ ಮಾಡಬೇಕಾದ್ರೆ. ನಾನು ಬದಲಾಗಿದ್ದೀನಿ, ನನ್ನ ಭಾಷೆ ಬದಲಾಗಿದೆ. ಮೇಷ್ಟ್ರಾಗಿದ್ದವ್ರಿಗೆ ಗೊತ್ತಿರುತ್ತೆ. ಮೊದಲು ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಅಂದರೆ ಭಾರಿ ಗೌರವಯುಕ್ತ ವ್ಯಕ್ತಿ ಅದು. ಪ್ರಿನ್ಸಿಪಲ್ ಸರ್ ಅನ್ನೋರು ಮೊದಲು. ಈಗ ಹಾಯ್ ಪ್ರಿನ್ಸಿ ಅಂತಾರೆ. ಅಂದರೆ ಮಕ್ಕಳು ಕೆಟ್ಟೋದ್ರು ಅಂತಲ್ಲ, ಭಾಷೆ ಬದಲಾಯ್ತು ಅಷ್ಟೇ ಅದು. ಅಂದರೆ ಇದೆಲ್ಲ ಬದಲಾವಣೆಗೆ ನಾನು ಪಕ್ಕಾಗಿದ್ದೀನಿ. ಪ್ರಿನ್ಸಿ ಅಂದರೆ ಓ ಅಂತೀನಿ ಈಗ. ಅಂದರೆ ಬದಲಾವಣೆಗೆ ನಾನು ಸಾಕ್ಷಿ ಆಗೋದು ಮಾತ್ರ ಅಲ್ಲ, ಬದಲಾವಣೆ ನಾನು ಪಕ್ಕಾಗಿದ್ದೀನಿ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್, ಕೆಲವು ಬದಲಾವಣೆಗೆ ನಾನು ಕಾರಣ ಆಗಿದ್ದೀನಿ. ಆಗಿಲ್ವಾ? ಕಾರಣ ಆಗಿಲ್ವ ಬದಲಾವಣೆಗೆ? ನಾನು ಗೊತ್ತಿಲ್ಲದ ಹಾಗೆ ನಮ್ಮ ಮನೆಯಲ್ಲೇ ಬದಲಾವಣೆ ಕಾರಣ ಆಗಿದ್ದೀನಿ ನಾನು. ಅಂದರೆ ಈ ಮೂರಕ್ಕೂ ನಾನು ಸಾಕ್ಷಿಯಾಗಿದ್ದೀನಲ್ಲ. ಇದಕ್ಕೊಂದು ಪುಸ್ತಕ ಬರೆದೆ. ಈ ಪುಸ್ತಕ ಬರೆಯೋಕ್ಕೆ ಪ್ರೇರಣೆ ಸಿಕ್ಕದ್ದು ಶಲೋಕ್ ಹೋ. ಈ ನೀವು ಕರುಣಾಳು ಬಾ ಬೆಳಕೆ ಬಗ್ಗೆ ನಾಗಮಣಿ ಮೇಡಮ್ ಹೇಳಿದರು. ನಾನು ಬಂದದ್ದು ಹೇಗೆ, ಅದು ಜಮಖಂಡಿಯಲ್ಲಿ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೆ ನಾನು, BLD ಕಾಲೇಜ್ ಅದು. ನಮಗೆ ಟಿ ರುಬೆನ್ ಅಂತ ಪ್ರಿನ್ಸಿಪಲು, ಆ್ಯಬ್ಸಲ್ಯೂಟ್ಲಿ ಟಾಪ್ ಕ್ಲಾಸ್ ಟೀಚರ್. ಇಂಗ್ಲೀಷ್ ಅವ್ರನ್ನ ಕಲಿಸೋರು ಕೇಳಿಲ್ಲ ನಾನು. ಇವತ್ತಿಗಾದರೂ ಟಿಪಿಕಲ್ ಬ್ರಿಟಿಷ್ ಆ್ಯಕ್ಸೆಂಟೇ ಇತ್ತು ಅವರಿಗೆ. ಜಮಖಂಡಿ ಅಂತ ಊರಲ್ಲಿ ಬ್ರಿಟಿಷ್ ಆ್ಯಕ್ಸೆಂಟ್ ಉಳಿಸ್ಕೊಳ್ಳೋದು ದೊಡ್ಡ ಸಾಹಸ ಅದು. ನಮ್ಮ ಕಲಿಸೋರು ಕ್ಲಾಸಿಗೆ ಅವ್ರದ್ದು ಪದ್ಧತಿ ಇತ್ತು. ನಿಮ್ಮ ಕಣ್ಮುಂದೆ ಚಿತ್ರ ಬರುತ್ತೆ, 100 ಜನ ಹುಡುಗರು ನಿಂತ್ಕೋಬೇಕು. ಪದ್ಯ ಕಲಿಸಿದ ಮೇಲೆ ಅವ್ರು ನಮ್ಮ ಕಡೆ ಹೇಳು ಅಂತಾರೆ. ಅವ್ರು ಹಾಡ್ತಾರೆ, ಹಿಂದೆ ಅನ್ಬೇಕು, ನಾವು ರಿಪೀಟ್ ಮಾಡಬೇಕು, ಎದ್ದು ನಿಂತ್ಕೋಬೇಕು ಎಲ್ಲರೂ. ಕಾಡಿನಲ್ಲಿ ನ್ಯೂಮನ್ ಕಥೆ ಅದು. ಧರ್ಮ ಬಿಟ್ಟು ಎಕಡೆ ಹೋದ, ತಪ್ಪಾಯ್ತು ಅಂತ ಮತ್ತು ವಾಪಸ್ ಬಂದ. ಆಗ ಬರೆದಂಥದ್ದು ಲೀಡ್ ಕೈಂಡ್ಲಿ ಲೈಟ್ ಎಮಿಟ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದ ಮಿ ಆನ್ ಅಂತ ಬರೆದದ್ದು. ಕೊನೆ ಹೇಳೋರು ಈ ಪದ್ಯವನ್ನು ಕನ್ನಡಕ್ಕೆ BM ಶ್ರೀ ಅವರು ಅನುವಾದಿಸಿದ್ದಾರೆ ಅಂಥೇಳಿ. ಅವ್ರ ಧ್ವನಿನೇ ಚಂದ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅಂದಾಗ ಬೆಳಕು ಬಂತು ಅಂತ ಅನ್ನಿಸ್ಬೇಕು ನಮಗೆ. ಅಷ್ಟು ಚಂದ, ಎಷ್ಟು ಗಟ್ಟಿ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು ನನಗೆ ಹಾಡು. ಅವ್ರು ಹೇಳಿದ್ದು ಮೇಷ್ಟ್ ಹೇಳಿದ್ದು ಅಂದರೆ, ಮುಂದೆ 45 ವರ್ಷದ ನಂತರ ಪ್ರಜಾವಾಣಿಯವರು ಲೇಖನ ಬರೀರಿ ಅಂತಂದ. ಹ್ಞೂ ಅಂದೆ. ಅದು ಹೆಡಿಂಗ್ ಏನು ಕೊಡ್ತೀರಿ ಅಂತ ಕೇಳಿದರು. ನೀವು ನಂಬಲಿಕ್ಕಿಲ್ಲ, ನಾವು 5 ಸೆಕೆಂಡ್ ಕೂಡ ವಿಚಾರ ಮಾಡಲಿಲ್ಲ, ಕರುಣಾಳು ಬಾ ಬೆಳಕೆ ಅಂತ ಹೇಳಿದೆ. ಅಂದರೆ ಪ್ರೇರಣೆ ಎಲ್ಲಿಂದ ಸಿಗುತ್ತೆ ಅದು? ಕ್ಲಾಸಲ್ಲಿ ನಮ್ಮ ಮೇಷ್ಟ್ರು ಲೀಡ್ ಕ್ಯಾಂಡಿಲೇಟ್ ಅನುವಾದ ಹೇಳಿದ್ದು ಎಷ್ಟರ ಮಟ್ಟಿಗೆ ಗಟ್ಟಿ ಕೂತಿತ್ತು ಅಂದರೆ, ಇವತ್ತಾದರೂ ನನಗೆ ಆ ಕರುಣಾಳು ಬಾ ಬೆಳಕೆ ಹಾಡಿದರೆ ನನ್ನ ಕಣ್ಣು ತೆಗೆಯೋಕ್ಕಾಗೋದೇ ಇಲ್ಲ. ನಂದೇ ಚಿತ್ರ ಬರುತ್ತೆ ಕಣ್ಮುಂದೆ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನ್ನು ಮುಂದೆಯೂ ಕೈ ಹಿಡಿದು ನಡೆಸದೆಯಾ. ನಾವೆಲ್ಲ ಮೂರ್ಖರೇ ತಾನೇ, ಹೇಗೆ ನಡಿಬೇಕು ಅಂತ ಗೊತ್ತಿಲ್ಲ, ದೇವರ ಕೈ ಹಿಡಿದು ನಡೆಸ್ಬೇಕು ನಮ್ಮನ್ನು. ಆ ಕ್ಷಣ ಕಣ್ಮುಂದೆ ಬರುತ್ತೆ. ಒಂದು ಹಾಡು ಎಂಥ ಪ್ರೇರಣೆ ಕೊಡಬಹುದು ಅಂತ. ಈ ಹೊತ್ತಿಗೆ ಇನ್ನೊಂದು ಮಾತು ಹೇಳಿಬಿಡ್ತೀನಿ. ಇದೇ ಹೊತ್ತಿಗೆ ನಾನು ಸಾಮಾನ್ಯವಾಗಿ ಅನುವಾದ ಅನ್ನೋದು ಜಾರಿಕೆ ಹಾದಿ. ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಮಾಡೋದು ಕಷ್ಟದ ಕೆಲಸ. ನೀವೆಷ್ಟೇ ಪ್ರಯತ್ನ ಮಾಡಿದರೂ ಆ ಮೂಲ ಭಾಷೆ ಸೊಗಡು ಹೋಗ್ಬಿಡ್ತದೆ. ಆದರೆ ನನ್ನ ಮಟ್ಟಿಗೆ ಹೇಳೋದಾದರೆ, ನಾನು ಓದಿನ ಮಿತಿ ಹೇಳೋದಾದರೆ, 2 ಕವನಗಳು ಅನುವಾದಗಳು ಮೂಲಕ್ಕಿಂತ ಚೆನ್ನಾಗಿದ್ದ. ನಾನು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಬೇಕಾದ್ರೆ ಹೇಳ್ಬೋದು. ನನ್ನ ಮಟ್ಟಿಗೆ ಹೇಳೋದಾದರೆ ಯಾವುದು ಅಂತ ಹೇಳಿಬಿಡ್ತೀನಿ. ಮೊದಲೇದು ಇದು ಲೀಡ್ ಕ್ಯಾಂಡ್ಲಿ ಲೈಟ್ ಎನ್ಸರ್ಕ್ಲಿಂಗ್ ಗ್ಲೂಮ್, ಅದನ್ನು BM ಶ್ರೀ ಅವರು ಮಾಡಿದ್ದು. ನೀವು ಲೀಡ್ ಕ್ಯಾಂಡಿಲೇಟ್ ಓದಿ ನೋಡಿ ನೋಡೋಣ, ಕಣ್ಣಲ್ಲಿ ನೀರು ಬರೋದೇ ಇಲ್ಲ ನಿಮಗೆ. ಕರುಣಾಳು ಬಾ ಬೆಳಕೆ ಚಂದ ಕೇಳಿದರೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ಬರ್ತದೆ. ನಾನೇನು ಭಾಳ ಕೇಳ್ತಾ ಇಲ್ಲಪ್ಪ, ಸಾಕು, ಒಂದು ಹೆಜ್ಜೆ ಸಾಕು ನನಗೆ. ಒಂದು ಹೆಜ್ಜೆ ಯಾಕೆ ಕೇಳ್ತಾನವನು? ಆ ಹೆಜ್ಜೆ ಸರಿಯಾಗಿದ್ದರೆ ಮುಂದಿನ ಗುರಿ ಕಡೆ ಕರೆಕ್ಟಾಗಿ ಹೋಗುತ್ತೆ. ಮೊದಲೇ ಹೆಜ್ಜೆ ತಪ್ಪಾದರೆ ನಾನು ದಾರಿ ತಪ್ಪಿಬಿಡ್ತೀನಿ. ಸಾಕು, ನನಗೊಂದು ಹೆಜ್ಜೆ ಅಂತ ಕೇಳೋದಾಗಲಿ. ಸಲಹಿದೆಯ ಮೂರ್ಖನನ್ನು ಮುಂದೆಯೂ ಕೈ ಹಿಡಿದು ನಡೆಸಲಿ ಆಶಾವಾದ. ಎಷ್ಟು ಚಂದ ಅನುವಾದ ಒರಿಜಿನಲಲ್ಲಿ ಸಿಗೋಲ್ಲ ನಿಮಗೆ. ಇನ್ನೊಂದು ಹಾಡು ಸ್ವಾಮಿ ವಿವೇಕಾನಂದರೇ ಬರೆದಂಥದ್ದು, ನಥಿಂಗ್ ಲೆಸ್ ದನ್ ಸ್ವಾಮಿ ವಿವೇಕಾನಂದ. ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ ಬರೆದ್ರು. ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ ಅದ್ಭುತ ಸಾಕು. ಅದನ್ನು ಪುಟ್ಟಪ್ಪನವ್ರು ಕನ್ನಡಕ್ಕೆ ಮಾಡಿದ್ದಾರಪ್ಪ, ಕೈ ಮುಗಿಬೇಕು. ಬಂಗಾರ ಭಾಷೆ ಅದು. ನನ್ನ ಪ್ರಕಾರ ಒರಿಜಿನಲ್ಗಿಂತ ಚೆನ್ನಾಗಿದೆ ಅದು. ಏಳು ಮೇಲೇಳು ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿನಾಡನು. ವಿವೇಕಾನಂದರ ಪದ್ಯನ ಎಷ್ಟು ಸಲ ಓದಿದ್ದೇನೋ ಗೊತ್ತಿಲ್ಲ ಅದನ್ನು, ಆದರೆ ರೋಮಾಂಚನ ಆಗಲಿಲ್ಲ ನನಗೆ. ನನ್ನ ದಡ್ಡತನ ಇರ್ಬೋದು. ಆದರೆ ಪುಟ್ಟಪ್ಪನವ್ರು ಹಾಡಿದ್ದನ್ನು ನಮ್ಮ ಪುರುಷೋತ್ತಮಾನಂದಜಿಯವರು ಹಾಡ್ತಾರಲ್ಲ ರಾಮಕೃಷ್ಣಾಶ್ರಮದಲ್ಲಿ, ಕೇಳಬೇಕದು. ಕಣ್ಣಲ್ಲಿ ನೀರು ಬರದೆ ಹೋದರೆ ನೀವು ಮನುಷ್ಯರೇ ಅಲ್ಲ. ಆ ಥರ ಅಂಥ ಅದ್ಭುತ ಹಾಡು. ಯಾಕೆ ಹೇಳ್ತೀನಿ ಅಂದರೆ, ಆ ಭಾಷೆ ಎಂಥ ಪ್ರೇರಣೆ ಕೊಡುತ್ತೆ ಗೊತ್ತಾ? ಮೈ ಜುಮ್ ಅನಿಸ್ಬಿಡುತ್ತೆ. ಹೇಳು ಸಾಕು ಮಾಡಿ ಓಂ ಶಾ ಅಂತ ತಕ್ಷಣ ಓಂ ತತ್ ಸತ್ ಓಂ ಅಂತ ಶುರು ಮಾಡ್ತಾರೆ. ಅದನ್ನು ಬದಲಾವಣೆ ತಂದದ್ದು ರೀತಿ ಪುಟ್ಟಪ್ಪನವ್ರದ್ದು ಬಂಗಾರ, ಭಾಷೆ ಬಂಗಾರ ಅವ್ರದ್ದು. ಅದಕ್ಕೆ ಹೇಳಿದ್ರು ಪ್ರೇರಣೆ ಎಂಥದ್ದು ಕೊಡುತ್ತದೆ ಅಂತ. ಅಲ್ಲಮ್ಮನ ವಚನಗಳು ಪ್ರೇರಣೆ ಕೊಟ್ಟಿಲ್ವ ನಮಗೆ? ಅಲ್ಲಮ್ಮ ಪ್ರಭು ಅಂದರೆ ಅದು ನನ್ನ ಪ್ರಕಾರ ಜ್ಞಾನದ ಮಿತಿ. ಅದು
ಲಿಮಿಟ್ ಅದು ಮುಂದೆ ಹೋಗೋದು ಕಷ್ಟ. ಅಂಥ ಅಲ್ಲಮ ಪ್ರಭು ಎಂಥ ಚಂದದ ವಚನಗಳನ್ನು ಬರೀತಾನೆ. ಬದುಕಿದಂಥ ರೀತಿ ಅಂಥದ್ದು ಆ ಜೀವನ ಓದಿದಾಗ ನನಗನ್ನಿಸ್ತು. ಸುಮಾರು ಒಂದು 7 ದಿವಸ ಏನೋ ಮಾತಾಡಿದ್ದೆ ನಾನು ಅಲ್ಲಮ ಪ್ರಭು ಬಗ್ಗೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ. ನನಗೆ ಪ್ರತಿಕ್ಷಣ ಬೆರೆ ಹುಟ್ಟಿಸೋದು ಏನು ಶಕ್ತಿ ಇರಬೇಕಲ್ಲ ಅದು. ಅವಾಗ ಅನಿಸುತ್ತೆ ಅಂಥ ಶಕ್ತಿ ನಮ್ಮಲ್ಲಿ ಇತ್ತಲ್ಲಪ್ಪ. ಇಲ್ಲೇ ಓಡಾಡಿದ್ದು ಸುತ್ತಮುತ್ತಲ, ಶಿವಮೊಗ್ಗ ಸುತ್ತಮುತ್ತಲ ಓಡಾಡಿದ್ದು ಜೀವ ಅದು. ಇಲ್ಲಿಂದ ಹೋದದ್ದು ಅಲ್ಲಿ ಹೋದದ್ದು, ಹೊಸ ಕಲ್ಯಾಣಕ್ಕೆ ಹೋದದ್ದು, ಅದು ಅನಾಹುತ ಶಕ್ತಿ ಅದು. ಅದು ನೋಡ್ಕೊಂಡಾಗ ಅನಿಸುತ್ತೆ ಅವನ ಶಕ್ತಿ ಒಂದು ಚೂರಾದರೂ ಬರಬಾರ್ದ ನಮಗೆ. ಬೆಂಕಿಯಲ್ಲಿ ಬಿದ್ದ ಕರ್ಪೂರಕ್ಕೆ ಅಪ್ಪುವಿನೊಳಗಿಪ್ಪ ಉಪ್ಪಿಂಗೆ ಸಮರ್ಥ ಗುರುವಿನ ಕೈಯಲ್ಲಿಪ್ಪ ಶಿಷ್ಯಂಗೆ ಬೇರೆ ಬೇರೆ ಕ್ರಿಯಾವರ್ತನೆಗಳು ಉಂಟೆ ಗುಹೇಶ್ವರ ಅಂತ. ಎಷ್ಟು ಚಂದ. ಬೆಂಕಿ ಇದೆ, ಒಂದು ಕರ್ಪೂರ ಹಾಕಿಬಿಡ್ತೀರಿ. ಕರ್ಪೂರ ಹಾಕಿದರೆ ಏನಾಗುತ್ತೆ, ಅದು ಬೆಂಕಿಯಾಗಿ ಕ್ಷಣದಲ್ಲಿ ಕರಗಿ ಹೋಗ್ಬಿಡ್ತದೆ. ಅಪ್ಪುವಿನೊಳಗಿಪ್ಪ ಉಪ್ಪಿಂಗೆ, ಅಪ್ಪು ಒಂದು ಸಮುದ್ರದಿಂದ ಒಂಚೂರು ಉಪ್ಪು ಹಾಕಿದರೆ ಏನಾಗುತ್ತೆ, ಅದರೊಳಗೆ ತಕ್ಷಣ ಕರಗಿ ಹೋಗ್ತದೆ. 3ನೇ ದೇಶ ಚೆನ್ನಾಗಿದೆ ನೋಡಿ. ಸಮರ್ಥ ಗುರುವಿನ ಕೈಯಲ್ಲಿಪ್ಪ ಶಿಷ್ಯಂಗೆ ಬೇರೆ ಬೇರೆ ಕ್ರಿಯಾವರ್ತನೆಗಳು ಉಂಟೆ ಗುಹೇಶ್ವರ. 3 ಹಾಗೆ. ಕರ್ಪೂರ ಹೇಗೆ ತಾನು ಬೆಂಕಿಯಾಗಿ ಹೋಗ್ಬಿಡ್ತದೋ ಕ್ಷಣ ಮಾತ್ರದಲ್ಲಿ, ಉಪ್ಪು ಹೇಗೆ ತಾನು ಸಮುದ್ರವೇ ಆಗಿ ಹೋಗ್ಬಿಡ್ತದೋ ಹಾಗೆ ಸಮರ್ಥ ಗುರುವಿನ ಕೈ ಇಟ್ಟಂಥ ಶಿಷ್ಯ ಗುರುವೇ ಆಗಿ ಹೋಗ್ಬಿಡ್ತಾನೆ ಅಂತ. ಎಷ್ಟು ಚಂದದ ಮಾತು. ಅಲ್ಲಮ್ಮ ಪ್ರಭು ಮಾತನ್ನು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲರಿ, ಅಂಥ ಶಕ್ತಿ ಅದು, ಅಸಾಧ್ಯ ಶಕ್ತಿ ಅದು. ಬಸವಣ್ಣವ್ರ ವಚನಗಳು ಒಂದು ಪ್ಯಾರಾಗ್ರಾಫ್ ಬರೀ ಒದ್ದಾಡ್ತೀವಿ ನಾವು ಒಂದು ಕನ್ನಡದಲ್ಲಿ ಬರೀಬೇಕಾದ್ರೆ. ಅಷ್ಟು ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆ ಕಳಬೇಡ, ಕೊಲ್ಲಬೇಡ, ಹುಸಿಯೇ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಬರಿಬೇಕಾದ್ರೆ. ಇಷ್ಟು ಸುಲಭ ಕನ್ನಡದಲ್ಲಿ ಹೇಳೋಕ್ಕಾಗತ್ವ? ದೈವೇ ಧರ್ಮದ ಮೂಲವಯ್ಯ. ನನಗನ್ಸುತ್ತೆ ಯಾವಾಗ ನಮ್ಮ ಭಾಷೆ ಸುಲಭ ಆಗತ್ತೆ ಅಂತ. ಕೆಲವ್ರ ಭಾಷೆ ಅರ್ಥವೇ ಆಗಲ್ಲ, ಗೊತ್ತಿಲ್ಲ, ನನಗಂತೂ ಹಂಗಾಗತ್ತೆ. ಕೆಲವು ಬರ್ಕೊಡ್ತಾರೆ, ಒಂದು ಪೇಜ್ ಓದ್ಬಿಟ್ಟು ಕೊನೆಗೆ ಏನು ಹೇಳಿದ್ರಿ ಇದ್ರೊಳಗೆ ನೀವು ಅಂತ ಅವ್ರನ್ನೇ ಕೇಳಬೇಕು. ದೊಡ್ಡ ಸೆಂಟೆನ್ಸು, ದೊಡ್ಡ ಶಬ್ದ ಇರ್ತವೆ, ಹಿಂಗೆ ಟ್ವಿಸ್ಟ್ ಆಗ್ತದೆ, ಹಿಂಗೆ ಆಗ್ತದೆ, ಒಂಥರ ಕೋರ್ಟ್ ಜಜ್ಮೆಂಟ್ ನೋಡ್ದಂಗೆ. ನಮ್ಗೆ ಆಗಿತ್ತವೇನೆ ಅದು. ನಮ್ಮ ಸಂಸ್ಥೆದು ಯಾವುದೋ ಕೋರ್ಟಿಗೆ ಹೋಗಿದ್ವಿ, ಜಡ್ಜ್ ಕೊಟ್ಟರು, ನಮ್ಮ ಕಡೆ ರಾಮ ಜೋಯಿಸರು ನಮ್ಮ ಕಡೆ ವಾದ ಮಾಡಬೇಕು, ಪ್ರಮೀಳಾ ನೇಸರಿಗೆ ಆ ಕಡೆ ವರ್ಕ್ ಮಾಡಬೇಕು. ಇಬ್ಬರು ಹೋಗಿದ್ದೀವಿ ನಾವು. ಆಗಿನ ಕಾಲ ಎಷ್ಟು ಚೆನ್ನಾಗಿತ್ತು ಹೇಳ್ಬಿಡ್ತೀನಿ, ಸ್ವಲ್ಪ ಡೈವರ್ಷನ್ ಆದರೂ ಅಡ್ಡಿ ಇಲ್ಲ. 2 ಸಂಸ್ಥೆಗಳು ರಾಜಾಜಿನಗರದಲ್ಲಿ ಇರೋದು, ಬೆಂಗಳೂರಲ್ಲಿ. ಆ ಬಸ್ಸೇ ಬರ್ತಿಲ್ಲ ರಾಜಾಜಿನಗರಕ್ಕೆ 72-73ಕ್ಕೆ. ನಾನು ನಮ್ಮ ಸೆಕ್ರೆಟ್ರಿ ಇಬ್ಬರೇ ಹೋಗೋರು ಕೋರ್ಟಿಗೆ. ಅವರು ಒಂದು ಟೀಮ್ ಕಟ್ಕೊಂಬರೋರು, ಅಪೋಸಿಷನ್ ಪಾರ್ಟಿಯವರು. ಎಷ್ಟು ಒಳ್ಳೆಯವರು ಅಂದರೆ, ನಮ್ಮ ಸೆಕ್ರೆಟ್ರಿ ಕಡೆ ಸ್ಕೂಟ್ರ್ ಇಲ್ಲ, ಕಾರ್ ಇಲ್ಲ, ಏನೂ ಇಲ್ಲ. ಅವರೇ ಬರೋರು, ಬರ್ರಿ ಸೇರಿ ಸ್ಕೂಟ್ರ್ ಮೇಲೆ ಹೋಗೋಣ ಬರ್ರಿ, ಜೊತೆಗೆ ಹೋಗೋರು ಇವರು ಕೋರ್ಟಿಗೆ. ಆ ಕೊನೆ ದಿವಸ ಜಜ್ಮೆಂಟ್ ಕೊಡೋ ದಿವಸ ನಮಗೆ ಖಾತ್ರಿ ಆಗಿತ್ತು ನಾವು ಸೋಲ್ತೀವಿ ಅಂತ. ಈ ರಾಮ ಜೋಯಿಸರು ಜಾಸ್ತಿ ಮಾತಾಡೋಲ್ಲ ಪಾಪ. ನಾವು ಹೋಗಿ ಮಾತಾಡಿ ಸರ್ ಸುಮ್ಮನಿರಿ, ಮಾತಾಡೋದು ಬೇಕಾಗಿಲ್ಲ ಅಂತ ಅವ್ರು ಅನ್ನೋರು. ಅವ್ರಿಗೆ ಗೊತ್ತು ಎಷ್ಟು ಮಾತಾಡಬೇಕು, ನಮಗೇನು ಗೊತ್ತು. ಅವ್ರು ವಿಪರೀತ ಮಾತಾಡ್ತಿದ್ರು ಪ್ರಮೀಳಾ ನೇಸರಿಗೆ. ಅವ್ರು ಗೆದ್ದು ಬಿಡ್ತಾರೆ ಅಂತ. ಅವರೆಲ್ಲ ಪಟಾಕಿ ತಂದಿದ್ರು, ಹೂ ತಂದಿದ್ರು, ಹಾರ ತಂದಿದ್ರು ಎಲ್ಲ ಆ ಕಡೆಯವರು. ನಾವು ಇಲ್ಲಿ ಬೋಲೆ ಕೂತಿದ್ವಿ. ಜಜ್ಮೆಂಟ್ ಆಯಿತು, ಏನಾಯಿತು ಗೊತ್ತಾಗ್ತಾ ಇಲ್ಲ ನಮಗೆ. ನಮ್ಮಂತ ಆಯ್ತಾ ಅವ್ರಂತ ಆಯ್ತಾ? ಈ ಕೋರ್ಟ್ ಜಜ್ಮೆಂಟ್ ಹೆಂಗಿರ್ತಾವೆ. ನಮ್ಮ ಶೇರೆ ಕೇಳಿದರು, ಕರ್ಜಿ ಕೇಳ್ರಿ ಅವ್ರನ್ನ, ಏನಾಯ್ತು ನಮ್ಮದು ಅಂತ. ನಾನಂದೆ ಬಹುಶಃ ನಾವು ಗೆದ್ದಿರ್ಬೇಕು ಸರ್ ಅಂದೆ. ಯಾಕೆ ಅಂದರು, ಜಜ್ಮೆಂಟ್ ತಿಳಿದಿಲ್ಲ ನನಗೆ. ಅವ್ರು ಸುಮ್ಮನೆ ಹೋದರು ಹೊರಗಡೆ. ಹೂವು ತಂದಿದ್ದಾರೆ, ಪಟಾಕ್ಷಿ ತಂದಿದ್ದಾರೆ, ಹಾರಿಸದೆ ಹೋದ್ಮೇಲೆ ಬಹುತೇಕ ನಾವು ಗೆದ್ದಿರಬೇಕು. ಈ ಜಜ್ಮೆಂಟ್ ಹಂಗಿರ್ತಾವೆ. ಕೆಲವು ಸಾಹಿತ್ಯ ವಿಮರ್ಶೆಗಳು ಹಾಗೆ ಇರ್ತವೆ, ಅರ್ಥವೇ ಆಗಲ್ಲ, ಅದು ಏನು ಅಂತ ಅರ್ಥ ಆಗಲ್ಲ. ಅದಕ್ಕೆ ಅದು ಬೇಕಾಗಿಲ್ಲ. ಬಸವಣ್ಣವ್ರ ಮಾತು ನೋಡಿದಾಗ ಎಷ್ಟು ಸುಲಭ. ಉಳ್ಳವರು ಶಿವಾಲಯ ಮಾಡುವರ, ಇದಕ್ಕಿಂತ ಸುಲಭ ಬರೆಯೋಕ್ಕೆ ಸಾಧ್ಯ ಎನ್ನ ಕಾಲೇ ಕಂಬ. ಬ್ಯೂಟಿಫುಲ್ ಇಮ್ಯಾಜಿನೇಷನ್ ಅದು. ಅಧ್ಯಾತ್ಮದ ಪೂರ್ತಿ ಕಳಸವನ್ನು ಇಟ್ಟುಬಿಟ್ಟಿದ್ದಾರೆ ಅದರೊಳಗೆ. ಸಿಂಪಲ್ ಕನ್ನಡದಲ್ಲಿ, ಸಣ್ಣ ಕನ್ನಡದಲ್ಲಿ ಇಡುವಂತಿದೆ ಶಕ್ತಿ ಇದೆಯಲ್ಲ, ನೆನೆಸ್ಕೋಬೇಕಲ್ಲ, ಪ್ರೇರಣೆ ಆಗಲ್ವಾ? ನಾವು ಕನ್ನಡ ಬರೀಬೇಕಂದ್ರೆ ಪ್ರಯತ್ನ ಮಾಡೋಣ, ಅವ್ರಂಗೆ ಸುಲಭವಾಗಿ ಬರೆಯೋ ಪ್ರಯತ್ನ ಮಾಡೋಣ. ಮಾಸ್ತಿ ಒಂದು ಪಾಠ ಕಲಿಸಿದ್ರು ನನಗೆ, ಅದು ಇವತ್ತಿಗೂ ನನಗೆ ಮೂಲ ಪಾಠ. ಅದು ಒಂದು ದೇವಸ್ಥಾನ ಬಗ್ಗೆ ಒಂದು ಆರ್ಟಿಕಲ್ ಬರ್ಕೊಡ್ರಿ ಅಂದರು. ಅವ್ರದ್ದೇ ಪೇಪರ್ ಬರ್ತಿತ್ತಲ್ಲ, ಬರ್ಕೊಟ್ಟೆ, ಪಬ್ಲಿಷ್ ಮಾಡಿದರು. ಒಂದು ವಾರ ಆದ್ಮೇಲೆ ಹೋಗಿದ್ದೆ ಭೇಟಿ ಆಗೋದು. ಕೂತ್ಕೊಳ್ಳಿ ಇಲ್ಲಿ ಅಂದರು. ಕೂತ್ಕೊಂಡು ಯಾರಿಗೆ ಬರೆದ್ರಿ ಇದನ್ನು ಅಂತ ಕೇಳಿದರು. ನೀವೇ ಕೇಳಿದ್ರಲ್ಲ ಸರ್ ಅಂದೆ. ಕೇಳಿದೆ, ಯಾರು ಓದ್ತಾರೆ ಅಂದು. ನನಗೆ ಗೊತ್ತಿಲ್ಲ ಸರ್ ಅಂದೆ. ಹಂಗೆ ಮಾಡಬಾರ್ದು, ಬರೆಯುವಾಗ ಯಾರು ಓದ್ತಾರೆ ಅಂತ ಗಮನದಲ್ಲಿ ಇಟ್ಕೋಬೇಕು. ಪತ್ರಿಕೆ ಲೇಖನ ಬರೆಯೋದು ನಿಮ್ಮ ಬುದ್ಧಿವಂತಿಕೆ ತೋರಿಸೋದಕ್ಕಲ್ಲ. ಚಂದ ಮಾತು, ನಿಮ್ಮ ಬುದ್ಧಿಗೆ ಎಷ್ಟು ಅವರೇ ಹೇಳಬೇಕು ಪಾಠ ನಮಗೆಲ್ಲ, ಇದನ್ನು ಬುದ್ಧಿ ತೋರಿಸೋದಕ್ಕಲ್ಲ. ಇವತ್ತಿಗೂ ಎಷ್ಟು ಚೆನ್ನಾಗಿ ಹೇಳಿದ ಮಾತು. ಕರ್ನಾಟಕದಲ್ಲಿ ಕರ್ಜಿಗೆ ಅವರೇ ಅಲ್ಲೊಬ್ಬರು ಹೆಣ್ಮಗಳಿದ್ದಾಳೆ, ಓದೋಕ್ಕೋ ಬರೆಯೋಕ್ಕೆ ಬರುತ್ತೆ ಆಕೆಗೆ, ಆಳವಾದ ಜ್ಞಾನ ಇಲ್ಲ ಆಕೆಗೆ. ಇಲ್ಲಿ ಪಂಡಿತರಿದ್ದಾರೆ,
ನೀವು ಪಂಡಿತರಿಗೆ ಅಂತ ಬರೆದ್ರೆ 95 ಜನಕ್ಕೆ ಅರ್ಥ ಆಗಲ್ಲ. ಆಕೆಗೆ ಅರ್ಥ ಆಗುವಂಗೆ ಬರೆದ್ರೆ ಪಂಡಿತರಿಗೂ ಅರ್ಥ ಆಗತ್ತೆ. ಅವ್ರಿಗೆ ನೋಡಿ ಎಷ್ಟು ಚಂದ ಹೇಳೋದು. ನೀವೇನೇ ಬರೀಬೇಕಾದ್ರೆ ಇದಕ್ಕಿಂತ ಸುಲಭ ಮಾಡೋಕ್ಕೆ ಸಾಧ್ಯ ಇದೆಯಾ ನೋಡಿ, ಕಷ್ಟದ ಪದ ಬಳಸಬೇಡಿ, ಇನ್ನೂ ಸುಲಭ ಮಾಡಿ, ಇನ್ನೂ ಸುಲಭ ಮಾಡಿ, ಇದಕ್ಕಿಂತ ಸುಲಭ ಮಾಡೋಕ್ಕೆ ಬರಲ್ಲ ಅಂತ ಕಳಿಸ್ಕೊಡಿ. ಮಾಸ್ತಿಯವ್ರ ಭಾಷೆ ತಾವು ಗಮನಿಸಿರಬೇಕು, ಎಷ್ಟು ಸುಲಭದ ಭಾಷೆ ಗೊತ್ತಾ, ತುಂಬ ಸುಲಭ, ಕಷ್ಟದ ಪದಗಳೇ ಇರೋಲ್ಲ ಅಲ್ಲಿ, ಅದು ಕಲಿಸಿದ್ದು. ಅದು ಎಷ್ಟು ಚಂದ ನೋಡಿ. ಬಸವಣ್ಣವ್ರ ವಚನ ನೋಡೋದಾಯಿತು. ಅಕ್ಕ ಮಹಾದೇವಿದು, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಆ ಜೀವನನೇ ಅದ್ಭುತ ರಮ್ಯ ಕಥೆ ಅದು ಜೀವನ. ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಹಾಡಿದ್ದು ಕೇಳಬೇಕು. ಅದನ್ನು ಎಷ್ಟು ಜನ ಕೇಳಿದ್ದೀರೋ ಗೊತ್ತಿಲ್ಲ, ನಾನು ಸಾಕಷ್ಟು ಜನ ಕಡೆ ಕೇಳಿದ್ದೀನಿ. ಏನು ಕೇಳಿದರೂ ಅದೊಂಥರ ಅಷ್ಟು ಟೇಸ್ಟ್ ಬರೋಲ್ಲ. ಮಲ್ಲಿಕಾರ್ಜುನ್ ಮನ್ಸೂರ್ ಅವರೇ ಸರಿ. ಯಾಕೊಂದು ಸಣ್ಣದು ಹೇಳಿಬಿಡ್ಬೇಕು ಅದನ್ನು. ನಾನು ಧಾರವಾಡದಲ್ಲಿ PhD ಮಾಡ್ತಿದ್ದೆ. ಮಾಡುವಾಗ ನರ್ಕೆ ಅಂತ ನಮ್ಮಲ್ಲಿ ಮೇಷ್ಟ್ರೊಬ್ಬರು, ಅವರು ಮನ್ಸೂರ್ ಸ್ಟೂಡೆಂಟ್ ಅವರು. ನಾವು ಹೋಗ್ತಾಯಿದ್ವಿ ಧಾರವಾಡದಲ್ಲಿ ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಆನರರಿ ಪ್ರೊಫೆಸರ್ ಅವರು. ನಾನು ಮಧ್ಯಾಹ್ನ ಹೋದೆ, ಅವರು ಊಟ ಮಾಡಿ ಕೂತಿದ್ದಾರೆ, ಕವಳ ಹಾಕ್ಕೊಂಡು ಕೂತಿದ್ದಾರೆ. ಎಲೆ ಅಡಿಕೆ ಯಾವಾಗಲೂ ಇರಬೇಕು ಬಾಯಲ್ಲಿ, ಟೊಪ್ಪಿಗೆ ತೆಗೆದು ಕೋಟು ತೆಗೆದಿಟ್ಟು ಆರಾಮಾಗಿ ಕೂತಿದ್ರು. ನಾ ಹೋದೆ, ಹಾಂ ಏನು ಬಂದ್ರಿ ಅಂತ ಕೇಳಿದರು. ಸುಮ್ಮನೆ ಬಂದೆ ಸರ್. ಕೂಡ್ರಿ ಅಂದರು. ನನ್ನಂಥ ಉದ್ದಟ ಇನ್ನು ಯಾರೂ ಇರಲಿಕ್ಕಿಲ್ಲ. ಅಂಥ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಬಂದಂಥ ವ್ಯಕ್ತಿ, ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತ ಅವಾರ್ಡ್ ಕೊಟ್ಟಿದ್ರು ಅವರಿಗೆ. ನಾನು ಏನು ಕೇಳಿದೆ ಗೊತ್ತಾ, ಒಂದು ಹಾಡು ಹೇಳ್ತೀರಿ ಸರ್ ಅಂದೆ. ಮಕ್ಕಳು ಹಾಡೋದಿಲ್ಲ ರೀ ಈಗ, ಸರ್ ಮಕ್ಳಿಗೆ ಹಾಡೋದಿಲ್ಲ ಅಂತಾರೆ ಅವರು. ಅಂಥದ್ದು ನಾನು ಅವ್ರಿಗೆ ಕೇಳಿಬಿಟ್ನಲ್ಲ, ಕೇಳಿದ್ಮೇಲೆ ಗೊತ್ತಾಯ್ತು ತಪ್ಪು ಮಾಡಿದೆ ಅಂಥೇಳಿ. ಕ್ಷಮಿಸ್ಬಿಡ್ರಿ ಸರ್, ಕೇಳಬಾರ್ದಾಗಿತ್ತು ಅಂದೆ. ಅದರಲ್ಲಿ ಏನಿದೆ, ನಾನು ಬರೋದೇ ಒಂದು ಹಾಡು, ಅದನ್ನೇ ಕೇಳಿದ್ದೀರಿ. ಗದಗ ತಬಲ ತೊಗೊಳ್ಳೋ ಅಂದರು. ತಬಲ ತೊಗೊಂಡವನು, ಹಾರ್ಮೋನಿಯಂ ತಾವೇ ತೊಗೊಂಡ್ರು. ಹೋಗಿ ಕವಳ ಎಲ್ಲ ಉಗುಳಿ ಬಾಯಿ ತೊಳ್ಕೊಂಬಂದರು. ಯಾವ್ದು ಹಾಡಲಿ ಅಂತ ಕೇಳಿದರು. ಹೆಂಗೂ ನಾಚಿಕೆ ಬಿಟ್ಟು ಹಾಡು ಅಂತ ಹೇಳಿಬಿಟ್ಟಿನಿ. ಮತ್ತು ಅದಕ್ಕೊಂದು ಯಾಕೆ ನಾಚಿಕೆ, ಅಕ್ಕ ಕೇಳವ್ವ ಹಾಡಿ ಸರ್ ಅಂತ. ಅವ್ರ ಮಾಸ್ಟರ್ ಪೀಸ್ ಅದು. ಎಷ್ಟು ಚಂದ ಹಾಡಿದರು. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ. ಅದು ಏನಪ್ಪ ಅದ್ಭುತ ಅದು. ಶಿವನ ವರ್ಣನೆ ಮಾಡ್ಬೇಕಾದ್ರೆ ಅದೊಂದೇ ಸರಿ. ಸುಲಿಪಲ್ಲ ಗೊರವ ಅಂತ ಕರೀತಾಳೆ. ಅದು ಹಾಡಿದಾಗ ಕಣ್ಣು ಮುಂದೆ ಚಿತ್ರ ಬರಬೇಕ್ರಿ ಈಶ್ವರಂದು. ಆ ಥರ ಹಾಡಿದ್ರು ಮುಗೀತು. ಆಮೇಲೆ ನಾನು ಕಣ್ಣಲ್ಲಿ ನೀರು ಬಂದುಬಿಡ್ತು, ಅಂಥವ್ರ ಕಡೆ ಹಾಡಿಸ್ಬಿಟ್ಟಲ್ಲ ಅಂತ. ತೃಪ್ತಿ ಆತಿಲ್ಲೋ ಅಂದರು. ತೃಪ್ತಿ ಆಯ್ತು ಸರ್ ಅಂದೆ. ನನಗಾಗಲಿಲ್ಲಲ್ಲ ಅಂದರು. ಯಾಕಂದ್ರೆ ಒಂದೇ ಹಾಡಬಾರ್ದು, ಇನ್ನೊಂದು ಹಾಡ್ತೀನಿ ಕೊಡ್ರಿ. ಎರಡನೇದು ಹಾಡಿದ್ದಂತೂ ಇನ್ನೂ ಚೆಂದ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲಿಯದು ಗುಂಡು ತೇಲಲಿಯದು, ಮುಳುಗಲಿಯದು ಬೆಂಡು ತೇಲಲಿಯದು ಗುಂಡು, ಇಂತಪ್ಪ ಭವಶರದಿಯ ದಾಂಟಿಸ್. ಒಬ್ಬ ಮಧ್ಯಮ ವರ್ಗದ ಸಂಕಟ ಏಳಂಗಿಲ್ಲ ಇಳಿಯಂಗಿಲ್ಲ, ಕಣ್ಣು ಮುಂದೆ ಕಾಣಿಸೋ ಹಾಗೆ ಹಾಡಿಬಿಟ್ರು. ನಾನು ಎದ್ದು ಕಾಲು ಮುಟ್ಟು ನಮಸ್ಕಾರ ಮಾಡಿ ಹೇಳಿದೆ, ಸರ್ ನಾನು ಭಾಳ ವರ್ಷ ಬದುಕಿದರೆ ನನ್ನ ಮೊಮ್ಮಕ್ಕಳಿಗೆ ಹೇಳ್ತೀನಿ, ಐ ಹ್ಯಾಡ್ ದ ಯೂನಿಕ್ ಪ್ರಿವಿಲೇಜ್ ಆಫ್ ಬೀಯಿಂಗ್ ದ ಸೋಲೋ ಲಿಸನರ್ ಟು ದಿ ಪರ್ಫಾರ್ಮೆನ್ಸ್ ಆಫ್ ಮಲ್ಲಿಕಾರ್ಜುನ್ ಮನ್ಸೂರ್. ಯಾಕಿದನ್ನು ಹೇಳಿದೆ ಅಂದರೆ, ನಾನು ಒಬ್ಬನೇ ಶ್ರೋತೃ ಆಗಿದ್ದರೂ ಕೂಡ ಮುಂದೆ 1000 ಜನ ಇದ್ದರೂ ಏನು ತನ್ಮಯತೆಯಿಂದ ತಾದಾತ್ಮ್ಯತೆಯಿಂದ ಹಾಡಬೇಕು ಅದೇ ತಾದಾತ್ಮ್ಯತೆಯಿಂದ ಹಾಡಿದರು. ಅದು ಅದ್ಭುತ. ಅವ್ರು ಹೇಳೋರು, ನಂದಲ್ಲಪ್ಪ ಇದು ಅಕ್ಕಂದು. ಅವ್ರು ಹೆಂಗೆ ಪ್ರೇರಣೆ ಆಗಿದ್ದು ನೋಡಿ. ನಂದಲ್ಲ ಇದು ಅಕ್ಕಂದು, ಅಕ್ಕ ಮಹಾದೇವಿ ಶಕ್ತಿ ಅಂತ ಅವ್ರು ಹೇಳ್ತಾರೆ. ಅಕ್ಕ ಮಹಾದೇವಿ ಶಕ್ತಿ ಅದಕ್ಕೆ ಮುಖ್ಯ ಕಾರಣ ನಿಮ್ಗೆ ಗೊತ್ತಿರಬೇಕು. ವಚನ ಹಾಡೋಕ್ಕೆ ಶುರು ಮಾಡಿದ್ದೆ ಅನಕರರಿಂದ ಶುರು ಆದದ್ದು, ಪ್ರೇರಣೆ ಬಂದದ್ದು ಅವರಿಗೆ. ಅನಕರ ವಚನ ಹಾಡ್ರಿ, ವಚನ ಹೆಂಗೆ ಹಾಡೋದ್ರಿ ಅಂದ್ರೆ ಅವರು, ನಾವು ಕ್ಲಾಸಿಕಲ್ ಹಾಡ್ತೀವಪ್ಪ, ಒಂದು ಸಣ್ಣ ಇಷ್ಟೇ ರಾಗ ಇರ್ತದೆ, ಒಂದು ತಾಸು ಹಾಡ್ತೀವಿ ನಾವು ಎಳೆದು ಅದನ್ನು. ನೀವು ವಚನ ಇರೋದೇ 3-4 ಸಾಲು ಇರ್ತದೆ, ಹೆಂಗೆ ಹಾಡೋದು, ನೀವು ಪ್ರಯತ್ನ ಮಾಡಿರಿ ಅಂತ ಹೇಳಿದರು. ಫಸ್ಟ್ ಪ್ರೇರಣೆ ಬಂದದ್ದು ಅನಕರದಿಂದ. ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರ್ ಹಾಡೋಕ್ಕೆ ಶುರು ಮಾಡಿದರು. ಔಟ್ಸ್ಟ್ಯಾಂಡಿಂಗ್, ಎಲ್ಲರೂ ಹಾಡೋಕ್ಕೆ ಶುರು ಮಾಡಿದ್ರು ಅವಾಗ. ಅದರಿಂದ ಅಂಥ ಪ್ರೇರಣೆಗಳು ಸಿಗುವಂಥದ್ದು. ಇನ್ನು ಕೆಲವು ಭೈರಪ್ಪನವರು ಕೆಲವು ಕಾದಂಬರಿಗಳಿಂದ ಪ್ರೇರಣೆ ಪಡ್ಕೊಂಡಿದ್ದೀವಿ ನಾವು. ನಾನು ಮೊದಲಿಂದ ಧರ್ಮಶ್ರೀ ನೋಡಬೇಕು, ತಬ್ಬಲಿಯೋ ನೀನಾದೆ ಮಗನೇ ನೋಡಿದಾಗ ಅದ್ಭುತ ನಿರಾಕರಣ, ಅದ್ಭುತ ಕಾದಂಬರಿಗಳು. ಎಷ್ಟು ಪ್ರೇರಣೆ ಸಿಕ್ಕಿದೆ ಗೊತ್ತಾ. ಧರ್ಮಶ್ರೀ ಬರೆಯೋದಕ್ಕೆ ಕಾರಣರಾದಂಥವ್ರೊಬ್ಬರು ಇದ್ದಾರೆ, ಎನ್ ಕೃಷ್ಣಪ್ಪ ಅಂತ RSS ದೊಡ್ಡ ಪ್ರಚಾರಕರು. ಅವ್ರನ್ನ ಇಟ್ಕೊಂಡು ಬರೆದದ್ದು, ಕಣ್ಣು ಮುಂದೆ ಇಟ್ಕೊಂಡು ಬರೆದದ್ದು ಧರ್ಮಶ್ರೀ ಬರೆದದ್ದು. ಅವರು ನಮ್ಮ ಮನೇಲಿ ಬಂದಿದ್ದರು, ಕೃಷ್ಣಪ್ಪ ದಿವಸ ನಮ್ಮ ಮನೇಲಿದ್ದರು ಬೆಂಗಳೂರಲ್ಲಿ. ಅವಾಗ ಹೇಳೋರು ಅಂದರೆ ಒಬ್ಬ ಮನುಷ್ಯ ಏನು ಪ್ರೇರಣೆ ಕೊಡ್ಬೋದು ಒಂದು ಜೀವಕ್ಕೆ ಅಂತ. ಭೈರಪ್ಪನಂಥ ಒಂದು ಚೈತನ್ಯಶೀಲವಾದ ಮನಸ್ಸಿಗೆ ಒಬ್ಬ ದೇಶಪ್ರೇಮಿ ಕಣ್ಣಿಗೆ ಸಿಕ್ಕರೆ ಹೇಗಾಗತ್ತೆ ಅಂತ ಧರ್ಮಶ್ರೀ ಬಂದ್ಬಿಡ್ತು. ಅವ್ರು ಧರ್ಮಶ್ರೀ ಆಗಲಿ. ನಾನು ಎಲ್ಲರೂ ಹೇಳಬೇಕಾದದ್ದು, ಯಾರಿಗಾದರೂ ಮನಸ್ಸಿಗೆ ಖೇದ ಆಗಿದ್ದಾಗೆ, ಮನಸ್ಸಿಗೆ ನೋವಾಗಿ ಸಾಕಪ್ಪ ಅಂತ ಅನಿಸಿದಾಗ
ತಪ್ಪದೇ ಓದಬೇಕಾದಂಥ ಕೃತಿ ಜಗದಾತ್ಮಾನಂದರು ಬರೆದಂಥ ಬದುಕಲು ಕಲಿಯಿರಿ. ಎಷ್ಟು ಜನ ಓದಿದಾರೋ ಗೊತ್ತಿಲ್ಲ. ಹುಡುಗರಿಗೆ ಎಲ್ಲ ಕಡೆ ಹೇಳ್ತೀರಿ, ನಾನು ಬದುಕಲು ಕಲಿಯಿರಿ ಪುಸ್ತಕ ಓದಿ, ನಿರಾಶೆ ನಿಮ್ಮ ಹತ್ತಿರ ಬರೋಲ್ಲ. ಜಗದಾತ್ಮನ ಇರೋದು ಹಾಗಿದ್ದರು, ಕೊನೆವರೆಗೂ ಹಾಗೇ ಇದ್ದರು. ಅದ್ಭುತ ಅವರು. ಅನಂತಮೂರ್ತಿಯವ್ರ ವಿಮರ್ಶೆ ನೋಡಬೇಕು. ಕೆ ಎಸ್ ನರಸಿಂಹಸ್ವಾಮಿಯವರ ಕೆಲವು ಕಾವ್ಯಗಳು ಎಂಥ ಪ್ರೇರಣೆ ಕೊಡ್ತದೆ ಗೊತ್ತಾ. ಭಾಷೆ ಹೇಗೆ ಬಳಸ್ತಾರೆ ಅವರು, ನನಗೊಂಥರ ಬೆರಗಾಗಿ ಕೊಡ್ತದೆ. ನಾವು ಅದೇ ಕನ್ನಡ ಕಲ್ತಿದ್ವಿ ರಟೈಕ್ ಅದೇ ಕಲ್ತಿದ್ವಿ ನಾವು, ಅವರು ಅದೇ ಕಲ್ತಿದ್ದಾರೆ. ಅವ್ರು ಹೆಂಗೆ ಸಿಗ್ತಾವೆ ಪದ, ಅವು ನಮ್ಗೆ ಯಾಕೆ ಸಿಗೋದಿಲ್ಲ? ಒಂದು ತಮಾಷೆ ಪ್ರಸಂಗ ಹೇಳಿಬಿಡ್ಬೇಕು, ಭಾಳ ಚೆನ್ನಾಗಿರುತ್ತೆ ಅದು. ನರಸಿಂಹಸ್ವಾಮಿಯವ್ರ ಮನೆಗೆ ಸಾಕಷ್ಟು ಸಲ ಹೋಗ್ತಿದ್ದೆ ನಾನು, ಹೋಗೋದು ಬರೋದು ತುಂಬ ಇತ್ತು. ಅಲ್ಲಿ ಫೋಟೋ ಇದೆ, ಅಲ್ಲಿ ನೋಡೋಕೋದ್ರು. ಅವ್ರು ನೋಡಿದ್ರೆ ಸಾಹಿತಿಗಳಂತ ಅನ್ನಿಸ್ತಾ ಇರಲಿಲ್ಲ. ದಪ್ಪ ಕನ್ನಡಕ, ಮನೆಯಲ್ಲಿ ಒಂದು ಹಾಲು, ಎಡಗಡೆ ಒಂದು ಕಾಟ್ ಇತ್ತು, ಕಾಟ್ ಮೇಲೆ ಕೂತಿರೋರು, ಹಿಂಗೆ ಅಡಿಕೆ ತಿಂತ ಕೂತಿರೋರು, ಹಿಂಗೆ ನೋಡ್ತಾ ಬಾಗಿಲು ಕಡೆ ನೋಡ್ತಾ ಕೂತಿರೋರು. ಬರ್ರಿ 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 ಅನ್ನೋರು. ಒಂದು ಸಲ ತಮಾಷೆ ಮಾಡ್ತಿದ್ದವ್ರಿಗೆ ನಾನು, ಅವ್ರ ಹೆಂಡತಿ ವೆಂಕಮ್ಮ, ಸರ್ ನೀವು ಆ ದಾಂಪತ್ಯ ಗೀತೆಗಳನ್ನೆಲ್ಲ ಇನ್ನೊಂದು ಹೇಳಬೇಕು ನಿಮಗೆ, ಪ್ರೇಮಗೀತೆಯಿಂದ ಸಿಟ್ಟು ಬರ್ತಿತ್ತು ಅವರಿಗೆ. ಮೈಸೂರು ಮಲ್ಲಿಗೆ ಪ್ರೇಮಗೀತೆ ಅಲ್ಲ ಅವು, ದಾಂಪತ್ಯ ಗೀತೆಗಳು ಅನ್ನೋರು. ಆವಾಗಲೇ ಪ್ರೇಮ ಇತ್ತಲ್ಲ, ದಾಂಪತ್ಯ ಆದಮೇಲೆ. ನೀವು ವೆಂಕಮ್ಮ ನೋಡೇ ಬರೆದಿರಿ ಅಂದರೆ ಎಲ್ಲ ಇವನ್ನ ಅಂತ ಕೇಳಿದೆ. ಹೌದು 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 ಅಂದರು ವೆಂಕಮ್ಮ. ಇಲ್ಲ ಸುಳ್ಳು ಹೇಳ್ತಾರೆ ಅವರು, ಯಾರನ್ನೂ ನೋಡಿ ಬರೋದು ನನ್ನ ಹೆಸರು ಹೇಳ್ತಾರೆ ಇವರು. ಆ ಪ್ರೇಮ ಕಲಹನೇ ಚೆಂದ ಅವರಿಬ್ಬರದು ನೋಡೋದು. ಒಂದು ಸಲ ಸರ್ ನಮ್ಮ ಕಾಲೇಜಿಗೆ ನೀವು ಬರಬೇಕು ಚೀಫ್ ಗೆಸ್ಟ್ ಅಂತ, ಆ್ಯನ್ಯುವಲ್ ಡೇಗೆ ಅಂತ. ಬರ್ತೀನಿ, ನಿಮ್ಮ ಕಾಲೇಜಿಗೆ ಬರ್ತೀನಿ ಅಂದರು. ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡೆ. ಸರ್ 8 ದಿವಸ ಬಿಟ್ಟು ಕಾರ್ಡೆಲ್ಲ ಮಾಡ್ಕೊಂಬರ್ತೀನಿ, ಬನ್ನಿ ಅಂದರು. ಕಾರ್ಡ್ ಮಾಡಿಸ್ಕೊಂಡು ಹೋದೆ. ಹೋಗುವಾಗ ಕವಿಗಳ ಮನೆಗೆ ಹೋದಾಗ ಹಾಗೆ ಹಣ್ಣು ಹೂ ಅಂತ ತೊಗೊಂಡಿದ್ದೆ. ಒಂದು ಹೊಸದು ಏನಾರು ಮಾಡೋಣ, ಕವಿಗಳು ಖುಷಿ ಆಗುವಂಥದ್ದು ಅಂಥೇಳಿ ನನ್ನ ಶಿಷ್ಯ ಒಬ್ಬಳಿದ್ದು, ತುಂಬ ಚೆನ್ನಾಗಿ ಹಾಡೋಳು ಹುಡುಗಿ. ಆಕೆ ಒಂದು ಯಾವುದೋ ಒಂದು ಕೇಸ್ನದೊಂದು ಹಾಡು ಪ್ರಾಕ್ಟೀಸ್ ಮಾಡ್ಕೊಂಬ, ಅವ್ರ ಮುಂದೆ ಹಾಡೋಕೆ ಅಂತೆ. ಬರೀ ಹೂ ಹಣ್ಣು ಕೊಡೋದ್ರಿಂದ ಅವ್ರ ಕವನ ಅವರಿಗೆ ಒಪ್ಸೋಣ ಸ್ವಲ್ಪ ಅಂತ ಹಿಂಗೆ ಆಸೆ ಇತ್ತು. ಕರ್ಕೊಂಡು ಹೋದೆ ಹುಡುಗಿನ. ಬಾಗಿಲಿಗೆ ಹೋದೆ, ಎಲ್ಲೇ ಕೂತಿದ್ರು, ದಿನ ಕೂಡ ಕೂತಿದ್ರು. ನಾನು ಶೂಸ್ ಬಿಚ್ಚಿ ನಮಸ್ಕಾರ ಸರ್ ಅಂದೆ. ನಾನು ನೋಡಿದರು, ಬನ್ನಿ ಒಳಗೆ ಅಂತ ಕರೀಲಿಲ್ಲ. ಸರ್ ಅಂತ ತಿರ್ಕೊಂಬಿಟ್ರು, 180 ಡಿಗ್ರಿ ತಿರ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಕೂತ್ಕೊಂಬಿಟ್ರು. ಏನೋ ಇವನ ನಾನು ನೋಡಲಿಲ್ಲ ಅನ್ನೋದು. ಸರ್ ನಮಸ್ಕಾರ, ನಾನು ಕರ್ಜಿಗೆ ಬಂದಿದ್ದೀನಿ ಅಂದೆ. ವೆಂಕಮ್ಮ ಹೊರಗೆ ಬಂದರು. ಹಿಂಗೆ ಕೂತಿದ್ದೀರಿ ಗೋಡೆ ಕಡೆ ಮುಖ ಮಾಡಿಕೊಂಡು ಅಂತ ಅವ್ರನ್ನ ಕೇಳಿದರು. ಬರಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ನನಗೆ ಹೇಳಲ್ಲ, ಅವ್ರು ಹೇಳ್ತಾರೆ ಬರೋಲ್ಲ ಅಂತ ಹೇಳ್ಬಿಡು. ಯಾಕೆ ಸರ್ ಏನು ಬರೋಲ್ಲ ಅಂದರೆ ಬರೋಲ್ಲ ಅಂತ ಹೇಳ್ಬಿಡು. ವೆಂಕಮ್ಮ ಅಲ್ಲ ನೀವು ಬರ್ತೀನಿ ಅಂದ್ರಲ್ಲ, ಮತ್ತು ಪಾಪ ಅವರಿಗೆ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ, ಹರಿದು ಹಾಕು ಅಂತ ಹೇಳು ಕಾರ್ಡು. ಹಿಂಗೆ ಕೋಪ ನೋಡಿರಲಿಲ್ಲ ನರಸಿಂಹಸ್ವಾಮಿ ಯಾವತ್ತೂ ನಾನು. ಆಮೇಲೆ ಸರ್ ತಪ್ಪೇನಾಯ್ತು, ನಮ್ಮ ಕಡೆಯಿಂದ ತಪ್ಪಾಯ್ತಾ, ಏನಾದರೂ ತಪ್ಪಾಗಿದ್ರೆ ಹೇಳಿ ಕೇಳ್ತೀನಿ, ತಪ್ಪಾಗಿ ಸರಿ ಮಾಡ್ಕೋತೀನಿ ಅಂದೆ. ಏನಿಲ್ಲ ಬರೋಲ್ಲ ಅಂತ ಹೇಳ್ಬಿಡು ಅಷ್ಟೇ ಅಂತ. ನನಗೂ ರೇಗ್ ಹೋಯ್ತು. ಬರೋಲ್ಲ ಅಂತ ಎತ್ಕೊಂಡು ಹೋಗೋಕ್ಕಾಗತ್ತಾ ನಿಮ್ಮನ್ನು? ಬಿಡಿ, ಬರೋ ನೀನೇನು ಮಾಡೋಕ್ಕಾಗ್ತದೆ. ಆ ಹುಡುಗಿ ಬಂದಿದ್ದಾಳೆ, ನಿಮ್ಮ ಹಾಡು ಹಾಡಬೇಕು ಅಂತ ಬೇಕಾಗಿಲ್ಲ ಅಂದರು. ನನಗೂ ಕೋಪ ಬಂದಿತ್ತು. ನಿಮಗೆ ಬೇಕಾಗಿಲ್ಲ ಸ್ವಾಮಿ, ನನಗೆ ಬೇಕಲ್ಲ, ಕರ್ಕೊಂಬಂದು ಹುಡುಗಿ ನನಗೆ ಹೋಗೋಕ್ಕಾಗತ್ತಾ, ನೀ ಹಾಡು ಮನೇನು ಅಂದೆ. ಆ ಹುಡುಗಿಗೆ ಪಾಪ ಸಂಕಟ. ಕವಿಗಳು ಬೇಡ ಅಂತಾರೆ, ಪ್ರಿನ್ಸಿಪಾಲ್ ಹಾಡು ಅಂತಾರೆ, ಏನು ಮಾಡಬೇಕು? ಬುದ್ಧಿವಂತೆ ಹುಡುಗಿಗೆ. ಕವಿಗಳ ಜೊತೆಗಿರೋದು 5 ನಿಮಿಷ ಅಷ್ಟೇ, ಪ್ರಿನ್ಸಿಪಾಲ್ ಜೊತೆಗೆ 3 ವರ್ಷ ಬದುಕಬೇಕು. ಅವ್ನು ಹೇಳೋದು ವಾಸಿ ಅಂತೇಳಿ ಹಾಕ್ಕೊಂಡು ತಂಬರು ಹಾಕ್ಕೊಂಡು ಏನು ಪಾಪ ಏನು ಇಕ್ವಿಪ್ಮೆಂಟ್ ಇಲ್ಲ ಹಾಡಿದ್ದು. ಚಂದ ಹಾಡು ಹುಡುಗಿ ಹಾಡಿದ್ದು. ಎಷ್ಟು ಚಂದ ಹಾಡಿದ್ಲು ಅಂದರೆ 3-3.5 ನಿಮಿಷ ಹಾಡೋದು. ಹಾಡು ಮುಗಿದು ನೀ ಬರುವ ಧಾದಿಯಲ್ಲಿ ಹಗಲು ತಂಪಾಗಿ, ಏನು ಹಾಡಪ್ಪ, ಅದ್ಭುತ ಅದು. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ ಅಂತ ಹಾಡು. ಹಾಡು ಮುಗಿಯೋ ಹೊತ್ತಿಗೆ ಕೃಷ್ಣ ಕೇಳ್ತೀವ್ರು, ಉಡುಪಿ ಕೃಷ್ಣ ಅಂಥೇಳಿ. ಮತ್ತೆ 180 ಡಿಗ್ರಿ ತಿರುಗಿ ಹೀಗೆ ಆಕೆ ನೋಡ್ತಾಯಿದ್ರು. ಕಣ್ಣಲ್ಲಿ ನೀರು ಬಂದಿತ್ತು. ಮುಗಿದ್ಮೇಲೆ ಖರ್ಚಿಗವ್ರೆ ನಿಮ್ಮ ಕಾಲೇಜಿಗೆ ಬಂದಾಗ ಇನ್ನೊಮ್ಮೆ ಹಾಡಿಸ್ಬೇಕು ಇದನ್ನು ಅಂದರು. ಅಂದರೆ ಬರೋದು ಕಾಯಮಾಯಿತು. ನಾನು ಯಾಕೆ ಹೇಳ್ತೀನಂದರೆ ಅವ್ರದ್ದೇ ಹಾಡು ಅವ್ರ ಕಣ್ಣಲ್ಲೇ ನೀರು ತರಿಸುತ್ತಲ್ಲ, ಇದು ಸಾಹಿತ್ಯ ಶಕ್ತಿ. ಇದು ಎಂಥ ದೊಡ್ಡ ಶಕ್ತಿ ಸಾಹಿತ್ಯದ ಗೊತ್ತಾ. ಕವಿ ಹಾಡು ಕವಿಯ ಕಣ್ಣಲ್ಲೇ ನೀರು ತರಿಸುತ್ತೆ. ಅದು ಹಾಡು ಹಾಗೇ ಇದೆ, ಆ ಪದ್ಯನೂ ಹಾಗೇ ಇದೆ, ಅದ್ಭುತವಾದ ಪದ್ಯ ಅದು. ಏನು ತಾರೆಗಳು, ಏನು ಆಶ್ಚರ್ಯ ಅನಿಸುತ್ತೆ. ಬೆಳದಿಂಗಳ ಇಂಪಿನಲ್ಲಿ ಅಂತ ಬರೆಸ್ತಾರೆ. ಇಂಪು ಅಂದರೆ ನಮಗೆ ಕಿವಿ ಕೇಳಿಸುವಂಥದ್ದಲ್ವಾ, ಇಂಪಾಗಿ ಹಾಡ್ತಾರೆ ಅಂತ. ಬೆಳದಿಂಗಳಿಗೆ ಇಂಪಿರುತ್ತೆ, ತಂಪು ಅನ್ಬೇಕಪ್ಪ. ಕವಿಗೆ ಹಾಗಲ್ಲ, ಬೆಳದಿಂಗಳ ಇಂಪಿನಲ್ಲಿ ತಾರೆಗಳು ಮೂಡಿ ಅಂತ ಬರ್ತದೆ. ಎಲ್ಲೂ ಬದಲಿ ಆಗ್ತದೆ. ಕೇಳಿದ್ರೆ ಹೆಂಗೆ ಬಂತು ಸರ್ ನಿಮಗೆ ಅಂತ 2-3 ಸಲ ಕೇಳಿದ್ದೆ ಪ್ರಶ್ನೆ ಇದೆ ನಾನು ಅವ್ರಿಗೆ. ಈ ಪದ ಹೆಂಗೆ ಹೊಳಿತದೆ ನಿಮಗೆ? ಇನ್ನೊಂದಿದೆ, ಅತ್ತಿತ್ತ ನೋಡದಿರು, ಅತ್ತು ಹೊರಡಾಡದಿರು. ಅದು ಹಾಡು ಹಾಡ್ಬೇಕಾದ್ರೆ ಒಂದು ನೋಡು ಬರ್ತದೆ.
ಪಟ್ಟದ ಆನೆಯ ಮೇಲೆ ಪುಟ್ಟ ಮಗುವೆ ಅಂತ ಬರ್ತದೆ. ನನಗೆ ಭಾರಿ ಬೆರಗಾಗ್ಬಿಡುತ್ತೆ ಪದ ಕೇಳಿ. ಪಟ್ಟದ ಆನೆ, ಅಷ್ಟೆತ್ತರ ಪಟ್ಟದ ಆನೆ, ಪುಟ್ಟ ಮಗು ಕೂತ್ಕೊಂಡಿದೆ. ಅದು ಹೆಂಗೆ ಕಲ್ಪನೆ ಬಂತು ಸರ್ ನಿಮಗೆ ಅಂತ ಕೇಳಿದೆ. ಅಮೃತ ಕ್ಷಣ ಅದು, ಆ ಕ್ಷಣ ಬಂತು, ಮರುದಿವಸ ಬರ್ತಿರಲಿಲ್ಲ ಅದು. ಇದು ನೋಡಿ ಅದ್ಭುತ ಅನಿಸೋದು ಕವಿಗೆ. ಇವತ್ತು ಬರೆದಂಥ ಪದ ನಾಳೆ ಬಂದಿತ್ತು ಅಂತ ಗ್ಯಾರಂಟಿ ಇಲ್ಲ, ಅವತ್ತು ಬಂತು ತೊಗೊಂಡ್ಬಿಡ್ಬೇಕಷ್ಟೇ ಇದನ್ನು ಕೇಳಿದೆ ನಾನು. ಬೆಳದಿಂಗಳು ಇಂಪಿನಲ್ಲಿ ಅಂತೀರಿ, ಆಮೇಲೆ ಇನ್ನೊಂದು ಬರ್ತದೆ, ಅದು ಹೇಗಿದೆ, ನೀವು ಪ್ರೇಯಸಿ ತನ್ನ ಹೆಂಡತಿ ಬರುವಾಗ ರಸ್ತೆ ಗಿಡಗಳ ಮೇಲೆ ಹೊಳಿಬೇಕು, ಸಾಲು ಮರಗಳ ಮೇಲೆ ಬೆಳಕು ಹೊಳೆದಿರಲಿ ಅಂತ ಕೇಳ್ತಾಳೆ. ಇದು ಹೆಂಗೆ ಬಂತು ಸರ್ ಐಡಿಯಾ ನಿಮಗೆ ಅಂತ ಕೇಳಿ ಅವ್ರು ಹೇಳಿದ್ರು, ಬೇಂದ್ರೆ ಓದಿರಿಲ್ಲೋ ಮೇಘದೂತ. ಎಲ್ಲಿ ಸಂಬಂಧ ಅದು? ಬೇಂದ್ರೆ ಮೇಘದೂತ ಕನ್ನಡಕ್ಕೆ ಮಾಡಿದ್ದಾರೆ. ಗಿಡದ ಬುಡಕ ಬಿಳಿ ಹಾಸುಗಲ್ಲು ಬಂಗಾರು ಕೋಲು ನಡಕ ಅಂತ. ಇದೇನಿದು ಬಂಗಾರು ಕೋಲು? ಕಲ್ಪನೆ ಮಾಡ್ಕೋಬೇಕು ಸ್ವಾಮಿ ನೀವು. ದಟ್ಟ ಗಿಡ ಇದ್ದಾವೆ, ಮ್ಯಾಲೆ ಸೂರ್ಯ ಇದ್ದಾನೆ, ಆ ಗಿಡದ ಸಂಧಿ ಒಳಗೆ ತೂರಿ ಬೆಳಕು ನೆಲದ ಮೇಲೆ ಬೀಳುತ್ತದೆ. ಒಂದು ಕಡೆ ಕೋಲಿನ ಹಾಗೆ ಬಿದ್ದಿದೆ, ಅದು ತೆಳಗೆ ಸಂಗಮೂರು ಕಲ್ಲಿದೆ, ಕಲ್ಲಿನ ಮೇಲೆ ಆ ಪಟ್ಟಿ ಬಿದ್ದಿದೆ. ಹೇಗೆ ಒಂದು ಕ್ಷಣಕ್ಕೆ ಮರೆಯಾಗಿ ಹೋಗ್ಬಿಡ್ತದೆ ಅದು. ಸೂರ್ಯನ ಬಿಸಿಲು ಪಟ್ಟಿ ಹಾಗೆ ಬಿದ್ದಿದ್ದು ಬಂಗಾರ. ಗಿಡದ ಬುಡಕ ಬಿಳಿ ಹಾಸುಗಲ್ಲು ಬಂಗಾರು ಕೋಲು ನಡಕ. ಅದನ್ನ ಕೇಳಿದ್ರಲ್ಲ, ಅದೇ ಮಾಡಿ ನೋಡ್ರಿ ಇಲ್ಲಿ. ಅಂದರೆ ಯಾರಿಗೆ ಎಲ್ಲಿ ಯಾವ ಪ್ರೇರಣೆ ಸಿಕ್ಕಿತ್ತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಪುಟ್ಟಪ್ಪನವರ ಅಸಂಖ್ಯ ಕವನಗಳು, ನಾವು 1-2 ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಕಾರಂತರ ಕಾದಂಬರಿಗಳು ಎಷ್ಟೊಂದು ಪ್ರೇರಣೆ ಕೊಟ್ಟವನು ಗೊತ್ತಾ ನಿಮಗೆ. ಅಳಿದ ಮೇಲೆ ಯಶವಂತರಾಯ್ ಎಷ್ಟು ಮಂದಿನ ಕಾಡಿಲ್ಲ, ಭಾಳ ಚಿಂತೆ ಬರುವಂಥದ್ದು. ಮುಖಜ್ಜಿ ಎಷ್ಟು ನಮ್ಮ ಪ್ರಜ್ಞೆ ಆಗಿಬಿಡ್ತಾಳೆ ಆಕೆ. ಮುಖಜ್ಜಿ ನಮ್ಮ ಪ್ರಜ್ಞೆ ಆಗ್ತಾಳೆ ಹೇಗೆ ಬದುಕಬೇಕು ಅಂತ. ಅಷ್ಟು ಚಂದದ ಮಾತುಗಳು. DVG ಅವ್ರು ಬಿಡಿ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಕಗ್ಗ, ಬಾಳೆಗೊಂದು ನಂಬಿಕೆ, ಜೀವನ ಧರ್ಮ ಯೋಗ. ನನಗೆ ಅವ್ರ ಜೊತೆ ಕೂಡುವಂಥ ಭಾಗ್ಯ 3 ವರ್ಷ ಕೇಳಿದ್ದು. ಅವ್ರ ಮಾತನ್ನು ಕೇಳಬೇಕು. ಅವರಷ್ಟು ತನ್ಮಯವಾಗಿ ರಾಮಾಯಣ ಹೇಳಿದವ್ರು ನಾನು ಕಂಡಿಲ್ಲ ಇದುವರೆಗೂ. ಪ್ರವಚನ ಹೇಳೋರನ್ನ, ಪುರೋಹಿತರನ್ನ ಕೇಳಿದ್ದೀನಿ ಭಾಳ ಜನ. ಬಾಯಿಗೆ ಇಡೀ ರಾಮಾಯಣ ಬಾಯಲ್ಲಿ ಹೇಳೋರನ್ನೂ ಕೇಳಿದ್ದೀನಿ ನಾನು, ವಾಲ್ಮೀಕಿ ರಾಮಾಯಣ. ಅವರಷ್ಟು ತನ್ಮಯತೆಯಿಂದ ಹೇಳೋರು ಕೇಳಿಲ್ಲ. ಅವ್ರು ಹೇಳಬೇಕು, ಯುದ್ಧ ನಡೀತಾ ಇದೆ, ಭಾಳ ಜನ ಇಲ್ಲ, 15-20 ಜನ ಕೂತಿರ್ಬೇಕಷ್ಟೇ ನಮ್ಮ ಮುಂದೆ. ಕಟ್ಟೆ ಮೇಲೆ ಕೂಡೋರು, ಧ್ವನಿ ಜೋರು ಧ್ವನಿ, ಪಿಸುಮಾತು ಅಂತಿಲ್ಲ ಗುಂಡಪ್ಪನವ್ರ ಕಡೆಗೆ. ಏನು ಹೇಳಿದ್ರು ರಸ್ತೆ ಕೇಳಿಸ್ಬೇಕು, ಅದು ಜೋರು ಧ್ವನಿ. ಇಂದ್ರಜಿತ್ತು ಯುದ್ಧ ಮಾಡ್ತಿದ್ದಾನೆ ಲಕ್ಷ್ಮಣನ ಜೊತೆಗೆ. ಏನು ಮಾಡಿದ್ರು ಇಂದ್ರಜಿತ್ತು ಸಾಯ್ತಾ ಇಲ್ಲ. ಏನೆಲ್ಲ ಬಾಣ ಬಿಟ್ಟ, ಯಾವ ಮಂತ್ರ ಬಾಣ ಬಿಟ್ಟರು ಏನೂ ಆಗಲಿಲ್ಲ. DVG ಮಾತಿದ್ದು. ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ, ಅವನು ಆರ್ಡಿನರಿ ಬಾಣ ತಗೊಂಡ, ಹಣೆಗಿಟ್ಕೊಂಡ, ಹೇಳ್ದ, ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇಚ ಅಪ್ರತಿದ್ವಂದ್ವ ಜರೈನಿಂ ಜಹಿ ರಾವಣಿಂ ಅಂತ ಬಾಣ ಬಿಟ್ಟ, ಸತ್ತೋದ ಇಂದ್ರಜಿತ್. ನನ್ನ ಅಣ್ಣ ಸತ್ಯಸಂಧನಾಗಿದ್ದರೆ, ಧರ್ಮಾತ್ಮನಾಗಿದ್ದರೆ, ದಶರಥನ ತಕ್ಕ ಮಗ ಆಗಿದ್ದರೆ, ಯುದ್ಧದಲ್ಲಿ ಅವನು ಸೋಲ್ಸೋಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ, ಅವನು ಸತ್ಯ ಆಗಿದ್ದರೆ, ಈ ಬಾಣ ಆ ರಾವಣನ ಮಗನ ಪ್ರಾಣ ತಗೊಳ್ಳಿ ಅಂತ ಸತ್ತೋದ. ಸತ್ತದ್ದು ಬಾಣದಿಂದ ಅಲ್ಲ ರೀ, ತಮ್ಮನಿಗೆ ಅಣ್ಣನ ಮೇಲೆ ಇರೋ ಶ್ರದ್ಧೆಯಿಂದ ಸತ್ತೋದ. ಇದು ಹೇಳೋ ಇಂಟರ್ಪ್ರಿಟೇಷನ್ ಅವ್ರದ್ದು ಎಷ್ಟು ಚಂದ. ಕೇಳಿದಾಗ ಒಂಥರ ನಮಗೆ ರೋಮಾಂಚನ ಆಗಿಬಿಡ್ತಿತ್ತು ಅದು. ಅಂದರೆ ಶ್ರದ್ಧೆ ಏನು ಕೆಲಸ ಮಾಡ್ತದೆ ಅಂತ ಅವ್ರು ಹೇಳೋರು. ರಾಮಾಯಣದಿಂದ ಪ್ರೇರಣೆ ಸಿಕ್ಕೋದು ಯಾವ ಮಟ್ಟದ್ದು ಗೊತ್ತಾ ನಮಗೆ? ಒಂದು ಕಡೆ ಕೂಡ ವಾಲ್ಮೀಕಿಗಳು ತಪ್ಪಿ ಕೂಡ ಹೇಳಿಲ್ಲ. ತಪ್ಪಿ ಕೂಡ ರಾಮನ ಹಾಗೆ ಬದುಕಿ ನೀವು, ಸೀತೆ ಹಾಗಿರಿ, ಹನುಮಂತನ ಹಾಗಿರಿ ಅಂತ ಒಂದು ಕಡೆ ಹೇಳಿಲ್ಲ. ಆದರೆ ಪಾತ್ರ ಎಷ್ಟು ಚಂದ ಮಾಡಿದ್ದಾರೆ ಅಂದರೆ ನಾವು ಹಾಗೆ ಇದ್ದರೆ ವಾಸಿ ಅಲ್ವಾ ಅನ್ನಿಸ್ಬೇಕು. ಈ ಪ್ರೇರಣೆ ಬರೋ ಹಾಗೆ ಮಾಡಿದ್ದಾರೆ. ರಾಮ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದರು. ನಾಯಕತ್ವ ಗುಣ ತೋರಿಸ್ಬೇಕಲ್ಲ. ನಮ್ಮ ನಾಯಕರಂದ್ರೆ ಜೋರು ಮಾಡ್ತಾರೆ ಮತ್ತೊಬ್ಬರ ಮೇಲೆ, ಹೇಯ್ ಮುಳ್ಕೊಳ್ಳೋ ನಾನು ಬಾಸ್ ಅಂತ ಹೇಳ್ತಾರೆ. ರಾಮ ಎಂಥ ಬಾಸ್ ಅವನು. ಹಾಗೆ ಮತ್ತೆ ಲಕ್ಷ್ಮಣ ಬಿದ್ದಿದ್ದಾನೆ, ಸತ್ತೋದ ಅಂದ್ಕೊಂಡಿದ್ರು. ಆ ಸುಷೇಣ ಬಂದು ಹೇಳ್ತಾನೆ, ಸತ್ತಿಲ್ಲ, ಅವನು ಸಂಜೀವಿನಿ ಪರ್ವತ ತಂದು ಕೊಟ್ಟರೆ ಆಗುತ್ತೆ. ಸಂಜೀವಿನಿ ತರೋಕ್ಕೆ ಬರಲ್ಲ, ಆಂಜನೇಯ ಹೊರಟ ತರೋದಕ್ಕೆ. ಕತೆ ಗೊತ್ತು ನಮಗೆಲ್ಲ. ಆಗ ವಾಲ್ಮೀಕಿಗಳು ಮಾಡುವಂಥ ಚಿತ್ರ ಎಷ್ಟು ಚೆನ್ನಾಗಿದೆ. ಆಂಜನೇಯ ಹೊರಟಾಗ ಎದುರಿಗೆ ರಾಮ ಬರ್ತಾನೆ. ಎದುರಿಗೆ ಬಂದು ರಾಮ ಆಡುವಂಥ ಮಾತು ನೋಡಿ ಸರ್ ಹೆಂಗಿದೆ. ಗಚ್ಚ ಶೀಘ್ರ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚಾತುರ್ನೇಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತಾನೆ ವಾಲ್ಮೀಕಿ ಮಾತು. ಗಚ್ಚ ಶೀಘ್ರ ಮಹಾಬಾಹು ಸ್ವಲ್ಪ ಬೇಗ ಹೋಗಪ್ಪ ಮರಯ, ಆತಂಕ ಆಗಿದೆ ತಮ್ಮಂದು. 2ನೇ ಸಾಲು ಯಜಮಾನ ಹೇಳುವಂಥ ಮಾತ. ಆಂಜನೇಯ ಒಪ್ಕೊಂಡ್ಬಿಟ್ಟಿದ್ದಾನೆ, ತಾನು ರಾಮದೂತ ರಾಮ ಸೇವಕ ಅಂತ ಒಪ್ಕೊಂಡಿದ್ದಾನೆ. ಸೇವನಿಕೆಗೆ ಯಜಮಾನ ಹೇಳುವಂಥ ಮಾತೇನು?
ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡೋ ಮಹಾರಾಯ. ಕೇಳೋದಿದೆಯಾ? ಮತ್ತು ಬರೋದು ಬೇಗ ಹೋಗೋ ಬೇಗ ಹೋಗೋ, ಯಾಕೆ ನಿಂತ್ಕೊಂಡು ಹೋಗೋ ಅಂತಿದ್ರು. ಇವನು ಹಾಗಲ್ಲ, ಭ್ರಾತೃ ಭಿಕ್ಷಾ ಪ್ರದೀಯತಾಂ. ಮೂರನೇದು ಇನ್ನೂ ಎತ್ತರಕ್ಕೆ ಹೋಗ್ಬಿಡುತ್ತೆ. ಚಾತುರ್ನೇಮೇವ ಭರ್ತೃಣಾಂ. ಇದುವರೆಗೂ ನಾವು 4 ಜನ ಅಣ್ತಮ್ಮದ್ರು ಅಂದ್ಕೊಂಡಿದ್ದೆಪ್ಪ ನಾನು. ಅಸ್ಮಾಕಂ ಪಂಚಮೋ ಭವಾನ್. ಇನ್ಮೇಲೆ 5ನೇದವನಪ್ಪ ನೀ ನನಗೆ. ಯಜಮಾನ ಹೇಗೆ ನಡೆಸ್ಕೋತಾನೆ ಅಂತ. ಯಾಕೆ ಆಂಜನೇಯ ಭಕ್ತನಾಗಿ ಕೂತಿದ್ದ ರಾಮನಿಗೆ ಅಂದರೆ ಈ ಗುಣದಿಂದ. ದರ್ಪ ಅನ್ನೋದೊಂದು ಚೂರು ಇಲ್ಲ, ಪ್ರೀತಿಯಿಂದ ತನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದ ಅವನ್ನ. ಈ ಮಾತನ್ನು ಹೇಳಬೇಕಾದ್ರೆ ನಮಗೂ ಹಾಗೆ ಅನಿಸುತ್ತಲ್ಲ, ಪ್ರೇರಣೆ ಅನಿಸುತ್ತಲ್ಲ, ಬದುಕಿದ್ರೆ ರಾಮನಂಗೆ ಬದುಕಬೇಕು ಅಂತ ಅನಿಸುತ್ತೆ. ಹಾಗೆ ಪ್ರೇರಣೆ ಕೊಡುವಂಥದ್ದು. DVG ಅವರ ಜ್ಞಾಪಕ ಚಿತ್ರಶಾಲೆ ಎಷ್ಟು ಜನ ಓದಿದ್ದೀರೋ ಗೊತ್ತಿಲ್ಲಪ್ಪ. ಇಟ್ಸ್ ಎ ಸ್ಪೆಕ್ಟ್ರಮ್, ಹ್ಯೂಜ್ ಸ್ಪೆಕ್ಟ್ರಮ್. ದಿವಾನ್ರಿಂದ ಶುರು ಮಾಡಿ ತಮ್ಮ ಮನೆಗೆ ಬರುವಂಥ ಕ್ಷೌರಿಕನ ಬಗ್ಗೆ ಬರೀತಾರೆ. ಆ ಸ್ಪೆಕ್ಟ್ರಮ್ ಎಷ್ಟು ದೊಡ್ಡದು ಗೊತ್ತಾ. ಒಂದೊಂದು ಚಿತ್ರ ಕಣ್ಣು ಮುಂದೆ ಕಟ್ಟಿದಂಗಿದ್ದಾರೆ. ನಾನು ಸಾಕ್ಷಿ ಬರೀಕ್ಕೆ ಅದೊಂದು ಕಣ್ಣು ಮುಂದೆ ಚಿತ್ರ ಇದ್ದದ್ದು. ಗುಂಡಪ್ಪನವ್ರ ಜ್ಞಾಪಕ ಚಿತ್ರಶಾಲೆಯಲ್ಲಿ ನೋಡಿ, ಹುಟ್ಟಿದ ಹೆಸರು ಬರುತ್ತೆ, ತಾರೀಕಿಲ್ಲ ಅದರೊಳಗೆ, ನಮ್ಮ ಹೆಂಡತಿ ಹೆಸರಿಲ್ಲ, ಮಕ್ಕಳ ಹೆಸರು ಏನೂ ಇಲ್ಲ ಅದರೊಳಗೆ. ತಾವು ಕಂಡಂಥ ವ್ಯಕ್ತಿಗಳ ಬಗ್ಗೆನೇ ಬರೀತಾ ಹೋಗಿದ್ದಾರೆ. ಬ್ಯೂಟಿಫುಲ್ ಮಾಡೆಲ್. ಅದಕ್ಕೆ ಹಾಮಾನಾಯಕರು ಬರೀತಾರೆ, ಗುಂಡಪ್ಪನವರು ಜ್ಞಾಪಕ ಚಿತ್ರಶಾಲೆ ಒಂದಲ್ಲದೆ ಇನ್ನೇನನ್ನೂ ಸೃಷ್ಟಿ ಮಾಡದೆ ಹೋಗಿದ್ರು ಜಗದ್ ಒಂದಿರಾಗ್ತಿದ್ರು ಅಂತ. ಹಾಗೆ ಕಗ್ಗ ಅಂತ ಇದೆಯಲ್ಲ, ಒಂದೊಂದು ಕಗ್ಗ ಎಷ್ಟು ಮುಟ್ಟಿಸ್ಬೋದಪ್ಪ ಮಾತಕ್ಕೆ. ಒಂದೇ ಒಂದು ಹೇಳಿಬಿಡ್ತೀನಿ, ಸ್ಯಾಂಪಲ್ ಇರಲಿ ಅಂತ. ಯಾವ ಮಟ್ಟಕ್ಕೆ ಹೋಗ್ಬೋದು ಒಂದು ಕಗ್ಗ ಅಂತ. ಕನಿಷ್ಠ ಒಂದು ತಾಸಾದರೂ ಬೇಕು ಒಂದು ಪದ್ಯ ಹೇಳಬೇಕಾರೆ. ಆಗಿದೆ. ಎಸಳಿ ನಡಿ ಗಿಡದ ಬಿಗಿ. ಒಂದು ಸ್ಯಾಂಪಲ್ ಹೇಳ್ತೀನಿ. ಎಸಳಿ ನಡಿ ಗಿಡದ ಬಿಗಿ. ಸಾಮಾನ್ಯವಾಗಿ ಕಾಮನ್ ಪದ್ಯ ತೊಗೊಳ್ಳಿಲ್ಲ. ತಿರ್ಗಾ ಮರಿಯೋದು ಬದುಕು ಜಟಕ ಬಂಡಿ ಅನ್ನೋದು, ಹೊಸ ಚಿಗುರು ಹಳೆಬೇರು ಬರ್ತಾವೆ. ಇದು ಬೇಡ. ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದೆ, ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ, ಪಸರಿಪ ನಯ ಸುಖವ ಮಂಕುತಿಮ್ಮ ಅಂತ. 4 ಸಾಲು, 4ನೇ ಸಾಲಿಲ್ಲ, 3 ಸಾಲೆ ಅದು. ಮೊದಲೇ ಸಾಲು ನೋಡಿ, ಸ್ವಲ್ಪ ಅರ್ಥ ಮಾಡ್ಕೋಬೇಕಿದ್ದನ್ನು. ಅಂದರೆ ಒಂದು ಕಗ್ಗ ಯಾವ ಮಟ್ಟಕ್ಕೆ ಪ್ರೇರಣೆ ಕೊಡ್ಬೋದು ಅಂತ ಇವನು ಆಶ್ಚರ್ಯ ಆಗ್ಬೋದು. ಇದನ್ನೇ ಇಂಗ್ಲೀಷಲ್ಲಿ ಮಾಡಿ ನಾನು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲೂ ಪಾಠ ಮಾಡಿದ್ದೀನಿ ಇದೇ ಕಗ್ಗ. ಅವ್ರಿಗೆಲ್ಲ ಆಶ್ಚರ್ಯ ಇದು ಹೆಂಗೆ ಬರ್ತದೆ ಐಡಿಯಾ ಅಂತ. ಕಣ್ಮುಂದು ಚಿತ್ರ ಬರಬೇಕು ನಿಮಗೆ. ಎಸಳಿ ನಡಿ ಗಿಡದ ಬಿಗಿ. ಸಣ್ಣ ಎಸಳಿದೆ, ದೊಡ್ಡ ಮರ ಅಲ್ಲ, ಸಣ್ಣ ಸಸಿ. ಎಸಳಿ ನಡಿ ಗಿಡದ ಬಿಗಿ, ಬೇರು ಭದ್ರ ಕೂತಿದೆ, ಗಟ್ಟಿ ಹಿಡ್ಕೊಂಡಿದೆ. ಮೇಲೆ ಗಾಳಿಯ ಸರಸ, ಹೂ ಇದೆ ಮೇಲೆ, ಓಲಾಡ್ತಾ ಇದೆ ಗಾಳಿಗೆ. ಚಂದ ಅಲ್ವಾ? ರಿವರ್ಸ್ ಇದ್ದರೆ ಏನಾಗಿರೋದು? ಬೇರು ಗಟ್ಟಿ ಇಲ್ಲದೆ ಹೋಗಿ ಬೇರು ಸಡ್ಲಾಗಿ ಮೇಲೆ ಬಿಗಿ ಹಿಡಿದ್ರೆ ಏನಾಗಿದ್ದು? ಹೂ ಮುದ್ದೆ ಆಗ್ತಿತ್ತು, ಗಿಡ ಒಣಗಿ ಹೋಗ್ತಿತ್ತು. ಬೇರು ಗಟ್ಟಿಯಾಗೇ ಇರಬೇಕು, ತೆಳಗೆ ಬಿಗಿ ಇರಬೇಕು, ಮೇಲೆ ಸ್ವಾತಂತ್ರ್ಯ ಇರಬೇಕು. ಬೇರು ಅಂದರೆ ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿ ಎಲ್ಲಿವರೆಗೆ ಗಟ್ಟಿಯಾಗಿದೆಯೋ ಬದುಕಿನ ಕುಸುಮ ಚೆನ್ನಾಗಿರ್ತದೆ. ಮೇಲೆ ಗಾಳಿಯ ಸರಸ, ಸ್ವಲ್ಪ ಸ್ವಾತಂತ್ರ್ಯನೂ ಇರಬೇಕು. ಮೇಲೆ ಪೂರ ಬಿಗಿ ಹಿಡಿದು ಕೂಡಿಸಿದ್ರೆ ಆಗಲ್ಲ. ಮುಂದೆ ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದೆ. ಆ ಕೆಳಗಡೆ ಬಿಗಿ ಮೇಲೆ ಸಡ್ಲಿ ಇರೋದ್ರಿಂದಾನೇ ಹೂ ಚೆನ್ನಾಗಿ ಬದುಕೊಂಡಿದೆ. ಅದು ಗಾಳಿಗೆ ಓಡಾಡ್ತಾ ಇದೆ, ಕಟ್ಟಿ ನೀರು ತಗೋತಾ ಇದೆ ಬೇರಿನಿಂದ. ಮುಂದೆ ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ. ಈ ಪದ ದಯವಿಟ್ಟು ಗಮನಿಸಬೇಕು. ಸಾಧ್ಯ ಅದರ ಮನೆಗೆ ಹೋಗಿ ನೋಡಿ ಆ ಪದ್ಯ, ಇನ್ನೊಂದು ಸಲ ಓದಿ ಅದನ್ನು. ಎಷ್ಟು ಆಳಕ್ಕೆ ಹೋಗುತ್ತೋ ಅಷ್ಟು ಹೋಗುತ್ತೆ ಅದು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ. ನಿರ್ಯತ್ನ ಸ್ವತಂತ್ರ ಅಂದ್ರೇನು? ಪ್ರಯತ್ನನೇ ಇಲ್ಲ, ಎಫರ್ಟ್ಲೆಸ್ ಫ್ರೀಡಮ್. ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವ ಮಂಕುತಿಮ್ಮ. ಇದನ್ನು 4 ಹಂತಲ್ಲಿ ನಾನೇ ಮ್ಯಾನೇಜ್ಮೆಂಟ್ ಹುಡುಗರಿಗೆ ಪಾಠ ಮಾಡ್ತೀನಿ. ಹೇಗಿದೆ? ಮೊದಲಿಗೆ ನಾವು ಹುಟ್ಟಿದಾಗ ಏನೂ ಗೊತ್ತಿರಲಿಲ್ಲ ನಮಗೆ. ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ. ಐ ಡು ನಾಟ್ ನೋ ದಟ್ ಐ ಡು ನಾಟ್ ನೋ. ಸಣ್ಣಂದಿರ್ತ ನಮ್ಗೆ ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ. ಅದು ಮೊದಲೇ ಹಂತ. ಐ ಆಮ್, ಭಾಳ ಚೆನ್ನಾಗಿದೆ ಅದು, ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್ ಅಂತ. ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ನನಗೆ ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ, ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ಸ್ವಲ್ಪ ಪ್ರಯತ್ನ ಮಾಡಿ ಮೇಲೆ ಹೋಗ್ತೀನಿ, ಗೊತ್ತಾಗುತ್ತೆ ನನಗೆ ಭಾಳಷ್ಟು ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ಐ ಬಿಕಮ್ ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ಅರ್ಥ ಆಯ್ತಲ್ಲ? ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್ ಇದ್ದವರು ಮೇಲೆ ಬಂದಾಗ ಐ ಬಿಕಮ್ ಕಾನ್ಷಿಯಸ್ಲಿ, ನನಗೆ ಗೊತ್ತಿಲ್ಲ ಅಂತಾದರೂ ಗೊತ್ತಾಯ್ತು. ಇನ್ನೂ 25-30 ವರ್ಷ ಸಾಧನೆ ಮಾಡ್ತಾರೆ, ಓದ್ತೀನಿ, ತಿಳ್ಕೊತೀನಿ, ವಿಷಯ ತಿಳ್ಕೊತೀನಿ. ಆಗ ಐ ಬಿಕಮ್ ಕಾನ್ಷಿಯಸ್ಲಿ ಕಾಂಪಿಟೆಂಟ್. ನನಗೆ ಗೊತ್ತಿದೆ ಅಂತ ಗೊತ್ತಾಗತ್ತೆ. ಅದೇ ಕೊನೆ ಹಂತ ಅಲ್ಲ ಅಂತ ಹೇಳ್ತಾರೆ. ನಿರ್ಯತ್ನ ಸ್ವತಂತ್ರದಿಂ. ಅದು ಹೇಗೆ ಬರಬೇಕು ಅಂದರೆ 4th ಲೆವೆಲ್ ಈಸ್ ಯು ಆರ್ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್.
ನಿಮ್ಗೆ ಗೊತ್ತೇ ಇಲ್ಲ ನಾನು ಕಾಂಪಿಟೆಂಟ್ ಇದ್ದೀನಿ ಅಂತ. ಒಂದು ರಾಮಕೃಷ್ಣ ಪರಮಹಂಸರು ಸಾಕು. ಅವ್ರು ಉಪನಿಷತ್ತು ಓದಲಿಲ್ಲ, ಆದರೆ ಮಾತಾಡಿದ್ದೆಲ್ಲ ಉಪನಿಷತ್ತೆ. ಆ ಮಟ್ಟ ಮುಟ್ಟಬೇಕು. ಅದನ್ನು ಹೇಳ್ತದೆ, ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರತೆ. ಯಾವುದೂ ಪ್ರಯತ್ನ ಇಲ್ಲದೇನೆ ಇರೋ ಎಲ್ಲ ಸೌರಭವನ್ನು ಹರಿಸುವಂಥ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್ ಸ್ಟೇಜಿಗೆ ಹೋಗ್ಬೇಕು ನಾವು ಅಂತ ಒಂದು ಕಗ್ಗ. BM ಶ್ರೀ ಅವರ ಇಂಗ್ಲೀಷ್ ಗೀತೆಗಳಾಗ್ಬೋದು. ಇದೊಂದು ಕರುಣಾಳ ಬಬಳಿಕೆ ಒಂದಲ್ಲ, ಉಳಿದ ಎಲ್ಲ ಪದ್ಯಗಳು ಹಾಗೇ ಇದ್ದಾವೆ, ಅದ್ಭುತವಾದ ಪದ್ಯಗಳು. ಕ್ಯಾನನ್ ಟು ರೈಟ್ ಆಫ್ ದೆಮ್, ಕ್ಯಾನನ್ ಟು ರೈಟ್ ಆಫ್ ದೆಮ್, ಕ್ಯಾನನ್ ಟು ಲೆಫ್ಟ್ ಆಫ್ ದೆಮ್, ವಾಲಿಡ್ ಆ್ಯಂಡ್ ಥಂಡರ್ಡ್, ಸ್ಟಾರ್ಮ್ ದ್ಯಾಟ್ ವಿಚ್ ಚಾರ್ಟ್ ಅಂಡ್ ಶೆಲ್, boldly they rode and well into the jaws of death, into the mouth of hell rode the 600. ಲಾರ್ಡ್ ಟೆನಿಸನ್ನದು ಚಾರ್ಜ್ ಆಫ್ ದ ಲೈಟ್ ಬ್ರಿಗೇಡ್ ಅನ್ನೋದನ್ನು. ಅದು ಎಷ್ಟು ಚಂದ ಕನ್ನಡಕ್ಕೆ ಮಾಡಬೇಕು. ಅವರ ಎಡಗಡೆ ಗುಂಡು, ಅವರ ಬಲಗಡೆ ಗುಂಡು, ಅವರ ಮುಂಗಡೆ ಗುಂಡು, ಕಾರಿದವು ಚೀರಿ. ಕನ್ನಡ ಮಾಡೋದು ಎಷ್ಟು ಚಂದಾರಿ ಮಾಡೋದು. ಅದನ್ನು ಇವತ್ತಿಗೂ ಪ್ರೇರಣೆ ಕೊಡುತ್ತೆ, ಅನುವಾದ ಮಾಡಬೇಕು ನಾವೇನಾದರೂ ಅಂಥೇಳಿ. ತರಾಸುವರ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿಪ್ಪ, ಜಾಸ್ತಿ ಆಗ್ತಾಯಿದೆ. ತರಾಸುವರ ದುರ್ಗದ ಕಥೆಗಳು. ಚಿತ್ರದುರ್ಗ ನಿಮಗೇನಾದರೂ ಪ್ರೀತಿ ಬರಬೇಕಂದ್ರೆ ತರಾಸು ಕಾದಂಬರಿ ಓದಿ ಹೋಗಬೇಕಲ್ಲಿ. ಅದ್ಭುತ, ಕಣ್ಣು ಕಟ್ಟುವಂಗೆ. ಎಷ್ಟರ ಮಟ್ಟಿಗೆ ದುರ್ಗಾಸ್ತಮಾನ, ಎಷ್ಟು ದೊಡ್ಡ ನಟರಿಗೆ ಬೆನ್ನು ಹಚ್ಚಿಬಿಟ್ಟಿದೆ ಅದು. ಯಾರೋ ಹೇಳಿದ್ದು ನನಗೆ ಅಂದರೆ ರಾಜ್ಕುಮಾರ್ಗೆ ಭಾಳ ಆಸೆ ಇತ್ತು ಮಾಡಬೇಕು, ಅದನ್ನು ಸಿನಿಮಾ ಮಾಡಬೇಕು ಅಂತ. ಎಲ್ಲರೂ ಬೇಡ ಅಂತ, ಯಾಕೆ ಕೊನೆಗೆ ಸಾಯ್ಬೇಕಾಗ್ತದೆ ಅದರೊಳಗೆ, ಅದು ಬೇಡ ಅಂತ ಬಿಟ್ರಂತೆ. ಅಷ್ಟು ಆಸೆ ಬರುವಂಥ ಕಾದಂಬರಿ ಹುಟ್ಟಿಸುವಂಥವ್ರು. ಆಮೇಲೆ ತೇಜಸ್ವಿ ಅವರು ನಿಸರ್ಗ ಚಿತ್ರಣ, ಐ ಡೋಂಟ್ ನೋ, ಕರ್ವಾಲೋ ಒಂದು ಸಾಕಪ್ಪ ನಿಸರ್ಗ ಚಿತ್ರಣ ಕೊಡುವಂಥದ್ದು. ಮಾಸ್ತಿಯವರ ಕಥೆಗಳು ದಯವಿಟ್ಟು ತಾವು ಓದಬೇಕು, ಕೆಲವೊಂದಾದರೂ ಓದಬೇಕು. ನಾಟಕ ಓದಬೇಕು, ಮಾಸ್ತಿಯವರ ನಾಟಕ. ಮಾಸ್ತಿಯದ್ದು ಕನ್ನಡದ ಕತೆ ಬಗ್ಗೆ ಅಂತವ್ರು ಕನ್ನಡದ ಕಥೆಗಾರರು ಅಂತ ಹೆಸರಾಗ್ಬಿಟ್ಟಿದ್ದಾರೆ ಅವರೆಲ್ಲ. ಆದರೆ ನಾಟಕ ಓದಬೇಕು ಅವ್ರದ್ದು. ಅದರಲ್ಲೂ ಮುಖ್ಯವಾಗಿ ಓದಬೇಕಾದದಂದರೆ ಯಶೋಧರೆ. ನನಗನ್ಸುತ್ತೆ ಪುಟ್ಟಪ್ಪನವರು ಮತ್ತು ನಮ್ಮ ಮಾಸ್ತಿ ಒಂದು ಹಂತದಲ್ಲಿ ಇಬ್ಬರು ಒಂದೇ ಲೆವೆಲ್ ಬಂದುಬಿಡ್ತಾರೆ ಒಂದು ಕಡೆಗೆ. ವಾಲ್ಮೀಕಿ ಮಾಡಿದಂಥ ತಪ್ಪನ್ನು ಪುಟ್ಟಪ್ಪ ಸರಿ ಮಾಡಿದರು. ವಾಲ್ಮೀಕಿ ಊರ್ಮಿಳೆಗೆ ಹೆಸರೇ ಕೊಡಲಿಲ್ಲ, ಸುದ್ದಿನೇ ಇಲ್ಲ ಆಕಿದ್ದು ಪಾಪ. ಒದ್ದಾಡಿದ್ದಾಕೆ. ಸೀತೆ ಅಟ್ಲೀಸ್ಟ್ ಗಂಡನ ಜೊತೆಗಾದರೂ ಇದ್ಲು. ಊರ್ಮಿಳಿದ ಆಕೆನೂ ಅದೇ ಹೊತ್ತಿಗೆ ಮದುವೆ ಆದವಳು. ಗಂಡನ ಬಿಟ್ಟು ಇದ್ದಾಳೆ. ಏನಾಯಿತು ಅಂತ ಗೊತ್ತಿಲ್ಲ ಗಂಡನಿಗೆ. 14 ವರ್ಷ ಆತಂಕದಲ್ಲಿದ್ದು ದೊಡ್ಡವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಬೇರೆ ಮನೆಯಲ್ಲಿ. ಆಕೆ ಧ್ವನಿ ರಾಮಾಯಣದಲ್ಲಿ ಕೇಳಿಸಲ್ಲ ನಿಮಗೆ ವಾಲ್ಮೀಕಿಯಲ್ಲಿ, ಆದರೆ ಪುಟ್ಟಪ್ಪನವ್ರು ಹೆಂಗರಳಿ ಕೇಳಿಸುತ್ತೆ. ಊರ್ಮಿಳೆ ಬಗ್ಗೆ ಅದ್ಭುತವಾಗಿ ಬರೀತಾರೆ ಅವರು. ಅದೇ ರೀತಿ ಮಾಸ್ತಿ ಬುದ್ಧ ದೊಡ್ಡವನಾದ, ಜಗವೆಲ್ಲ ಮಲಗೆಲ್ಲರು ಬುದ್ಧನೊಬ್ಬನೆದ್ದ ಅಂತ ಹೋದ. ಏನು ಹುಡ್ಕೊಂಡು ಹೋದ, ಅವನು ತೃಪ್ತಿ ಆಯಿತು ನಿಜ. ಆಕೆ ಗತಿ ಏನ್ರಿ? ಪುಟ್ಟ ಮಗುನ ಮಲ್ಕೊಂಡಿದ್ದಾಳೆ, ಗಂಡ ಇದ್ದಾನೆ ಅಂತ ನಂಬಿಕೆ ಇದೆ, ಭದ್ರತೆ ಇದೆ. ರಾತ್ರೋರಾತ್ರಿ ಎದ್ದು ಹೋಗ್ಬಿಟ್ರೆ ಹಿಂಗೆ ಬೇಜವಾಬ್ದಾರಿಯಿಂದ ಹೋದ ನಿಜ. ಆಕೆ ಗತಿ ಏನು ಕೇಳಿದ್ನ ಏನಾಯಿತು ಅಂಥೇಳಿ ಅದು ಯಾರಿಗೂ ಹತ್ತಲಿಲ್ಲ. ಬುದ್ಧ ದೊಡ್ಡವನ ಹೇಳ್ಕೊಂಬಂದ್ವಿ ಎಲ್ಲರೂ ನಾವು. ಯಶೋಧರ ಗತಿ ಏನು ಅಂತ ಯಾರೂ ಚಿಂತೆ ಮಾಡಲಿಲ್ಲ. ಮಾಸ್ತಿ ಹೆಂಗರಳಬೇಕಾಯ್ತು. ಎಷ್ಟು ಚಂದ ಬರೀತಾರೆ ಅವರು. ನನಗನ್ಸುತ್ತೆ ಬಹುದೊಡ್ಡ ಪ್ರೇರಣೆ ಕೊಟ್ಟದ್ದು ನನಗೆ ಮಾಸ್ತಿಯವ್ರದ್ದು. ಆಕೆ ಕಾಯ್ತಿರ್ತಾಳೆ, ಗಂಡೆ ಬರ್ತಾನೆ ಮತ್ತೆ 12 ವರ್ಷದ ನಂತರ ಬರ್ತಾನೆ. ಆಕೆಗೆ ಆತಂಕ, ಸನ್ಯಾಸಿ ಆಗಿದ್ದಾನೆ, ನೋಡ್ಬೋದೋ ಇಲ್ಲೋ. ಮತ್ತು ಅದು ಪೂರ್ವಾಶ್ರಮ ಅಂತಾರೆ. ಅವ್ನು ನೋಡೋಕೆ ಅಧಿಕಾರ ಇದೆಯಲ್ಲೋ ಗೊತ್ತಿಲ್ಲ. ಹೇಗಿದ್ದಾನೋ ನೋಡಬೇಕು ಅಂತ ಆಸೆ ಗಂಡನ್ನು. ಈಗ ಹೆಂಗಿದ್ದಾನೋ ಗೊತ್ತಿಲ್ಲ. ಮೊದಲು ಆನಂದ ಬರ್ತಾನೆ. ಆನಂದ ಅಂದರೆ ವಾವೆಯಲ್ಲಿ ಬುದ್ಧನ ಅಣ್ಣ, ದೊಡ್ಡವನು, 1 ವರ್ಷಕ್ಕೆ ದೊಡ್ಡವನು, ಆದರೆ ಅವನು ಶಿಷ್ಯ ಆಗಿದ್ದಾನೆ, ಮೊದಲೇ ಶಿಷ್ಯ ಅವನು. ಅವನು ಬರ್ತಾನೆ, ಒಂದು ಅತ್ತಿಗೆ ಹೇಗಿದೆಯಾ ಅಂತ ಕೇಳ್ತಾನೆ. ನೆನಪಾಯ್ತೇನಪ್ಪ ಅತ್ತಿಗೆದು ಅಂತ ಕೇಳ್ತಾಳೆ. ಅವನು ಹೊಗಳ್ತಾನೆ ತನ್ನ ಗುರುವನ್ನ, ಹೇಗಿದ್ದಾನೆ ಅಂತ ಕೇಳ್ತಾಳೆ. ಅವ್ನು ಏನು ಕೇಳ್ತೀಯಮ್ಮ ಅಂತಾನು. ಎಷ್ಟು ದೊಡ್ಡವನಾಗಿದ್ದಾನೆ ನನ್ನ ಗುರು ಗೊತ್ತಾ. ಅವನು ಭಾಷಣ ಕೇಳಬೇಕು ಅಂತ ಬಂದವ್ರಲ್ಲ ಶಿಷ್ಯರಾಗಿಬಿಡ್ತಾರೆ. ಭಾಷಣ ಕೇಳಬೇಕು ಅಂತ ಬಂದಿರ್ತಾರೆ, ಸನ್ಯಾಸಿಗಳಾಗಿಬಿಟ್ಟಿದ್ದಾರೆ ಎಲ್ಲರೂ. ಈಗಾಗಲೇ 10,000 ಜನ ಸನ್ಯಾಸಿಗಳಾಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ತಾನು. ತಕ್ಷಣ ಆಕೆ ಮಾತೇನು ಗೊತ್ತಾ, ಟಿಪಿಕಲ್ ಮಾತು ಬರಲೇಬೇಕಾದ. ಆಕೆನ ಹತ್ರ ಗೊತ್ತಾ, 10,000 ಮನೆಯ ದೀಪಗಳು ನಂದಿದವು ಅಂತಾಳೆ. ಒಬ್ಬ ಹೆಣ್ಣು ಮಾತ್ರ ಹೇಳ್ಬೋದಾದದ್ದು ಇದನ್ನು, ಯಾರಿಗೂ ಬರಲಿಲ್ಲ ಅದು ತಲೆಗೆ. ಮಾಸ್ತಿ ಹೇಳ್ತಾರೆ ಅದನ್ನು. 10,000 ಜನ ಸನ್ಯಾಸಿಗಳಾದರು ಅಂದ ತಕ್ಷಣ 10,000 ಮನೆಯ ದೀಪಗಳು ನಂದಿದವು. ಅವ್ರ ಹೊಟ್ಟೆ ಬೆಂಕಿ ಕಾಣಿಸ್ತಿಲ್ವ ಯಾರಿಗೂ? ಅದನ್ನು ಮಾಸ್ತಿ ಬರೀತಾರೆ. ಯಶೋಧರೆ ಓದ, ನನಗಂತೂ ಅಳ್ಳಾಡದೆ ಓದೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಆಗ ಪ್ರೇರಣೆ ಕೊಡುವಂಥ ಕೃತಿ ಮಾಸ್ತಿಯವ್ರದ್ದು. ಆಮೇಲೆ ಪ್ರವಾಸ ಕಥನಗಳಂತೂ ಬಹಳ ಚೆನ್ನಾಗಿದ್ದಾವೆ. ನಮ್ಮ ಗುರುವ್ರದ್ದು ಅಮೇರಿಕಾ ಯಾತ್ರೆ ಓದಬೇಕು, ಬಹಳ ಚೆನ್ನಾಗಿದ್ದಾವೆ. ರಾಮಾನುಜಂ ಅದೊಂದು ಓದಬೇಕು. ಆಮೇಲೆ ನಾಗತಿಹಳ್ಳಿ ಚಂದ್ರಶೇಖರ್ ಬರೆದಂಥದ್ದು ತುಂಬ ಚೆನ್ನಾಗಿರುವಂಥ ಪ್ರವಾಸ ಕಥೆಗಳು. ಎಲ್ಲೆಲ್ಲಿ ನಮಗೆ ಹೋಗೋಕ್ಕಾಗಲ್ವೋ ಅಲ್ಲಿ ಹೋಗಿ ತೋರಿಸ್ತಾರೆ ನಮ್ಗೆ ಏನೇನಿದೆ ಅಂತ ಹೇಳ್ತಾರೆ ಅವ್ರು. ಭಾಳ ಚಂದ. ಇದೊಂದು ಪ್ರೇರಣೆ ಸಿಗುವಂಥದ್ದು. ಇನ್ನು 3ನೇದು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು,
ಮೊದಲೇದ್ದು ಮನೋರಂಜನೆ, ಇನ್ನೂ ಇದನ್ನು ಒಂದು ತಾಸು ಹೇಳ್ಬೋದು, ಅದು ಟೈಮ್ ಇಲ್ಲ ಅಂತ ಕಮ್ಮಿ ಮಾಡ್ತಿದ್ದೇನೆ. ಮೂರನೇದೊಂದು ಭಾಳ ಮುಖ್ಯ ಆಗಿರೋದು, ಮನೋರಂಜನೆ ಆದಮೇಲೆ ಪ್ರೇರಣೆ ಸಿಕ್ತು. ಮೂರನೇದು ನನಗೆ ಭಾಳ ಮುಖ್ಯ ಸಾಹಿತ್ಯದಲ್ಲಿ ಜೀವೋತ್ಕರ್ಷ ಅಂತ. ಜೀವೋತ್ಕರ್ಷ, ನನ್ನ ಜೀವ ಸ್ವಲ್ಪ ಎತ್ತರಕ್ಕೆ ಹೋಗಬೇಕು, ಅಲ್ಲೇ ಸಿಕ್ಕಾಕೊಂಡಿದ್ದೀನಿ ನಾನು. ಗುಂಡಪ್ಪ ಹೇಳಿದ್ರೆ ಸಿಂಬಳದಿ ನೊಣನೇನು ಮಂಕೋತಿಮ್ಮ ಅಂದ ಹಾಗೆ, ಹಾರಬೇಕು ಅಂತೀನಿ, ಹಾರೋಲ್ಲ, ಪಟ ಒದ್ದಾಡ್ತೀನಿ, ಎಲ್ಲಿ ಹೋಗಲ್ಲ. ಎದ್ದು ಹೋಗ್ಬೇಕಲ್ಲ, ಸ್ವಲ್ಪ ಜೀವ ಎತ್ತರಕ್ಕೆ ಹೋಗ್ಬೇಕಲ್ಲ. ನನ್ನ ಜೀವಕ್ಕೊಂದು ಏನೋ ಧನ್ಯತೆ ಬರಬೇಕಲ್ಲ ಯಾವಾಗಾದರೂ ಅಂತ ಬರುವಂಥದ್ದು ಯಾವುದು ಎಂಥದಪ್ಪ, ರಾಮಾಯಣ ದರ್ಶನ ಓದಬೇಕು. ರಾಮಾಯಣ ದರ್ಶನ ಓದಿದಾಗ ಎಷ್ಟು ಚಂದ ಬದಲಾವಣೆಗಳನ್ನು ಪುಟ್ಟಪ್ಪನವ್ರು ಮಾಡ್ಕೊಂಡಿದ್ದಾರೆ. ಬೆರಗಾಗಿ ಹೋಗ್ತೀವಪ್ಪ ನಾವು. ಮಹಾಕಾವ್ಯ ನಿಜವಾಗ್ಲೂ ಮಹಾಕಾವ್ಯ ಅದು. ನಾನು ಕಂಪೇರ್ ಮಾಡಿ ನೋಡ್ತೀನಿ ಯಾವಾಗಲೂ ವಾಲ್ಮೀಕಿ ಮತ್ತು ಪುಟ್ಟಪ್ಪನವ್ರನ್ನ, ತೊರವೆ ರಾಮಾಯಣ 3-4 ಇಟ್ಕೊಂಡು ನೋಡ್ತೀನಿ ಹೇಗಿದೆ ಅಂತ. ನಾವು ಏನು ಮಾಡ್ತೀವಿ ಗೊತ್ತಾ, ಅಹಲ್ಯೋದ್ಧಾರ ಪ್ರಸಂಗ ಬರ್ತದೆ. ಅಹಲ್ಯೋದ್ಧಾರ ಬಂದಾಗ ಎಲ್ಲ ಕಡೆ ನಾವು ಕೇಳಿದ್ದೇನು, ರಾಮ ಹೋದ, ರಾಮನ ಪಾದ ಸ್ಪರ್ಶ ಆದ ತಕ್ಷಣ ಶಿಲೆಯಾಗಿದ್ದಂಥ ಅಹಲ್ಯೆ ಸ್ತ್ರೀ ಆದ್ಲು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಕಾಲು ಮುಟ್ಟಿ ಆ ಕಲ್ಲು ಹೋಗಿ ಹೆಣ್ಣಾಗೋದಿಲ್ಲ. ವಾಲ್ಮೀಕಿಗಳು ಯಾವ ಮಟ್ಟಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತಂದರೆ, ಒಂದೇ ಹೊಡೆತಕ್ಕೆ ರಾಮನ್ನ ಅಹಲ್ಯನ ಇಬ್ಬರನ್ನ ಎತ್ತರಕ್ಕೆ ಏರಿಸ್ಬಿಡ್ತಾರೆ. ಕಾಲು ಬಡೋದು ಹೆಣ್ಣಾಗೋದೇನಿದೆ ಅದರೊಳಗೆ. ರಾಮ ಕೇಳ್ತಾನೆ, ಯಾವುದು ಆಶ್ರಮ ಇದು, ಇಷ್ಟು ಖಾಲಿ ಇದೆಯಲ್ಲ, ಯಾರಿದ್ರಿ ಇಲ್ಲಿ? ವಿಶ್ವಾಮಿತ್ರ ಹೇಳ್ತಾರೆ, ಇಲ್ಲಪ್ಪ ಹೀಗೆಲ್ಲ ಆಯಿತು, ಗೌತಮರು ಶಾಪ ಕೊಟ್ಟಿದ್ದಾರೆ, ಅಲ್ಲಿದ್ದಾಳೆ ತಾಯಿ, ಪಶ್ಚಾತ್ತಾಪ ದಗ್ಧಳಾಗಿದ್ದಾಳೆ, ಇದುವರೆಗೂ ಯಾರಿಗೂ ಕಣ್ಣಿಗೆ ಕಾಣದ ಹಾಗೆ ಸುತ್ತಾಡ್ತಾ ಇದ್ದಾಳೆ, ಆಶ್ರಮದಲ್ಲಿದ್ದಾಳೆ. ಆಕೆಗೆ ಗಂಡ ವರ ಕೊಟ್ಟಿದ್ದಾನೆ, ನಿನ್ನಿಂದ ಮಾತ್ರ ಉದ್ಧಾರ ಆಗಬೇಕಾಕೆ ಅಂತ ಹೇಳಿದ್ದಾನೆ, ನೀ ಕಾಲ ಬಂದಿದೆ ಮಾಡು ಅಂತಾನೆ. ಆಗ ಅಲ್ಲಿ ಬರೋದು ಕಾಣುತ್ತೆ, ಅಲ್ಲಿ ಬಿಳಿ ವಸ್ತ್ರ ಧರಣಕೊಂಡು ಬರ್ತಾ ಇದ್ದಾಳೆ. ರಾಮ ಏನು ಮಾಡ್ತಾನೆ, ಇದು ಬ್ಯೂಟಿಫುಲ್ಲಪ್ಪ ನಾನು ಹೇಳೋದು, ಇದು ಮನುಷ್ಯತ್ವ ಗುಣ. ರಾಮಂ ಮನುಷ್ಯಂ ಮನ್ನೆ ದಶರಥಾತ್ಮಜ ಅಂತ ಹೇಳ್ತಾನೆ, ನಾನು ಮನುಷ್ಯ ಮಾತ್ರ, ದೇವರಲ್ಲ ಅಂತ. ಹಾಗೆ ಮಾಡ್ತಾನೆ, ಸೀದಾ ಸರ ಹೋಗ್ತಾನೆ. ಅಲ್ಲೇ ನಿಂತಿರ್ತಾಳಲ್ಲ ಆಕೆ, ಗಟ್ಟಿ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾನೆ. ಕಾಲಿಂದ ಒದ್ದು ಆಕೆನ ಹೆಂಗ್ಸ್ ಮಾಡೋದಲ್ಲ, ಆಕೆ ಕಾಲು ಮುಟ್ತಾನೆ, ಹೇಳ್ತಾನೆ, ನಿನ್ನ ಕಾಲು ಮುಟ್ಟಿದಾಗ ಕೌಸಲ್ಯ ಪಾದ ಮುಟ್ಟಿದಂಗೆ ಅನಿಸ್ತು ನನಗೆ ಅಂತಾನೆ. ಎಷ್ಟು ದೊಡ್ಡ ಪಾತ್ರ ಇದು, ಎಲ್ಲಿಗೆ ಏರಿಸ್ಬಿಡೋದು ಪಾತ್ರ ಅದನ್ನು. ರಾಮನೂ ಸಣ್ಣವನಾಗಲಿಲ್ಲ, ಅಹಲ್ಯನೂ ಸಣ್ಣವಳಾಗಲಿಲ್ಲ, ಇದು ಪಾತ್ರ. ಇದನ್ನು ಪುಟ್ಟಪ್ಪನವ್ರು ಹೆಂಗೆ ಬದಲಾಯಿಸಿದ್ರು ಅಂತ ಎರಡನ್ನೂ ಬಳಸ್ಕೊಂಡ್ಬಿಟ್ರು ಅವರು, ಭಾಳ ಚಂದ ಬಳಸ್ಕೊಂಡ್ರು. ಅಂದರೆ ಒಂದು ಪ್ರೇರಣೆಯಿಂದ ಮನುಷ್ಯ ಹೇಗೆ ಸೃಷ್ಟಿ ಮಾಡ್ತಾನೆ, ನಮ್ಮ ಜೀವೋತ್ಕರ್ಷ ಆಗುವಂಥದ್ದು. ನಾವು ಪ್ರತಿ ಸಲ ಕೇಳಿದಾಗೆಲ್ಲ ಕೆಲವೊಂದು ಜೋಕ್ ಮಾಡಿಬಿಟ್ಟಿದ್ರು, ಅದನ್ನು ನನಗೆ ಅಸಹ್ಯ ಅನಿಸೋದು. ಅದು ಕಾಲು ಮುಟ್ಟಿದ ತಕ್ಷಣ ಆಕೆ ಹೆಣ್ಣಾದ್ಲು ಅಂತ ಕೆಲವರು ಪುರೋಹಿತರು ಪ್ರವಚನ ಮಾಡ್ತಾರೆ ಕೆಲವೊಂದು ಕಡೆ. ನಾನು ಕೇಳಿಬಿಟ್ಟು ಸಂಕಟಾಗಿತ್ತು ನನಗೆ. ರಾಮ ಲಕ್ಷ್ಮಣ ಹೋಗ್ತಾ ಇದ್ದರಂತೆ, ಒಂದು ಊರು ಬಂತಂತೆ, ಮುಂದೆ ಸಾಲೆರಡು ಹುಡುಗರು ನಿಂತ್ಕೊಂಡಿದ್ರಂತೆ, ಎಲ್ಲ ಹುಡುಗರು ಎಲ್ಲರೂ ಕೈಲಿ ಹಿಡ್ಕೊಂಡು ನಿಂತಿದ್ರಂತೆ, ಕಲ್ಲು ಹಿಡ್ಕೊಂಡು. ನಮಗೇನು ಕಲ್ಲು ಹೋಗಿತಾರಪ್ಪ ಇವರು ಅಂತ ಹೆದರಿಕೆ ಆಯ್ತಂತೆ. ವಿಶ್ವಾಮಿತ್ರ ಕೇಳ್ಕೊಂಬರ್ತೀನಿ ಇವರು ಯಾಕೆ ಏನು ಮಾಡ್ತಾರೆ ಅಂತ ಹೋಗಿ ಹುಡುಗರಿಗೆ, ಏನರು ಕಲ್ಲು ಯಾಕೆ ಹಿಡ್ಕೊಂಡು ನಿಂತಿದ್ದೀರಿ ಕೈಯಲ್ಲಿ ಅಂತ ಕೇಳಿದರೆ, ನಮ್ಮ ಹುಡುಗಿ ಸಿಗ್ತಾ ಇಲ್ಲ, ರಾಮ ಕಾಲು ಮುಟ್ಟು ಹೋದರೆ ಹುಡುಗಿ ಸಿಗ್ತಾಳೆ ಅಂತ. ಈ ಥರ ಚೀಪ್ ಜೋಕ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಹಾಗಲ್ಲ ಅದು ಆಗೋದು. ರಾಮ ಹೋಗಿ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಅಂತ. ಇಲ್ಲಿ ಪುಟ್ಟಪ್ಪನವ್ರು ಎಷ್ಟು ಚಂದ ಬದಲಿ ಮಾಡಿಕೊಂಡ್ರು ಅಂದರೆ, ಒಳಗೆ ಹೋದ ತಕ್ಷಣ ಏನೂ ಅನಿಸ್ಬಿಡುತ್ತೆ ಆ ರಾಮನಿಗೆ, ಇಲ್ಲೇನೋ ಒಂದು ಮಹತ್ತರವಾದ ಘಟನೆ ಆಗಿದೆ, ಇಲ್ಲಿ ಅದ್ಭುತ ಘಟನೆ ಆಗಿದೆ ಅಂತ ಅವ್ನ ಮನಸ್ಸಿನಲ್ಲಿ ಹಾಡು ಬರೋಕ್ಕೆ ಶುರು ಆಗುತ್ತೆ, ಕುಣಿಯೋಕ್ಕೆ ಶುರು ಮಾಡ್ತಾನೆ. ಅವ್ನು ದೊಡ್ಡ ಹೆಬ್ಬಂಡೆ ಇದೆ, ಹೆಬ್ಬಂಡೆ ಮೇಲೆ ಹುಲ್ಲೆಲ್ಲ ಬೆಳೆದಿದೆ, ಒಂದು ಹುಲಿ ಮಲ್ಕೊಂಡಿದೆ ಅದ್ರ ಮೇಲೆ. ಇವ್ನು ಹೋದ ತಕ್ಷಣ ಹುಲಿ ಎದ್ದು ಹೋಗ್ಬಿಡುತ್ತೆ. ಅಂದರೆ ಕತೆ ಬದಲಾಯಿಸೋ ರೀತಿ ಎಷ್ಟು ಚಂದ ನೋಡಿ. ಅದ್ರ ಮೇಲೆ ಹತ್ತಿ ನಿಂತ್ಕೋತಾನೆ, ಕುಣಿಯೋಕ್ಕೆ ಶುರು ಮಾಡ್ತಾನೆ. ಒಂಥರ ಉನ್ಮತ್ತತೆ ಬಂದುಬಿಡ್ತದೆ, ಏನೋ ಒಂಥರ ವಾತಾವರಣದಲ್ಲಿ ಇದೆ ಅಂತ ಕುಣಿಯೋಕ್ಕೆ ಶುರು ಮಾಡ್ತಾನೆ. ಅವನು ಕುಣಿದ ಹಾಗೆ ಕಲ್ಲು ಮೃದು ಆಗ್ತಾ ಬಂದು ಹೆಣ್ಣಾಗಿಬಿಡುತ್ತೆ. ಆದ ತಕ್ಷಣ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಂದರೆ ಕಾಲು ಮುಟ್ಟಿ ಕಲ್ಲಾಗೋದು ಸ್ತ್ರೀ ಆಗೋದು ಆಯಿತು, ಕಾಲು ಮುಟ್ಟಿ ನಮಸ್ಕಾರ ಮಾಡೋದಾಯ್ತು, ಎರಡೂ ಆಯಿತು. ಅಂದರೆ ಒಂದು ಪ್ರೇರಣೆ ತೊಗೊಳ್ಳೋಂಥ ಕವಿ, ಎಷ್ಟು ಸಾವಿರಾರು ವರ್ಷಗಳ ನಂತರ ಕತೆ ಕೇಳಿದಂಥ ಕವಿ ಅದನ್ನು ಹೇಗೆ ಬದಲಾಯಿಸ್ಕೊಂಡು ಮಾಡೋದಿದೆಯಲ್ಲ, ನಮಗನ್ಸುತ್ತೆ ನಾವು ಹಾಗೆ ಮಾಡ್ಕೋಬೇಕಲ್ಲ, ನಮ್ಮ ಜೀವನ ಕೂಡ ಹಾಗೆ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಕಗ್ಗ ಹೇಳಿದೆ ನಿಮಗೆ ನಾನು, ಅತ್ಯಂತ ಪ್ರಚಾರವಾದಂಥ ಕಗ್ಗ, ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ, ಕುದುರೆ ನೀ ನವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಇದನ್ನು ಎಲ್ಲರೂ ವರ್ಣನೆ ಮಾಡ್ತೀವಿ, ಸುಲಭ ಇದೆ ಅದು. ಬದುಕು ಜಟಕಾ ಬಂಡಿ ಇದ್ದಂಗಪ್ಪ, ನೀನು ಕುದುರೆ, ಆ ವಿಧಿ ಇದ್ದಾನಲ್ಲ ಸಾಹೇಬ, ಕುದುರೆನ ಕೇಳಿ ಯಾರೂ ಬರಲ್ಲ, ಸಾಹೇಬನ ಕೇಳಿ ಬರಬೇಕೆಲ್ಲರೂ. ಅವ್ನು ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗ್ಬೇಕಪ್ಪ. ಹೆಲ್ಪ್ಲೆಸ್ ಅನ್ನಿಸ್ತೀವಿ ನಾವು, ಆದರೆ ಆಶಾವಾದ ಗುಂಡಪ್ಪನಲ್ಲಿ ಯಾವಾಗಲೂ ಇರುವಂಥದ್ದು, ಚಿಂತೆ ಮಾಡಿಬಿಡಪ್ಪ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ನೀನೇನು ಪಾತಾಳಕ್ಕೆ ಹೋಗಲ್ಲ ಅಂತ ಹೇಳೋದು ಒಂದು ಭಾಗ. ಇದು ಯಾಕೆ ಬರೆದ್ರು ಇದನ್ನು ಪದ್ಯ? ಇಷ್ಟಕ್ಕೆ ಎಲ್ಲ ಬರೆದದ್ದು.
ಬಹುಶಃ ತಾವು ಗಮನ ಇಟ್ಟು ನೋಡಿದರೆ ನಮ್ಮ ಇಡೀ ಭಾರತೀಯ ಅಧ್ಯಾತ್ಮ ಅಂತ ಏನಿದೆಯೋ, ಇಡೀ ಭಾರತೀಯ ಅಧ್ಯಾತ್ಮ ಚಿಂತನೆ, ನೀವು ಅದು ವೇದ ಅನ್ನಿ, ಉಪನಿಷತ್ತನ್ನಿ, ಬ್ರಹ್ಮಸೂತ್ರ ಅನ್ನಿ, ಏನೇ ಅನ್ನಿ, ಅವು ಎಲ್ಲವೂ ಗಿರಿಕೆ ಹೊಡೆಯೋದು 3 ವಿಷಯ ಸುತ್ತೇ ಹೊಡೆಯೋದು. ಯಾವುದೇ ವಿಷಯ ತಗೊಳ್ಳಿ ನೀವು, ಬ್ರಹ್ಮಸೂತ್ರ ಯಾವುದು ತೊಗೊಂಡ್ರು ಕೂಡ ಗಿರಿಕೆ ಹೊಡೆಯೋದು 3 ವಿಷಯ: ಜೀವ, ಜಗತ್ತು, ಈಶ್ವರ, 3. ಅವುಗಳ ಸಂಬಂಧಗಳ ಬಗ್ಗೆನೇ ಚರ್ಚೆ ಆಗ್ತಿರೋದು. ಈಗ ನಾನು ಜೀವ ಬಂದಿದ್ದೇನೆ, ಭೂಮಿಗೆ ಬಂದಿದ್ದೇನೆ, ನಾನು ಇದ್ದೇನೆ ಅಂತ ಭೂಮಿಗೆ ಅರ್ಥ ಇದೆ. ನಾನೇ ಇಲ್ಲದೆ ಹೋದರೆ ಭೂಮಿ ತೊಗೊಂಡು ಏನು ಮಾಡಲಿ, ನಾನು ಭೂಮಿ ಇದ್ದಿದ್ದೇ ಗೊತ್ತಿರಲಿಲ್ಲ ನನಗೆ. ಅಥವಾ ಭೂಮಿ ಇಲ್ಲದೆ ಹೋದರೆ ನಾನು ಬರೋಲ್ಲ, ಒಂದಕ್ಕೊಂದು ಅನ್ಯೋನ್ಯ ಸಂಬಂಧ ಇದೆ ಅಂತಾಯಿತು, ಭೂಮಿಗೂ ನನಗೂ ಸಂಬಂಧ ಇದೆ ಅಂತಾಯಿತು. ಇವೆರಡನ್ನೂ ಸೃಷ್ಟಿ ಮಾಡಿದವನು ಇರಬೇಕಲ್ಲ ಯಾರೊಬ್ಬರು, ಅವನೇನು ಸಂಬಂಧ ನಮಗೆ? ಈ 3 ಸಂಬಂಧಗಳ ಚಿಂತೆಯೇ ಇರೋದು, ಎಲ್ಲ ಉಪನಿಷತ್ತುಗಳು ಇರೋದೇನೆ. ಅದನ್ನು ಗುಂಡಪ್ಪನವರು ಎಷ್ಟು ಸಾಂಕೇತಿಕವಾಗಿ ಬರೆದಿದ್ದಾರೆ ನೋಡಿ. ಇದನ್ನು ಬಂಡಿ, ಕುದುರೆ, ದೇವರು, ಜೀವ, ಜಗತ್ತು, ಈಶ್ವರ, ಈ ಮೂಲಕ ನೋಡಿಕೊಂಡಾಗ ಅನಿಸುತ್ತೆ 3 ಸಾಲಲ್ಲಿ ಇಡೀ ಭಾರತೀಯ ಅಧ್ಯಾತ್ಮವನ್ನು ಇಟ್ಟುಬಿಟ್ಟಿದ್ದಾರಲ್ಲ ಅಂತ ಅನಿಸುತ್ತೆ. ಓದಿದಾಗ ಅದ್ಭುತ ಅನಿಸ್ಬಿಡುತ್ತೆ ನಮಗೆ. ಆಮೇಲೆ ಅವರು ಎಷ್ಟು ಪ್ರೀತಿಯಿಂದ ಮಾಡ್ಕೊಂಡಿದ್ರು ಅಂತ, ಎಷ್ಟು ಪ್ರೀತಿಯಿಂದ ಓದ್ತಿದ್ರು ರಾಮಾಯಣಗಳನ್ನು ಅಂತ ಒಂದು ಘಟನೆ ಹೇಳಿಬಿಡಬೇಕು. ವಿ ಸೀತಾರಾಮಯ್ಯ ಅತ್ಯಂತ ಮೃದು ಸ್ವಭಾವದ ಸಾಹಿತಿ. ಅವರಷ್ಟು ಮೃದು ಸ್ವಭಾವ, ತಕ್ಕಂತ ಕಣ್ಣಲ್ಲಿ ನೀರು ಬರಬೇಕು ಅವರಿಗೆ, ಅಷ್ಟು ಮೃದು ಸ್ವಭಾವದವರು. ಅವರಿಗೆ ಆ ರುಮಾಲು ಒಂದಿತ್ತು. ನಾನು ಒಂದು ಸಲ ಹೋಗಿದ್ದೇನೆ ರುಮಾಲು ತರೋಕೆ, ಅವ್ರ ಜೊತೆಗೆ ಪಜಿತಿಯಾಗಿ ಹೋಗಿದ್ದೇನೆ. ಆ 103 ಕೌಂಟೇ ಇರಬೇಕದು, ನನಗೆ ಗೊತ್ತೇ ಆಗಲ್ಲ. ನಮಗೇನು ವೃಷಭ ರಾಶಿ, 103 ಅಂದರೆ 108 ಅಂದ್ರೆ ಒಂದೇ ನಮಗೆ. ಅವ್ರು ಹಾಗಲ್ಲ, 103 ಕೌಂಟ್ ಅಂದರೆ ದಾರದ ಥಿಕ್ನೆಸ್ ಅದೇ ಇರಬೇಕು. ಅವರು ಸ್ಟೈಲ್ ಭಾಳ ಚಂದ. ಆ ಪೇಟ ಹಾಕ್ಕೊಂಡ್ರೆ ಮುರ್ಮುರ ಅಂತಿರಬೇಕು, ಮುರ್ಮುರ ಅಂತಿರಬೇಕು. ಹೊಸ ದೋತ್ರ ಕೂತ್ಕೊಂಡ್ರೆ ಕರಕರನ್ನು ಸಪ್ಪಳ ಬರಬೇಕು, ದೋತ್ರ ಆ ಥರ ಇರಬೇಕು, ಅಷ್ಟೆಲ್ಲ ಖುಷಿ. ಅವ್ರು ಹೇಳೋರಂತೆ, ವಿ ಸಿ ಅವರೇ ನಿಮ್ಮ ಭಾಷಣ ಚೆನ್ನಾಗಿರಲಿಲ್ಲ ಅಂದರೆ ಏನು ದುಃಖ ಆಗ್ತಿದ್ದಿಲ್ಲಂತೆ, ಇವತ್ತು ನಿಮ್ಮ ರುಮಾಲ್ ಸೊಟ್ಟಾಗಿತ್ತು ಅಂದರೆ ಭಾರ ಸಿಟ್ಟು ಬರ್ತಿತ್ತು ಅವ್ರಿಗೆ. ಆದರೆ ಎಷ್ಟು ಪ್ರೀತಿ, ನೀವೆಲ್ಲ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ವಿ ಸಿ ಅವ್ರನ್ನ. ಎಮ್ಮ ಮನೆ ಅಂಗಳದೆ ಬೆಳೆದಂದು ಹೂವನ್ನು, ಎಲ್ಲ ಮದುವೆಯಲ್ಲಿ ಹಾಡಲೇಬೇಕಾದ ಆ ಥರ ಇತ್ತು. ಒಂದು ಸಲ ವಿ ಸಿ ಬಂದ್ರಂತೆ ಗುಂಡಪ್ಪನವ್ರ ಕಡೆಗೆ, ಕಣ್ಣೆಲ್ಲ ಕೆಂಪಾಗಿದ್ದಾವೆ ವಿ ಸಿದು. ಒಂದು ಯಜಮಾನ್ರೇ ಅನ್ನೋರು ಗುಂಡಪ್ಪನವ್ರಿಗೆ, ಅವ್ರು ಯಜಮಾನ್ರೇ ನೀವೇನೇ ಹೇಳಿ, ನಿಮ್ಮ ರಾಮ ನಮ್ಮ ಸೀತಮ್ಮನ ತಕ್ಕ ಗಂಡ ಅಲ್ಲ. ನಿಮ್ಮ ರಾಮ ನಮ್ಮ ಸೀತಮ್ಮ, ಅದು ಹೆಂಗಿದೆ ನೋಡಿ ಅದು. ನಿಮ್ಮ ರಾಮ ನಮ್ಮ ಸೀತಮ್ಮನ ತಕ್ಕ ಗಂಡ ಅಲ್ಲ. ಇವರು ಸ್ಟೈಲಿಶ್ ಆಗಿ, ಯಾಕೆ ಏನಾಯಿತು ಅಂತ ಇವ್ರು ಕೇಳಬೇಕು. ಏನಾಗತ್ತೆ, ಉತ್ತರಕಾಂಡ ಓದ್ಕೊಂಡು ಬಂದೆ, ಮನುಷ್ಯ ಏನ್ರಿ ಅವನು, ಯಾಕೆ ಏನಾಯಿತು, ಕೋಪ ಯಾಕೆ, ಓದ್ಕೊಂಬಂದೆ, ಅಲ್ಲಿ ಪರೀಕ್ಷೆ ಮಾಡಿದ್ದಾನೆ, ಅಗ್ನಿ ಪರೀಕ್ಷೆ ಮಾಡಿಲ್ವ ಒಂದು ಸಲ, ಮತ್ತೊಮ್ಮೆ ಮಾಡುವಂತಾನೆ ಮನುಷ್ಯ ಏನ್ರಿ, ಸೀತಮ್ಮನ ಮತ್ತೊಮ್ಮೆ ಮಾಡುವಂತಾನೆ ಮನುಷ್ಯನವನು. ಹೌದಾ, ಸೀತಮ್ಮ ಏನು ಮಾಡಿದ್ಲು ಇವ್ರು ಗೊತ್ತಿಲ್ವ ರಾಮಾಯಣ, ಏನು ಮಾಡ್ತಾಳೆ, ಸಾಕು ಒಂದು ತಾಯಿಗೆ ಹೇಳಿದ್ಲು, ಭೂಮಿ ಬಾಯಿ ಬಿಡ್ತು, ಒಳಗೆ ಹೋಗ್ಬಿಟ್ಲು ಸೀತೆ. ಹೌದಾ, ಹೋಗುವಾಗ ಏನು ಹೇಳಿದ್ದು ಸೀತಮ್ಮ ಅಂತ ಇವ್ರು ಕೇಳಬೇಕು. ಏನು ಹೇಳ್ತಾಳೆ, ಕೈ ಮುಗಿದ್ಲು, ಅಮ್ಮ ಇನ್ನು ಎಷ್ಟು ಜನ್ಮ ಎತ್ತಿ ಬಂದರೂ ರಾಮನೇ ನನ್ನ ಗಂಡ ಆಗಲಿ ಅಂತ ಕೇಳ್ಕೊಂಡ್ಲು. ಅಲ್ರಿ ಆಕೆಗೆ ತಕರಾರಿಲ್ಲ, ನಿಮ್ದೇನ್ರಿ ತಕರಾರು? ಆಕೆನೇ ಗಂಡ ಇರಲಿ ಅಂತ ನಿಮ್ಮದೇನು ತಕರಾರು? ಯಾಕೆ ಈ ಮಾತು ನಿಮ್ಮ ಮುಂದೆ ಹೇಳಿದೆ ಅಂದರೆ, ಅವ್ರಿಗೆ ಇದ್ಯಾವುದೋ ಪಕ್ಕದ ಮನೆ ಸುದ್ದಿ ಆಗಿರಲಿಲ್ಲ. ವಿ ಸಿಗಾಗಲಿ ಗುಂಡಪ್ಪನವ್ರಿಗೆ ಪಕ್ಕದ ಮನೆ ಸುದ್ದಿ ಅಲ್ಲ ಇದು, ರಾಮಾಯಣ ಚಿಂತನೆ. ಅವ್ರು ಎಷ್ಟರ ಮಟ್ಟಿಗೆ ಒಳಗೆ ಇಳ್ಕೊಂಡ್ಬಿಟ್ಟಿದೆ ಅಂದರೆ, ಅಯ್ಯೋ ಸೀತೆಗೆ ಅನ್ಯಾಯ ಆಯಿತು ಅಂತ ಇವರು, ಅನ್ಯಾಯ ಆಗಿಲ್ಲ ಅಂತವರು. ಅಂದರೆ ರಾಮಾಯಣ ಅನ್ನುವಂಥದ್ದು ಜೀವದ ಒಂದು ಭಾಗ ಆಗಿ ಹೋಯ್ತಲ್ಲ, ಅದು ಜೀವದ ಒಂದು ಭಾಗ ಆಗಿ ಹೋಯ್ತಲ್ಲ, ಅದು ಅನಿಸುತ್ತೆ ರಸೋತ್ಪತ್ತಿ ಆಗುವಂಥದ್ದು. ನಿಜವಾಗ್ಲೂ ಅವ್ರು ಮಾತಾಡೋ ರೀತಿ ನೋಡಿದಾಗ ಖುಷಿಯಾಗೋದು ನನಗೆ. ಆಮೇಲೆ ಪಂಪನ ಆದಿಪುರಾಣ ಆಗ್ಬೋದು, ವಿಕ್ರಮಾರ್ಜುನ ವಿಜಯ ಆಗ್ಬೋದು, ಒಂದೊಂದು ಪದ್ಯ ಓದ್ತಾ ಇದ್ದರೆ ರನ್ನನ ಗದಾಯುದ್ಧ ಓದಬೇಕು, ಖುಷಿ ಆಗಲ್ವಾ? ನೀರೊಳಿರ್ದಂ ಬೆಮರ್ತನ್ ಉರಗ ಪತಾಕಂ ಅಂತ ಅದು ಕೇಳೋದು ನಾವು ಕೆಟ್ಟೋ ಸಲ ನೋಡಿದ್ದೀವಿ. ಗಾಬರಿ ಆದಾಗ ಏರ್ ಕಂಡೀಷನ್ ರೂಮಲ್ಲಿ ಕೂಡ ಬೆವರು ಸುರಿತದೆ, ಸರಿಯಲ್ವಾ? ಅವಾಗ ಹೇಳೋದು ನೀರೊಳರಿಗಂ ಬೆವರ್ತನ್ ಉರಗ ಪತಾಕಂ ಅಂತ. ಅಂದರೆ ಅವ್ರ ಶಬ್ದಗಳನ್ನು ಓದಿದಾಗ ಯಾವ ಥರ ಬರೆದ್ರಪ್ಪ, ನಾವು ಸಲ ಬರೀಬೇಕು ಅಂತ ಆಗುತ್ತಲ್ಲ. ಮತ್ತು ಇನ್ನೊಂದು ಮನುಷ್ಯ ಸ್ವಭಾವಗಳನ್ನು ಅವ್ರು ಚಿಂತೆ ಮಾಡಿದಷ್ಟು ಇನ್ನು ಯಾರೂ ಮಾಡಿಲ್ಲ. ಬಹುಶಃ ನನಗನ್ನಿಸೋ ಮಟ್ಟಿಗೆ ವೇದವ್ಯಾಸರು ಮಾಡಿದಷ್ಟು ಮನುಷ್ಯ ಜೀವನ ಚಿಂತನೆಯನ್ನು ಇನ್ನು ಯಾರೂ ಮಾಡಲಿಲ್ಲ. ಅವರೊಬ್ಬರೇ ನನ್ನ ಪ್ರಕಾರ ದ ಮಾಸ್ಟರ್ ಪೋಯೆಟ್. ನಾವೆಲ್ಲ ಈಲಿಯಡ್ಡು ಒಡೆಸಿ ಅಂತೆಲ್ಲ ಕರಿತೀವಿ, ಅವೆರಡೂ ಸೇರಿಸಿದ್ರೆ ಅರ್ಧ ಆಗಲ್ಲ. ವ್ಯಾಸರಷ್ಟು ಪಾತ್ರ ಚಿತ್ರಣದಲ್ಲಿ ಸಮರ್ಪವಾಗಿದೆ ಯಾರೂ ನೋಡಿಲ್ಲ ನಾವು. ನೀವು ನೋಡಿ, ಅವ್ರು ಡಿಕ್ಲೇರ್ ಮಾಡಿಬಿಡ್ತಾರೆ, ಮಹಾಭಾರತದಲ್ಲಿ ಸಿಕ್ಕೋದು ನಿಮಗೆ ಎಲ್ಲಾದರೂ ಸಿಕ್ಬೋದು, ಆದರೆ ಇಲ್ಲಿ ಸಿಗಲಾರ್ದು ಎಲ್ಲಿಯೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಈಸ್ ದ ಓನ್ಲಿ ಪೋಯೆಟ್ ಹು ಕುಡ್ ಸೇ ದ್ಯಾಟ್. ಓದಿದಾಗ ಅನಿಸುತ್ತೆ ಎಲ್ಲೂ ಹೋಗಿಲ್ಲ, ಅವ್ರು ಇಲ್ಲೇ ಇದ್ದಾರೆ ಸುತ್ತಮುತ್ತಲು. ಧೃತರಾಷ್ಟ್ರ ಇಲ್ಲೇ ಇದ್ದಾನೆ,
ಶಕುನಿ ಇಲ್ಲೇ ಇದ್ದಾನೆ, ದುರ್ಯೋಧನ ಇಲ್ಲೇ ಇದ್ದಾನೆ, ಪಾಂಡವರು ಇಲ್ಲೇ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಕ್ಲಬ್ಸ್ ಇಲ್ವಾ ಆಡೋದಕ್ಕೆ? ಆ ಕ್ಲಬ್ ಮಾಡ್ಕೊಂಡಿದ್ರು ಅವರು. ಏನೇನು ಆಗಬೇಕಾಯ್ತು ಹಣೆ ಬರ ಗೊತ್ತಿದ್ರು. ಅಂದರೆ ಎಷ್ಟು ಚಂದದ ಜೀವನ ಮುಟ್ಟಿಸ್ತಾರೆ ನಮಗೆ ಅಂತ. ಆಗಿನ ಜೀವನ ಹೇಗಿತ್ತು ಮುಟ್ಟಿಸ್ತಾರೆ. ನಮ್ಮ ಜೀವನ ಬದಲಾಯಿಸ್ಕೋಬೇಕು ಅನಿಸುತ್ತೆ. ಏನಪ್ಪ ಯಾಕೆ ಹಿಂಗೆ ಆಗ್ಬಿಟ್ಟೆ ನಾನು. ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ವ್ಯಾಸರು, ಯಾವುದು ಗಟ್ಟಿಯಾಗಿ ಹೇಳೋಲ್ಲ. ಯುದ್ಧ ನಡೀತಾ ಇದೆ, 17 ದಿವಸ ಯುದ್ಧ ಆಗಿದೆ, ಎಲ್ಲ ಮುಗೀತು. ಇದೇ ನಾಳೆ ಫಾರ್ಮ್ಯಾಲಿಟಿ ಅಷ್ಟೇ, ಮುಗಿದು ಹೋಗುತ್ತೆ, ಗೆದ್ದೀತೀವಿ ಅಂತ ಹತ್ರ. ಬಹುಶಃ ಅವಾಗೆಲ್ಲ ಯುದ್ಧ ಅಂದರೆ ಗೌರ್ಮೆಂಟ್ ನೌಕರಿ ಇದ್ದಂಗೆ ಇರಬೇಕದು. 9 ರಿಂದ 5 ತನಕ ಹಾಗೆ. ಸಾಯಂಕಾಲ ಎಲ್ಲ ಕೂಡೋರಂತೆ ತಮ್ಮ ರಥಗಳನ್ನು ಸರಿ ಮಾಡ್ಕೋಬೇಕು, ಕುದುರೆಗಳಿಗೆ ಔಷಧಿ ಹಚ್ಚಬೇಕು, ಆನೆಗಳಿಗೆ ರೆಡಿ ಮಾಡ್ಕೋಬೇಕು, ಮತ್ತು ಚರ್ಚೆ ನಾಳೆ ಏನು ಮಾಡಬೇಕು ಅಂತ ದಿನ ಕೂತು ಹರಟೆ ಹೊಡಿತಿದ್ರಂತೆ ಇವರು. ಕೃಷ್ಣನೇ ಎಲ್ಲರನ್ನೂ ಮೋಟಿವೇಟ್ ಮಾಡ್ತಾಯಿದ್ದ, ಉತ್ಸಾಹ ತುಂಬ್ತಾ ಇದ್ದ. ಅವತ್ತಿನ ದಿವಸ ಏನಾಗಿದೆ, ಅರ್ಜುನ ಧರ್ಮರಾಜ ನಗ್ನಗ್ತಾ ಕೂತಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಇವ್ರ ಕಡೆ ಆದದ್ದು ಲಾಸ್ 2 ಮೇಜರ್ ಲಾಸ್ ಆದದ್ದು. ಅಭಿಮನ್ಯು ಹೋದದ್ದೊಂದು, ದುಷ್ಟದ್ಯುಮ್ನ ಹೋದದ್ದೊಂದು. ಉಳಿದವರೆಲ್ಲ ಯಾರು ಆರಾಮಾಗಿದ್ದಾರೆ, ಯಾರಿಗೂ ತೊಂದರೆ ಆಗಿಲ್ಲ, ನಗ್ತಾ ಇದ್ರಂತೆ. ಕೃಷ್ಣ ಮಾತ್ರ ಗಂಭೀರವಾಗಿ ಕೂತಿದ್ದಂತೆ. ದಯವಿಟ್ಟು ಗಮನಿಸಿ, ನಮ್ಮ ಜೀವಕ್ಕೆ ಏನೇನು ಪ್ರೇರಣೆ ಸಿಗಬೇಕು ಅದನ್ನು ಸಿಗ್ತದೆ. ಧರ್ಮರಾಜ ಕೇಳ್ತಾನೆ, ಯಾಕೆ ಕೃಷ್ಣ ದಿನ ನೀನೇ ನಮ್ಮನ್ನು ಸಂತೋಷ ಪಡಿಸೋನು, ಜೊತೆಯಾಗಿ ಮುಖ ಗಂಟು ಹಾಕೊಂಡು ಕೂತಿದ್ಯಲ್ಲ, ಕೋಪದಲ್ಲಿದೆಯಲ್ಲ. ಕೃಷ್ಣ ಹೇಳಿದಂತೆ, ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ಸೂರ್ಯ ಮುಣುಗ್ತಾ ಇದ್ದಾನೆ, ಎಚ್ಚರ ಇಲ್ಲ ನಿಮ್ಮ ಮೇಲೆ. ಅರ್ಜುನ ಸ್ವಲ್ಪ ಸಲಿಗೆ ಜಾಸ್ತಿ. ಅದೇನು ವಿಶೇಷ ಕೃಷ್ಣ ಅಂದವನು. ದಿನ ಮುಣುಗ್ತಾನೆ ಸೂರ್ಯ, ಮತ್ತೆ ಬರ್ತಾನೆ ಬೆಳಗ್ಗೆ, ಅದರಲ್ಲೇನು ವಿಶೇಷ ಅಂತ. ಮೂರ್ಖ, ನಾ ಹೇಳ್ತಾ ಈ ಸೂರ್ಯನ ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಮ ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ. 800 ವರ್ಷ ಬದುಕಿದಂತಹ ಭೀಷ್ಮ ಇಡೀ ನಿಮ್ಮ ಪರಂಪರೆಯ ಜ್ಞಾನ ನಿಧಿ ಅವನು. ಅವನಷ್ಟು ತಿಳುವಳಿಕೆ ಜಗತ್ತಲ್ಲಿ ಯಾರಿಗೂ ಇಲ್ಲ ಈಗ. ಅವನು ಶರಪಂಜರ ಮೇಲೆ ಮಲ್ಕೊಂಡಿದ್ದ, ಶರಶೆಯ ಮೇಲೆ ಮಲ್ಕೊಂಡಿದ್ದಾನೀಗ. ಉತ್ತರ ಕಾಲ ಬರ್ತಂಗೆ ಕಾಯ್ತಾ ಇದ್ದಾನೆ. ಅವನು ಬಂದ ತಕ್ಷಣ ಪ್ರಾಣ ಬಿಡ್ತಾನೆ. ಅವನು ಪ್ರಾಣ ಬಿಡೋದ್ರೊಳಗೆ ಜ್ಞಾನ ಪಡ್ಕೊಳ್ರೋ, ಜ್ಞಾನ ಕಳ್ಕೊಬೇಡ್ರಿ ನೀವು. ಎಷ್ಟು ದೊಡ್ಡ ಮಾತು ಗೊತ್ತಾ. ಅವ್ನು ಹೋಗ್ಬಿಟ್ರೆ ಜ್ಞಾನ ಸಿಗಲ್ಲ ನಿನಗೀಗ. ಇವ್ರು ಹೆದರಿಕೆ, ನಾವೇ ಹೊಡೆದದ್ದವನ್ನ ಹೆಂಗೆ ಕೇಳೋದವನ್ನ ಅಂತ. ನಾ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಹೋಗಿ ಹೇಳ್ತಾನೆ ಭೀಷ್ಮನಿಗೆ, ನಿನ್ನ ಮೊಮ್ಮಕ್ಕಳು ನಿನ್ನ ಕಡೆ ಬರೋಕ್ಕೆ ಹೆದರ್ತಾ ಇದ್ದಾರೆ, ಅವರೇ ಬಾಣ ಹೊಡೆದದ್ದಲ್ವಾ, ನಿನ್ನ ಮುಂದೆ ಹೇಗೆ ಬರಬೇಕು ಅಂತ ಚಿಂತೆ ಮಾಡ್ತಿದ್ದಾರೆ ಅಂತ. ಭೀಷ್ಮ ಹೇಳ್ತಾನೆ, ಹೋಗಿ ಹೇಳೋರಿಗೆ, ಅವ್ರು ಹೊಡಿದೆ ಹೋದರೆ ಅಪಮಾನ ಆಗ್ತಿತ್ತು ನನಗೆ, ಎಂಥ ಕ್ಷತ್ರಿಯರು ನೀವು ಅಂತಿದ್ದೆ ನಾನು, ಹೊಡೆದು ಸಂತೋಷ ಇದೆ, ಕರ್ಕೊಂಬ ಅವ್ರನ್ನ ಅಂತಾನೆ. ಕರ್ಕೊಂಬಂದ ಮೇಲೆ ಭೀಷ್ಮ ಅವನಿಗೆ ಇಡೀ ಶಾಂತಿ ಪರ್ವ ಇರೋದದು. ಇಡೀ ಶಾಂತಿ ಪರ್ವ ಮಹಾಭಾರತದಲ್ಲಿರೋದು. ಭೀಷ್ಮ ತನ್ನ ಜ್ಞಾನವನ್ನೆಲ್ಲ ಧರ್ಮರಾಜನಿಗೆ ಕೊಡ್ತಾನೆ. ಇದು ಕೃಷ್ಣನ ಚಿಂತೆ. ಇದು ಏನು ಕಳ್ಕೊಂಡ್ರು ಜ್ಞಾನ ಕಳ್ಕೊಬಾರ್ದು, ಜ್ಞಾನಕ್ಕೆ ಹೋಗಲ್ಲ. ಇದು ಎಂಥ ದೊಡ್ಡ ಮೋಟಿವೇಶನ್ ಗೊತ್ತಾ ನಮಗೆ. ಬರೀ ಕತೆ ಅಲ್ಲ, ಮಹಾಭಾರತ ಕತೆ ಅಲ್ಲದು. ಪ್ರತಿಯೊಂದು ಹಂತದಲ್ಲಿ ಬುದ್ಧಿ ಕೊಡ್ತಾನೆ, ಪ್ರತಿಯೊಂದು ಹಂತದಲ್ಲಿ ಬುದ್ಧಿ ಬರುತ್ತೆ ನನಗೆ. ಎಷ್ಟು ಚಂದದ ಬುದ್ಧಿ ಕೊಡ್ತಾರೆ. ಇದು ನೋಡಿ, ಹೀಗಲ್ಲ, ಹೀಗಿರಬೇಕು. ಜೀವನದಲ್ಲಿ ಏನಾದರೂ ಕಳ್ಕೊಳ್ಳಿ ಪರವಾಗಿಲ್ಲ, ಜ್ಞಾನ ಕಳ್ಕೊಬೇಡಿ. ಜ್ಞಾನದ ಅವಕಾಶ ಸಿಕ್ಕಾಗ ತಪ್ಪಿಸ್ಕೋಬೇಡಿ, ಇಟ್ಕೊಳ್ಳಿ ಅದನ್ನು. ನಮಗೆಲ್ಲ ಅಲ್ವಾ, ಎಷ್ಟು ಒಳ್ಳೆಯದು. ಒಂದು ದೊಡ್ಡ ಜ್ಞಾನದ ಸತ್ರ ನಡೀತಾ ಇರ್ತದೆ ಎಲ್ಲೋ ಒಂದು ಕಡೆ. ಅಯ್ಯೋ ಅಲ್ಲೇನು ಹೋಗೋದ್ಬಿಟ್ರೆ ಸೀರಿಯಲ್ ನೋಡಿದ್ರೆ ಆಯಿತು ಅಂದ್ಕೋತೀವಿ. ಸೀರಿಯಲ್ ಸಿಗುತ್ತೆ, ಈ ಜ್ಞಾನ ಸಿಗಲಿಕ್ಕಿಲ್ಲ. ಅದಕ್ಕೆ ಆ ಜ್ಞಾನ ನಿಧಿ ಅನ್ನೋದನ್ನು ಬಿಡಬಾರ್ದು ಅನ್ನೋದನ್ನು ಪ್ರೇರಣೆ ನಮಗೆ ಸಿಕ್ಕಿದ್ದು ಮಹಾಭಾರತದಿಂದ. ಇನ್ನೊಂದು ನಮಗೆ ಅತ್ಯಂತ ಮೇಜರ್ ಪ್ರೇರಣೆ ನಮಗೆ ಸಿಗೋದಂದರೆ ನಮ್ಮ ದಾಸರಿಂದ. ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಎಂತೆಂಥ ಪದ್ಯಗಳವೆಲ್ಲ. ಒಂದೇ ಹೇಳ್ತೀನಿ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಇತ್ತೀಚೆಗೆ ನಾನು ಸುಂದರಕಾಂಡದ ಮೇಲೆ 5 ದಿವಸ ಮಾತಾಡಿದೆ ಬೆಂಗಳೂರಲ್ಲಿ, ಭಾಳ ಚೆನ್ನಾಗಿತ್ತದು. ಅವಾಗ ನೆನಪಾಯ್ತಿದ್ದು. ಆಂಜನೇಯ ಹಾರಿ ಹೋಗ್ತಾನೆ, ಅಶೋಕವನಕ್ಕೆ ಹೋಗ್ತಾನೆ, ಸೀತೆಗೆ ಉಂಗುರ ಕೊಡ್ತಾನೆ. ಉಂಗುರ ಕೊಟ್ಟಾಗ ಆ ವಾಲ್ಮೀಕಿ ಏನು ಹೇಳಿದ್ರೋ ಗೊತ್ತಿಲ್ಲ, ಕನಕದಾಸರ ರಾಮ ಮತ್ತು ಸೀತೆ ಮಾತ್ರ ಬೇರೆ. ಆಕೆ ಹೆಂಗೆ ಮಾತಾಡ್ತಾಳೆ ಅಂತ ನಿಮಗೆಲ್ಲ ಗೊತ್ತಿರಬೇಕು, ಕತೆ ಇದು ಹಾಡಿದು. ಸೀತೆ ಕೇಳ್ತಾಳೆ, ಕನಕದಾಸರ ಹಾಡು, ವಾಲ್ಮೀಕಿದಲ್ಲ. ಏನೆಂದಳು ಸಾರಿ, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂತ ಹಾಡು. ಅಂದರೆ ಕನಕದಾಸರು ಎಂಥ ಗಟ್ಟಿಯಾದಂಥದ್ದು ಬರೀಬಹುದು, ಹರಿಕಥಾಮೃತ ಸಾರವನ್ನು ಬರೆಯುವಂಥ ದೊಡ್ಡವರು. ಆದರೆ ಇಂಥ ಸುಲಭವಾದ ಪದ್ಯಗಳನ್ನು ಚಂದ ಬರೀತಿದ್ರು ಅಂತೆ. ಶಕ್ತಿ ನೋಡಿ ಹೇಗಿದೆ ಅಂತ ನಾವು ಕಲ್ಕೋಬೇಕಾದದ್ದು. ಒಂದೊಂದು ಪದ ಬರೆದ್ರೆ 3 ಅರ್ಥ ಬರಬೇಕು ಅದಕ್ಕೆ, ಹಾಗೆ ಬರಿಬೇಕು. ಅವ ಹೇಳ್ತಾನೆ, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂತ ಕೇಳ್ತಾಳೆ. ಆಕೆಗೇನು ಕೇಳಬೇಕಾಗಿದೆ ಹನುಮಂತನ? ರಾಮ ಹೆಂಗಿದ್ದಾನೆ ಅಂತ ಕೇಳಬೇಕಾಗಿದೆ. ರಾಮನ ಕೇಳಲ್ಲ ಆಕೆ, ಎನ್ನ ಕಂದ ಅಂತಾಳೆ. ನಿಮ್ಗೆ ಗೊತ್ತಿರಬೇಕು, ಭಾಳ ಹಳಬ ಹನುಮಂತ, ಭಾಳ ಹಳಬ. ಸೀತೆ ಅವನ ಕಂದ ಅಂತಾಳೆ ಪ್ರೀತಿಯಿಂದ. ಎನ್ನ ಕಂದ ಹಳ್ಳಿ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು. ಇದು ಎಷ್ಟು ಚಂದ ಗೊತ್ತಾ, ನಾವು ಅರ್ಥ ಮಾಡ್ಕೋಬೇಕಾದ್ದು. ಲಕ್ಷ್ಮಣ ದೇವ್ರ ಬಗ್ಗೆ ಯಾಕೆ ಹೇಳ್ತಾಳೆ ಆಕೆ?
ದಯವಿಟ್ಟು ನೆನಪಿಟ್ಕೊಳ್ಳಿ, ಹಿಂದಿನ ಸಲ ಲಕ್ಷ್ಮಣನ ಕಂಡದ್ದು ಯಾವಾಗ ಆಕೆ? ಮಾರೀಚ ಜಿಂಕೆ ರೂಪದಲ್ಲಿ ಬಂದ, ಹೋದ, ಆಸೆ ಬಂತು, ರಾಮನೇ ತೊಗೊಂಡು ಬಾ ಅಂತ ಹೇಳಿದ್ಲು, ಬೇಡ ಅಂತ ಹೇಳಿದ ಅವನು, ಹೋಗು ಅಂತ ಹಠ ಹಿಡಿದ್ಲು, ಹೋದ. ಅವನು ಸಾಯುವಾಗ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿ ಸತ್ತ. ರಾಮನ ಧ್ವನಿಯಲ್ಲೇ ಕೂಗಿದ. ಈಕೆಗೆ ಆತಂಕ ಶುರು ಆಯಿತು, ನೀ ಹೋಗು ಅಂದ್ಲು. ಲಕ್ಷ್ಮಣ ಹೇಳ್ತಾನೆ, ಚಿಂತೆ ಮಾಡಬೇಡಮ್ಮ, ಇಡೀ ಪ್ರಪಂಚದ ಎಲ್ಲ ರಾಕ್ಷಸರು ಒಂದಾಗಿ ಬಂದರೂ ಏನು ಮಾಡೋಕ್ಕಾಗಲ್ಲ, ಮಣ್ಣನ್ನು ಹೆದರಬೇಡ. ಆಕೆ ಕೇಳೋಲ್ಲ, ಹೋಗು ಅಂತಾಳೆ. ಕರೆ ಒಂದು ಕೆಟ್ಟ ಮಾತಾಡ್ಬಿಡ್ತಾಳೆ, ನನಗೋಸ್ಕರ ನೀ ಇದೆಯಾ ಅಂತ ಹೇಳ್ಬಿಡ್ತಾಳೆ. ಭಾಳ ಬೇಜಾರಾಗತ್ತೆ, ಹೋಗ್ಬಿಡ್ತಾನು. ಎದುರಿಗೆ ರಾಮ ಬರ್ತಾನೆ, ಕೊಂದು, ಮಾರೀಚನ್ ಕೊಂದು. ನೀ ಯಾಕೆ ಬಂದೆ ಇಲ್ಲಿ ಅಂತಾನೆ. ಇದೆಷ್ಟು ದೊಡ್ಡ ಪ್ರಶ್ನೆ ಗೊತ್ತಾಯ್ತು, ಚೆನ್ನಾಗಿದೆ ಗೊತ್ತಾಯಿತು. ನಮಗೆಲ್ಲ ಜೀವನದಲ್ಲಿ ಬರುವಂಥದ್ದು ಪರೀಕ್ಷೆ ಇದು. ಇಬ್ಬರು ಯಜಮಾನರು ಇರ್ತಾರೆ, ಅದಕ್ಕೆ ಸರ್ವಿಂಗ್ ಟು ಮಾಸ್ಟರ್ಸ್ ಈಸ್ ಇಂಪಾಸಿಬಲ್ ಅಂತಾರೆ. ಇಬ್ಬರು ಡೆಪ್ಟಿ ಡೈರೆಕ್ಟ್ರು, ಜಾಯಿಂಟ್ ಡೈರೆಕ್ಟರ್ ಇದೆ ಇಟ್ಕೊಳ್ಳಿ, ಸುಮ್ಮನೆ ಹೈಪೋಥೆಟಿಕಲ್ ಇಟ್ಕೊಳ್ಳೋದು. ನಾನು ಕೆಳಗೆ ಕೆಲಸ ಮಾಡ್ತಾಯಿದ್ದೀನಿ. ಜಾಯಿಂಟ್ ಡೈರೆಕ್ಟ್ರ್ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ನನಗೆ, ಹಿಂಗೆ ಮಾಡು, ಇದು ಮಾಡು ಅಂತ ಹೇಳ್ತಾರೆ. ಅವ್ರು ಹೋಗ್ಬಿಡ್ತಾರೆ. ಡೆಪ್ಟಿ ಡೈರೆಕ್ಟ್ರ್ ಹೆಂಗೆ ಮಾಡಬೇಡ, ಹಿಂಗೆ ಮಾಡು ಅಂತಾರೆ. ಏನು ಮಾಡ್ತೀರಿ? ಅವಾಗೇನು ಗುಂಡಪ್ಪನವ್ರು ಭಾಳ ಚಂದ ಅನಲೈಸ್ ಮಾಡ್ತಾರೆ ಇದನ್ನು. ಇಬ್ಬರು ಯಜಮಾನರು ವಿರುದ್ಧವಾದ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸೇವಕನಾದವನು ಏನು ಮಾಡಬೇಕು? ಈಗ ಲಕ್ಷ್ಮಣನ ಪರಿಸ್ಥಿತಿ ಭಾಳ ಕಷ್ಟ. ಯಾಕೆ ಬಂದೆ ನೀನು ಅಂತ ರಾಮ ಕೇಳ್ತಾನೆ. ಬಿಟ್ಟು ಬಂದು ಯಾಕೆ ಬಂದೆ? ಹೇಳಿದ್ದೆ ನಿನಗೆ ಬರಬೇಡ ಅಂತ ಹೇಳಿರಲಿಲ್ಲ, ಯಾಕೆ ಬಂದೆ ಬಿಟ್ಟು ನೀನು? ಅವ್ನು ಬೈತಾನೆ. ಸೀತೆ ನೀನು ಹೋಗು ಅಂತ ಬೈತಾಳೆ. ಲಕ್ಷ್ಮಣ ಏನು ಮಾಡ್ಬೇಕು ಪಾಪ ಅವನು? ಅದಕ್ಕೆ ಭಾಳ ಚಂದ ನೆನೆಸಿ ಬರ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ. ಏನು ಮಾಡ್ಬೇಕಂತ ನಮ್ಮ ಜೀವನದಲ್ಲಿ, ನಮ್ಮ ಜೀವೋತ್ಕರ್ಷ ಆಗೋದು ಅದರಿಂದನೇ. ಏನಂತ ಭಾಳ ಚಂದ ಹೇಳ್ತಾರೆ, ಇಬ್ಬರು ಯಜಮಾನರು ಬೇರೆ ಬೇರೆ ಹೇಳ್ತಾ ಇದ್ದರೆ ಎರಡನ್ನೂ ಕೇಳಿಸ್ಕೋಬೇಕು, ನಿಮ್ಗೆ ಯಾವ ಸರಿ ಅನಿಸುತ್ತೋ ಅದನ್ನೇ ಮಾಡಬೇಕು. ಏನು ಮಾಡ್ತೀವಿ? ಬೇರೆ ಮಾಡೋಕ್ಕಾಗೋದಿಲ್ಲ. ಇಬ್ಬರು ಇದ್ದಾರೆ. ಆ ಕೋಪದಲ್ಲಿ ಮಾತಾಡಿದಂಥ ಮಾತು ಲಕ್ಷ್ಮಣ ಹಾಗೆ ಮಾಡ್ತಾನೆ, ತನ್ನ ಸರಿ ಅನಿಸಿದ್ದೇ ಮಾಡ್ತಾನೆ. ಈ ಕೊನೆಗೆ ನೋಡಿದ್ದಾಕೆ ಇವನು ನೋಡಿದ್ದು ಲಕ್ಷ್ಮಣನ. ಆವಾಗ ಬೈದು ಕಳಿಸಿದ್ದಾಳೆ. ಮನಸ್ಸಲ್ಲಿ ನೋವಿದೆ ಆಕೆಗೆ, ಪಾಪ ಇನ್ನೂ ಬೇಜಾರಿನಲ್ಲಿದ್ದಾನೇನೋ ಲಕ್ಷ್ಮಣ. ಚೆನ್ನಾಗಿದ್ದಾರೆ ಲಕ್ಷ್ಮಣ ದೇವರು, ಮನಸ್ಸಿಗೆ ಗಾಯ ಕಮ್ಮಿ ಆಗಿದೆ ಅವನಿಗೆ ಅಂತ ಕೇಳೋದೊಂದು. ಎರಡನೇದು ಲಕ್ಷ್ಮಣ ದೇವರು. ಲಕ್ಷ್ಮಣನ ದೇವರು ಯಾರು? ರಾಮ. ಚೆನ್ನಾಗೈದ ಲಕ್ಷ್ಮಣ ದೇವರು, ರಾಮ ಹೇಗಿದ್ದಾನೆ ಅಂತ ಕೇಳಿದ ಹಾಗೆ. ಆಗಿನ ಕಾಲದಲ್ಲೆಲ್ಲ ನನ್ನ ಗಂಡ ಹೇಗಿದ್ದಾನೆ ಅಂತ ತಕ್ಷಣ ಕೇಳೋಂಗಿಲ್ಲ. ಹೌ ಈಸ್ ಮೈ ಹಸ್ಬೆಂಡ್ ಅಂತ ಕೇಳೋಂಗಿಲ್ಲ. ಅವಾಗೆಲ್ಲ ಗಂಡನ ಹೆಸರು ಗೊತ್ತಿರಲಿಲ್ಲ, ಎಲ್ಲ ಹಾಗಿತ್ತು. ಆಗ ಅದಕ್ಕೇನು ಮಾಡ್ತಾಳೆ ಆಕೆ? ಚೆನ್ನಾಗಿದ್ದಾರೆ ಲಕ್ಷ್ಮಣ ದೇವರು, ಲಕ್ಷ್ಮಣನ ದೇವರು ಅದು. ಮತ್ತು ಇನ್ನೊಂದು, ಇಲ್ಲಿ ಆಂಜನೇಯ ಹೇಳ್ತಾನೆ, ಶಿಷ್ಯ ನಾನು, ಅವನು ಖಾಸ ಶಿಷ್ಯ ಅಂತ ಹೇಳ್ತಾನೆ. ಅವನೇ ಬಂದು ಕೂತಿದ್ದಾನೆ ಮುಂದೆ ಮೇಲೆ, ರಾಮ ಚೆನ್ನಾಗಿ ಇರಬೇಕಲ್ಲ, ಅವನೇ ಕಳಿಸಿದ್ದಾನೆ, ಚೆನ್ನಾಗಿರಬೇಕು. ಈ ಒಂದೊಂದು ಧ್ವನಿಯಲ್ಲಿ ಮೂರು ಏರಿಯಾಗಳನ್ನು ಇಡುವಂಥ ಶಕ್ತಿ ಕನಕದಾಸರದು. ವಾಪಸ್ ಬರ್ತಾನೆ ಆಂಜನೇಯ, ಬಂದು ಆಕೆ ಚೂಡಾಮಣಿ ಕೊಡ್ತಾನೆ. ಸೀತೆ ಕೊಟ್ಟಂಥ ಚೂಡಾಮಣಿ ರಾಮನಿಗೆ ಕೊಡ್ತಾನೆ. ಇವನು ಪ್ರಶ್ನೆ ಕೇಳಬೇಕಲ್ಲ. ಆಕೆ ಹೆಂಗೆ ಕೇಳಿದ್ಲೋ, ಎನ್ನ ಕಂದ ಹಳ್ಳಿ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು ಕೇಳಿದಾಗ ಇವನು ಕೇಳ್ತಾನೆ, ಏನೆಂದಳೋ ಎನ್ನಯ್ಯ ಹನುಮ, ಏನೆಂದಳು ಏನಂದ್ಲಪ್ಪ ಸೀತೆ? ಇವು ಚಿಂತೆ ಒಂದು. ನೀ ಕೊಟ್ಟ ತಕ್ಷಣ ನಾಟಕ ಮಾಡಿದೆ ಅವನು ರಾಮ, ತಾನೇ ಬರ್ಬೋದಾಗಿತ್ತಲ್ಲ, ಇವನ್ನೇ ಕಳಿಸ್ಬೇಕು, ತಾನೇ ಬರ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡು, ಕೊಬ್ಬರಿಗಿಂತ ಕರಟನೇ ಮುಖ್ಯ ಅನ್ನಿಸ್ತೇನೋ ಅವನಿಗೆ. ಚೂಡಾಮಣಿ ತೊಗೊಂಡು ಏನು ಮಾಡಲಿ, ರಾಮ ಬೇಕು ನನಗೆ ಅಂಥೇಳಿ ಕೈಯಿಂದ ಅಶೋಕವನದ ಆಚೆ ಚಿನ್ಬಿಟ್ಲಾಕೆ, ಬಿಸಾಕ್ಬಿಟ್ಲ ಹೊರಗಡೆ. ಇದು ಕನಕದಾಸರ ರಾಮ, ವಾಲ್ಮೀಕಿ ರಾಮ ಅಲ್ಲ. ಅಂದರೆ ಒಂದೊಂದು ಪದ್ಯ ಯಾರ್ಯಾರ ಮನಸ್ಸಲ್ಲಿ ಏನೇನು ಪ್ರೇರಣೆಗಳನ್ನು ಮಾಡ್ತದೆ, ಬರೆಯೋಕೆ ಹಚ್ತದೆ ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಲಾಸ್ಟ್ ಒಂದು ಮಾತು ಹೇಳಿ ನಿಲ್ಲಿಸ್ತೀನಿ, ಭಾಳ ಚೆನ್ನಾಗಿದೆ ಇದು. ಕುಮಾರವ್ಯಾಸ ಅವ್ನು ಮರೆಯೋಕ್ಕಾಗೋದೇ ಇಲ್ಲ. ನಾನು ಬಹಳ ಒಂಥರ ಹೇಳೋದಂದರೆ ವಾಚಾಳಿ. ನನ್ನ ಪ್ರಕಾರ ಇನ್ನೊಂದು 10 ಅಧ್ಯಾಯಕ್ಕೆ ಸಂಧಿ ಕಮ್ಮಿ ಮಾಡಿದರೂ ಏನು ತೊಂದರೆ ಆಗ್ತಿರಲಿಲ್ಲ. ಆದರೆ ಮಾತು ಒಂದು ವಿಪರೀತ ಮಾತು. ಬರೀ ಕೃಷ್ಣ ಅನ್ನೋದಕ್ಕೆ ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋಗದುಗಿನ ವೀರನಾರಾಯಣ. ಕೃಷ್ಣ ಅನ್ಲಿಕ್ಕೆ ಇಷ್ಟು. ಈ ಥರ ಶಕ್ತಿ, ಅಸಾಧ್ಯ ಶಕ್ತಿ ಕುಮಾರವ್ಯಾಸಂದು. ಅವನು ಯಾವ ಮಟ್ಟಕ್ಕೆ ತೊಗೊಂಬರ್ತಾನೆ. ನಾನು ಜೀವೋತ್ಕರ್ಷ ಅಂತ ಹೇಳಿದ್ನಲ್ಲ, ಅದು ಹೇಳಬೇಕು ಅದನ್ನು. ಮಹಾದ್ವೇಷಿ ಅಲ್ವಾ ದುರ್ಯೋಧನ, ಪಾಂಡವ ದ್ವೇಷಿ ಅಲ್ವಾ, ಛಲದೋಳು ದುರ್ಯೋಧನಂ ಅಂತ ಪಂಪ ಹೇಳಿದ. ಏನಾದರೂ ನಾಶ ಮಾಡಿಬಿಡ್ತೀನಿ ವಂಶ ಪಾಂಡವರದು ಅಂತ ಹಠ ಹಿಡಿದಂಥ ದ್ವೇಷ ಇದ್ದಂಥವನು. ಅಂಥವ್ನ ಮನಸ್ಸಲ್ಲಿ ಬದಲಾವಣೆ ಆಗ್ತದೆ ಅಂತ ಅವ್ರು ಕುಮಾರವ್ಯಾಸ ತರ್ತಾನೆ. ಹೇಗೆ ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಾನೆ, ನಮ್ಮ ಕಣ್ಮು ಚಿತ್ರ ಬರ್ತದೆ. ಪುಟ್ಟ ಹುಡುಗ ಯುದ್ಧ ಮಾಡ್ತಿದ್ದಾನೆ. 6 ಜನ ಅತಿರಥ ಮಹಾರಥರು ಬರ್ತಾರೆ. ಎಲ್ಲರನ್ನೂ ಓಡಿಸ್ಬಿಡ್ತಾನೆ ಅವನು. ದ್ರೋಣ, ಅಶ್ವತ್ಥಾಮ ಎಲ್ಲ ಓಡಿ ಹೋಗ್ತಾರೆ ಗಾಬರಿ. ಕರ್ಣ ಕೂಡ ನಿಂತ್ಕೊಳ್ಳೋಕ್ಕಾಗಲ್ಲ.
ಕೊನೆಗೆ ಪ್ಲ್ಯಾನ್ ಮಾಡ್ತಾರೆ, ಈಗ ನ್ಯಾಯದಿಂದ ಕೊಂದರೆ ಆಗಲ್ಲ, ಇವನ ಅನ್ಯಾಯದಿಂದ ಹೋಗಬೇಕು, ಹಿಂದಿಂದ ಹೋಗಿ ಕೈ ಕತ್ತರಿಸಬೇಕು ಅಂತ ಹೇಳಿ ಕರ್ಣ ಹಿಂದಿಂದ ಕೈ ಕತ್ತರಿಸ್ತಾನೆ. ಆ ಯುದ್ಧ ಮಾಡೋ ರೀತಿ ಯಾವ ಜೋರಾಗಿತ್ತು ಅಭಿಮನ್ಯಂದು ಅಂತಂದರೆ, ದುರ್ಯೋಧನ ಹೇಳುವಂಥ ಮಾತು ಕೇಳಿ ಇದು ಹೇಗಿದೆ ಕುಮಾರವ್ಯಾಸಂದು. ಅದನ್ನು ನೋಡಿ ದುರ್ಯೋಧನ ಮೆಚ್ಕೋತಾನೆ. ಏನಪ್ಪ ಹುಡುಗನ ಶಕ್ತಿ ಇದು, ಅಭಿಮನ್ಯು ಶಕ್ತಿ ಎಂಥ ದೊಡ್ಡದು. ಹೇಳ್ತಾನೆ, ತಂದೆ ಹಡೆಯನೆ ಮಗನನು ಅಹುದೋ ಕಂದ, ಕಲ್ಪ ಸಹಸ್ರನೋ ಅಂತಳೋ ಇಂದ್ರುಧನನನು ನಿನ್ನ ತಾಯಿ ಸುಭದ್ರೆ. ಏನಪ್ಪ ಅಸಾಧ್ಯ ನಿಂದು, ಕಲ್ಪ ಸಹಸ್ರ ನೋಂತಳೋ ಇಂದುಧರನನು ನಿನ್ನ ತಾಯಿ ಸುಭದ್ರೆ. ಅದೆಷ್ಟು ಶತಮಾನಗಳ ಬಗ್ಗೆ ಈಶ್ವರನ ಪ್ರಾರ್ಥನೆ ಮಾಡಿದ್ಲಪ್ಪ ನಿನ್ನ ತಾಯಿ ಸುಭದ್ರೆ. ಅಲ್ಲದಡೆ ಇಂದಿನ ಈ ಬಲ, ಈ ಸಮರ ಜಯದಂದ, ಈ ಸೌರಂಭ, ಈ ಸರಳಂದ, ಈ ತೆರಳಿಕೆ ಅದಾವರಿಗೆಂದ ನವನೀಶ. ಹೊಗಳ್ತಾನೆ, ಹೆಂಗೆ ಸಾಧ್ಯಪ್ಪ, ಈಶ್ವರನ ಕೃಪೆ ಆಗದವ್ರು ನೀನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ವಿದ್ಯೆ. ಇದು ಒಂದೇ ಮಾತು. ನೆಕ್ಸ್ಟ್ ಮಾತು ಹೆಂಗಿದೆ ನೋಡಿ, ಪೂರ್ತಿ ದುರ್ಯೋಧನ ಕ್ಯಾರೆಕ್ಟರ್ ಚೇಂಜ್ ಆಗಿಬಿಡುತ್ತೆ. ಹುರುಡ ಮರೆದೇನೋ ಮಗನೇ, ದ್ವೇಷ ಛಲದೋಳು ದುರ್ಯೋಧನ ಅವನು, ಹೆಂಗಾರು ಮಾಡಿ ನಾಶ ಮಾಡಲೇಬೇಕು ಹಂಸ ಅಂತಂದವನು ಹುರುಡ ಮರೆದೇನೋ ಮಗನೇ, ದ್ವೇಷ ಮರ್ತುಬಿಟ್ನಪ್ಪ ನೀನು ನೋಡಿ. ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. ಈ ಮಾತು ನೋಡಿ ಹೆಂಗಿದೆ. ಸಾಲದೆ ಭರತ ಕುಲದಲ್ಲಿ, ಇಡೀ ಭರತ ಕುಲ ಅಂತೇನಿದೆಯಪ್ಪ, 2 ಕವಲನ್ವಯ, 2 ಕವಲಿದ್ದವ ನಮ್ಮದು. ಪಾಂಡವರು ಕೌರವರು 2 ಕವಲು, ಒಂದೇ ಕುಲದ್ದು. ನೀನು ಒಬ್ಬ ಸಾಕೋ ಮಾರಾಯ, ನೀನೊಬ್ಬ ಚೆನ್ನಾಗಿ ಬೆಳೆದಿದೆಯಲ್ಲ, ನೀನೊಬ್ಬರಿಂದ 2 ಮನೆತನಗಳು ಉದ್ಧಾರ ಆಗಿ ಹೋಯ್ತು. ಮಾತು ನೋಡಿ ಹೇಗಿದೆ. ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. 2 ಕುಲದವ್ರು ಸುಗತಿ ಸಂಪದ ಕೊಡ್ತದಪ್ಪ, ಸಾಧ್ಯ ಆಯ್ತು ಹೋಗು ಅಂತಾರೆ. ಇದು ದುರ್ಯೋಧನರ ಬಾಯಿಂದ ಬರುವ ಮಾತು. ಅಂದರೆ ಒಂದು ಅದ್ಭುತವಾದದ್ದನ್ನು ಕಂಡಾಗ ಮನಸ್ಸು ಹೇಗೆ ಬದಲಿ ಆಗಿಬಿಡ್ತದೆ ಕರಗಿ ಅಂತ ಹೇಳೋದನ್ನು ಕುಮಾರವ್ಯಾಸ ತೋರಿಸ್ತಾನೆ. ಇನ್ನೊಂದು, ದ್ರೌಪದಿ ಅಗ್ನಿಕನ್ಯೆ ಆಕೆ, ಎಲ್ಲರ ಹಾಗೆ ಹುಟ್ಟಿದವಳಲ್ಲ ಆಕೆ, ಅಗ್ನಿಕುಂಡದಲ್ಲಿ ಹುಟ್ಟಿದವಳು. ಹುಟ್ಟಿದ ಉದ್ದೇಶನೇ ಇತ್ತು, ಇಬ್ಬರು, ದುಷ್ಟೋದ್ಯಮನ ಹುಟ್ಟಿದ್ದು ದ್ರೋಣಾಚಾರ್ಯನ ಕೊಲ್ಲೋದಕ್ಕೆ, ಇವನು ಹುಟ್ಟಿದ್ದು ಅರ್ಜುನನ ಮದುವೆ ಆಗೋದಕ್ಕೆ. ಬೆಂಕಿ ಸ್ತ್ರೀ ಆಕೆ. ಎಲ್ಲಿವರೆಗೆ ದ್ವೇಷ ಹಾಕಿ ಸ್ಕೋಪ್ ಆಯಿತು ಅಂದರೆ, ದುಶ್ಯಾಸನ ಅಪಮಾನಕ್ಕೆ ಆಗಬೇಕು ಅಂತ ಹೇಳಿ ಅವನ ಕೊಂದು ಅವನ ರಕ್ತದಿಂದ ತನ್ನ ಹೆರಳನ್ನು ಬಾಚಿಕೊಂಡಂಥವಳು, ಅವನ ದವಡೆಯನ್ನು ಮುರಿದು ದವಡೆಯನ್ನು ಹಣಿಗೆಯನ್ನಾಗಿ ಬಾಚಿಕೊಂಡಂಥ ಹೆಣ್ಮಗಳು. ಒಂಚೂರು ಬೇಜಾರಾಗಲಿಲ್ಲ ಆಕೆ, ಮಾಡಬೇಕು ಚಂಡಾಲರಿಗೆ ಅಂತ ಅಷ್ಟು ಕೋಪದಲ್ಲಿರುವಂಥವಳು. 18ನೇ ದಿವಸ ಕುರುಕ್ಷೇತ್ರ ಯುದ್ಧ ಮುಗಿದಾಗ ಅಶ್ವತ್ಥಾಮ ಬಹುದೊಡ್ಡ ತಪ್ಪು ಮಾಡ್ತಾನೆ. ಮಲಗಿದಂಥ 5 ಜನ ದ್ರೌಪದಿ ಮಕ್ಕಳನ್ನು ಕೊಂದು ಹಾಕ್ತಾನೆ, ಬೆಳೆದ ಮಕ್ಕಳು, ದೊಡ್ಡ ಮಕ್ಕಳನ್ನು 5 ಜನ ತಲೆ ಕತ್ತರಿಸಾಕ್ಬಿಡ್ತಾನೆ. ಏನಾಗಿರ್ಬೇಕು ದ್ರೌಪದಿ ಕರಳಿಗೆ? ಬೆಳೆದಂಥ 5 ಜನ ಮಕ್ಕಳು ಸತ್ತು ಹೋದಾಗ ಏನಾಗಿರಬೇಕು? ಸಂಕಟಾಗಿರ್ಲಿಕ್ಕಿಲ್ಲ. ಆಗ ಅಶ್ವತ್ಥಾಮ, ಭೀಮ ಮತ್ತು ಕೃಷ್ಣ ಹೋಗಿ, ಅರ್ಜುನ, ಭೀಮ, ಕೃಷ್ಣ ಹಿಡ್ಕೊಂಬರ್ತಾರೆ ಅಶ್ವತ್ಥಾಮನ. ಕರ್ಕೊಂಬರ್ತಾರೆ ದ್ರೌಪದಿ ಬಂದು, ಏನು ಶಿಕ್ಷೆ ಕೊಡ್ಬೇಕು ಹೇಳಿ ಇವನಿಗೆ, ತಲೆ ಕತ್ತರಿಸ್ಬೋಣ ಅಂತ. ಅವ್ರಿಗೆಲ್ಲರೂ ಖಾತ್ರಿ ಇರ್ತದೆ, ಹಾರಿಸ್ತಲೆ ಒಂದು ಅಂತಳಾಕಿ. 5 ಜನ ಮಕ್ಕಳನ್ನು ಕೊಂದಂಥ ಪಾಪಿ ಇವನು, ಕೊಲ್ಲಿಯವನ ಅಂತಂತಾಳೆ ಅಂದ್ಕೊಂಡಿರ್ತಾಳೆ. ಆಕೆ ಬಂದು ಏನು ಹೇಳ್ತಾಳೆ ಅನ್ನೋದು ಅದ್ಭುತ. ಅದು ಬಂದಳ ದ್ರೌಪದಿ, ಆಹಾ ಗುರುನಂದನನ ಕೊಲಬಾರದ ಕಟ. ಗುರುನಂದನ ದ್ರೋಣಾಚಾರ್ಯ ಮಗ, ಗುರುಗಳ ಮಗ, ಕೊಲ್ಲಬಾರದವನ್ನ. ಯಾಕೆ ಕೊಲ್ಲಬಾರದು? ಈ ನಂದನರ ಮರಣದ ಮಹಾವ್ಯಥೆ ಈತನ ಅಳಿವಿನಲ್ಲಿ ಕೊಂದು ಕೂಗದೆ ಕೃಪೆಯನು. ನನ್ನ ಮಕ್ಕಳೇನೋ ಸತ್ತೋದ್ರು, ಇವನು ಕೊಂದರೆ ವಾಪಸ್ ಬರ್ತಾರ ನನ್ನ ಮಕ್ಕಳು? ಅಷ್ಟೇ ಅಲ್ಲ, ನನಗೀಗ 5 ಮಕ್ಕಳನ್ನು ಕಳ್ಕೊಂಡು ಏನು ಕರಳು ಬೆಂದು ಹೋಗಿದೆಯೋ ಅದು ಅವನ ತಾಯಿ ಕೃಪೆಗೆ ಆಗೋದು ಬೇಡ. ದ್ರೌಪದಿ ಮಾತ್ರಿ ಇದು. ಬೆಂಕಿ ಕನ್ಯಾಕೆ ನೋಡಿದರೆ ಹೇಳ್ತಾಳೆ, ಈ ನಂದನರ ಮರಣದ ಮಹಾವ್ಯಥೆ ಈತನ ಅಳಿವಿನಲ್ಲಿ ಕೊಂದು ಕೂಗದೆ ಕೃಪೆಯನು. ಅಬಲ ಅವರಿಂದ ನಾವು ಹೆಣ್ಮಕ್ಕಳು ಸಮ ಸುಖ ದುಃಖಿಗಳು. ನಾವು ಹೆಣ್ಮಕ್ಳಿಗೆ ಗೊತ್ತು ಏನು ಕಷ್ಟ ಅಂಥೇಳಿ, ನನ್ನ ಕಷ್ಟ ಆ ತಾಯಿಗೆ ಆಗೋದು ಬೇಡ. ಸಹಾರೆಂದು ಭೀಮಾರ್ಜುನರ ತೆಗೆದಳು ಪಾಂಚಾಲಿ. ಅದ್ಭುತ ಅನಿಸಲ್ವಾ? ಏನು ಟ್ವಿಸ್ಟ್ ಅನಿಸ್ಬಿಡುತ್ತೆ ಜೀವನಕ್ಕೆ. ಇದು ಜೀವೋತ್ಕರ್ಷ ಮಾಡುವಂಥದ್ದು. ಒಂದು ಸಲ ಕಾವ್ಯ ಓದಿದಾಗ ನಮ್ಗೆ ಗೊತ್ತಿಲ್ಲದಾಗೆ ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ಹೌದಪ್ಪ, ಜೀವನ ಅಂದರೂ ಹೀಗೆ ಇದೆಯಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ಹೇಳೋದು, ಸಾಹಿತ್ಯದಿಂದ ಪ್ರಯೋಜನ ಏನು ಅಂತ ಕೇಳಿದಾಗ 3 ಹಂತದಲ್ಲಿ ಆಗುವಂಥದ್ದು. ಒಂದು ಖುಷಿ ಆಗುತ್ತೆ, ಮನೋರಂಜನೆ, ಅಲ್ಲಿಗೆ ನಿಂತ್ಕೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಸ್ವಲ್ಪ ಮುಂದೆ ಹೋದರೆ ಪ್ರೇರಣೆ ಸಿಗುತ್ತೆ, ನಾನು ಹಾಗೆ ಮಾಡಬೇಕು ಅನಿಸುತ್ತೆ, ಅದು ಓದಿ ಒಂಚೂರು ಬರೀಬೇಕು ಅನಿಸುತ್ತೆ, ಇನ್ನೊಂದು 4 ಓದಬೇಕು ಅನಿಸುತ್ತೆ, 4 ಮಂದಿ ಹೇಳಬೇಕು ಅನಿಸುತ್ತೆ. ಅದನ್ನು ದಾಟಿ ಮುಂದೆ ಹೋದರೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಜೀವನ ಬದಲಾವಣೆ ಆಗುತ್ತೆ. ಆ 3 ಹಂತದಲ್ಲಿ ಮಾಡುವಂಥ ಸಾಹಿತ್ಯದ ಕೃಪೆಯನ್ನು ನಾವು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಸಾಹಿತ್ಯ ಸರಸ್ವತಿ ಹರ್ಕೊಂಡು ಬರ್ತಾನೇ ಇದೆ ಹಾಗೇ. ಆದರೆ ಸ್ನಾನ ಮಾಡಿ ಪುನೀತರಾಗೋದು ಮಾತ್ರ ನಮ್ಮ ಕೆಲಸ. ನಮಸ್ಕಾರ.